ಹೆಸರಾದ ರಾವ್ಜಿ ಹೆಂಡತಿ ಹೆಸರು ಗೀತಾಬಾಯಿ ಅಂತ. ಈ ರಾವ್ಜಿ ಅಂತನೋರು ಸ್ವಲ್ಪ ಒಂಥರ ಆಧ್ಯಾತ್ಮಿಕ ಪ್ರವೃತ್ತಿಯ ಮನುಷ್ಯ. ಇವರು ಕುಲಕರ್ಣಿ ಮನೆತನಕ್ಕೆ ಸೇರಿದ್ರೂ ಸಹ ಇವರು ಯಾವುದ್ರ ಬಗ್ಗೆಯೂ ಹೆಚ್ಚು ಅಪೇಕ್ಷೆ ಇಟ್ಕೊಂಡಿರಲಿಲ್ಲ. ತಾವಾಯಿತು ತಂಪಾಡಾಯಿತು ಭಜನೆ ಧ್ಯಾನ ಇತ್ಯಾದಿಯಲ್ಲಿ ಕಾಲ ಕಳೀತಾಯಿದ್ರು. ಗಂಡ ಹೀಗಾದಾಗ ಹೆಂಡತಿನೂ ಹೀಗೆ ಆಗಿಬಿಟ್ರೆ ಭಾಳ ಕಷ್ಟ. ಅಂತಹ ಸಂದರ್ಭದಲ್ಲಿ ಎಲ್ಲ ಧರ್ಮರಾಜನ ಸಂಸಾರ ಆಗಿಬಿಟ್ರೆ ಮನೆ ನಡೆಯೋದು ಹಾಗೆ ಅಂಥ ಧರ್ಮರಾಜ ಅಂತ ಗಂಡ ಇದ್ದಾಗ ದ್ರೌಪದಿ ಅಂತ ಹೆಂಡತಿ ಇರಬೇಕಾಗುತ್ತೆ, ಸ್ವಲ್ಪ ಜೋರಾಗಿರೋ ಹೆಂಡತಿ ಇರಬೇಕಾಗತ್ತೆ. ಆ ಗೀತಾಬಾಯಿ ಅಂಥವ್ರು. ಗಂಡ ಆಧ್ಯಾತ್ಮಿಕ ಪ್ರವೃತ್ತಿಯಲ್ಲಿದ್ದರೆ ಮತ್ತು ಮನೆಯನ್ನು ನೋಡ್ಕೊಂಡು ಹೋಗ್ಬೇಕಲ್ಲ. ಎಷ್ಟೋ ಜನ ಸಾಧು ಸಂತರು ಬರ್ತಾರೆ. ಇವರು ಏನೂ ಮಾಡದೆ ಬರೀ ಭಜನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಮನೆಗೆ ಆದಾಯ ಬೇಕು. ಮನೆಗೆ ಬಂದಿರತಕ್ಕಂಥ ಅತಿಥಿಗಳು ಅಭ್ಯಾಗತರು ಊಟ ತಿಂಡಿ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಆಹಾರದ ವ್ಯವಸ್ಥೆ ಹಿಂದೆಲ್ಲ ಏನು ಅಂತಂದರೆ ಯಾರೋ ಒಬ್ಬರು ಆಸ್ತಿಕರಿದ್ದಾರೆ ಅಂತಂದರೆ ಅವ್ರ ಮನೆಗೆ ಯಾರು ಸಾಧು ಸಂತರು ಬರ್ತಾಯಿದ್ರು. ಓದೋ ಹುಡುಗರು ಅವ್ರ ಮನೆಯಲ್ಲೇ ಇರ್ತಾಯಿದ್ರು. ಜೊತೆಗೆ ಹಬ್ಬ ಹುಣ್ಣಿಮೆ ಇತ್ಯಾದಿಗಳು ನಡೀಬೇಕು. ಕುಲಕರ್ಣಿಯರ ಮನೆತನ ಬೇರೆ, ಶಾನುಭೋಗರ ಮನೆತನ. ಹಾಗಾಗಿ ಇದ್ದಿದ್ದರಿಂದ ಅವರ ಹೆಂಡತಿಯಾದಂತಹ ಗೀತಾಬಾಯಿ ಸ್ವಲ್ಪ ವ್ಯವಹಾರ ಕುಶಲೆ ಅವರು ತುಂಬ ಚೆನ್ನಾಗಿ ಮನೆಯನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು. ಇದನ್ನು ನೋಡಿ ಇವರಿಗೆ ಆ ಅಜ್ಜ ಲಿಂಗೋಪಂತರಿಗೆ ಬಹಳ ಸಮಾಧಾನ ಆಯಿತು. ಪರವಾಗಿಲ್ಲ, ನನ್ನ ಮಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ರೂ ಸಹ ಸೊಸೆ ಸ್ವಲ್ಪ ವ್ಯಾವಹಾರಿಕವಾಗಿರೋದ್ರಿಂದ ಮನೆಯನ್ನು ತೂಗಿಸ್ಕೊಂಡು ಹೋಗ್ತಾಳೆ, ಅಡ್ಡಿ ಇಲ್ಲ ಅಂತ ಹೇಳಿ ಅವರಿಗೆ ಬಹಳ ಸಮಾಧಾನ ಆಯಿತು. ಹೀಗಿರಬೇಕಾದ್ರೆ ಅವರಿಗೆ ಬಹಳ ವರ್ಷಗಳ ಕಾಲ ಇವರಿಗೆ ಯಾರಿಗೆ ಆ ರಾವಜಿ ಅಂತ ಅನ್ನೋರಿಗೂ ಮತ್ತು ಗೀತಾಬಾಯಿ ಅನ್ನೋರಿಗೂ ಮಕ್ಕಳಾಗಲಿಲ್ಲ. ಹಾಗಾಗಿ ಯೋಚನೆ ಶುರುವಾಯಿತು. ಅವರಿಗಿಂತ ಹೆಚ್ಚಾಗಿ ಲಿಂಗೋಪಂತರಿಗೆ ಯೋಚನೆ, ಅಯ್ಯೋ ನಮ್ಮ ವಂಶ ಬೆಳೆಯುತ್ತೋ ಇಲ್ಲೋ, ಏನು ಹೀಗೆ ಆಗೋಯ್ತಲ್ಲ ಅಂತ. ಹೀಗಿರಬೇಕಾದ್ರೆ ಅಲ್ಲಿಗೆ ಅನೇಕ ಸಾಧು ಸಂತರು ಬರ್ತಾಯಿದ್ರು. ಒಬ್ಬ ಸಾಂಬಾಜಿ ಅಂತ ಒಬ್ಬ ಸಾಧುಗಳು ಬಂದರು. ಅಲ್ಲಿಗೆ ಬಂದವರು ಆವಾಗ ಇವ್ರ ಮನೆಗೆ ಬಂದಾಗ ಇವರು ಲಿಂಗೋಪಂತರು ಹೇಳಿದರು, ನೋಡಿ ಹೀಗಾಗ್ಬಿಟ್ಟಿದೆ ಅಂತಂದಾಗ ರಾವ್ಜಿಯವರಿಗೆ ಯೋಚನೆ ಇರಲಿಲ್ಲ. ತಮ್ಮ ಮಕ್ಕಳಾದರೂ ಅಷ್ಟೇ ಆಗದೆ ಅಷ್ಟು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಲಿಂಗೋಪಂತರು ಹೀಗಂದಾಗ ಆವಾಗ ಅವ್ರು ಏನು ಮಾಡಿದರು, ಕರೀರಿಲ್ಲಿ ನಿಮ್ಮ ಮಗ ಸೊಸೆ ಇಬ್ಬರನ್ನು ಅಂಥೇಳಿ ಅವ್ರನ್ನ ಕರೆದುಬಿಟ್ಟು ಆ ಸೊಸೆಯ ಉಡಿಗೆ ಸೆರಗಿಗೆ ಅವರು ಒಂದು ಶ್ರೀಫಲವನ್ನು ಒಂದು ತೆಂಗಿನಕಾಯಿಯನ್ನು ಅವರಿಗೆ ಹಾಕಿಬಿಟ್ಟು ಅವರು ಹೇಳ್ತಾರೆ, ನಿಮಗೆ ಸಂತಾನ ಆಗತ್ತೆ, ನಿಮಗೆ ಯೋಚನೆ ಮಾಡಬೇಡಿ, ಆದರೆ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇರಬೇಕು ನೀವಿಬ್ಬರು ದಂಪತಿಗಳು ಅಂಥೇಳಿ ಅವರಿಬ್ಬರಿಗೂ ರಾಮನಾಮದ ಉಪದೇಶವನ್ನು ಕೊಟ್ಟು ಹೋಗ್ತಾರೆ. ಈ ರಾಮನಾಮದ ಉಪದೇಶವನ್ನು ತಗೊಂಡ್ಮೇಲೆ ಆ ಸಾಂಬಾಜಿ ಸಾಧುಗಳು ಅನುಗ್ರಹ ಆದಮೇಲೆ ಮುಂದೆ ಆ ಗೀತಾಬಾಯಿಯವರು ಗರ್ಭಿಣಿ ಆಗ್ತಾರೆ. ಗರ್ಭಿಣಿ ಆದಾಗ ಅವರೊಂದು ವಿಶೇಷವಾದ ಬದಲಾವಣೆಯನ್ನು ಅವ್ರ ಮನೇಲಿ ಎಲ್ಲರೂ ಗುರುತಿಸ್ತಾರೆ. ಮೊದಲೇ ನಾವು ಹೇಳಿದ್ವಿ, ಅವ್ರ ಸ್ವಭಾವ ಏನಂದರೆ ವ್ಯವಹಾರ ಕುಶಲೆ, ಮಾತುಕತೆಯಲ್ಲಿ ಬಹಳ ಚಾತುರ್ಯ, ಜನಗಳು ಬಂದವರನ್ನು ನಿಭಾಯಿಸ್ತಕ್ಕಂಥದ್ದು, ಒಂದು ಸ್ವಲ್ಪ ದಾಷ್ಟಿಕ ಪ್ರವೃತ್ತಿ ಅಂತ ಹೇಳ್ತಾರಲ್ಲ, ಹಾಗಿಲ್ಲದೆ ಹೋದರೆ ಮನೆ ನಡೆಯೋದಿಲ್ಲ. ದೊಡ್ಡ ವ್ಯವಹಾರ ಇರ್ತಕ್ಕಂಥ ಮನೆ. ಹಾಗೆ ಜೋರಿದ್ದಂತಹ ಜೋರು ಒಂದು ಮಾತ್ರಕ್ಕೆ ಹಠ ಸಿಟ್ಟು ಅಲ್ಲ, ಕೇಪಬಿಲಿಟಿ, ಅದು ಸಾಮರ್ಥ್ಯ. ಅದು ಬಾರೋ ಈ ಕೆಲಸ ಮಾಡಬೇಕು ಅಂತ ಇದು ಆರ್ಡ್ರ್ ಮಾಡಿದರೆ ಅದು ಶತಾಯಗತಾಯ ಆಗಬೇಕು, ಆ ರೀತಿ. ಹಾಗೆ ಒರಟುತನ ಅಲ್ಲ. ಆ ಥರದಲ್ಲಿದ್ದವರು ಯಾವಾಗ ಅವರು ಗರ್ಭಿಣಿ ಆದರೂ ಅವರಲ್ಲಿ ಒಂದು ಬದಲಾವಣೆ ಕಂಡಿದ್ದೇನೋ ಅಂತಂದರೆ ಅವರು ಯಾವಾಗಲೂ ಸದಾಕಾಲ ಈ ವ್ಯಾವಹಾರಿಕ ವಿಚಾರವನ್ನು ಬಿಟ್ಟು ರಾಮನಾಮ ಜಪ ಮಾಡಲಿಕ್ಕೆ ಶುರು ಮಾಡಿದರು. ಅವರು ಯಾವಾಗಲೂ ರಾಮ 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 ಅಂತಾನೇ ಇದ್ದರು. ಅವರು ಜೊತೆಗೆ ತಮ್ಮ ಸೊಸೆ ಗರ್ಭಿಣಿ ಆದಲ್ಲ ಅಂತ ಭಾಳ ಸಂತೋಷ ಆಯಿತು ಇವರಿಗೆ. ಲಿಂಗೋಪಂತರಿಗೆ ಕೇಳಿದರು, ಏನಮ್ಮ ಸೊಸೆಗೆ, ಅಮ್ಮ ನಿಂಗೆ ಏನಾದ್ರು ಬಯಕೆಗಳಿದೆಯಾ, ಏನಾದ್ರು ತಿನ್ನಬೇಕು ಅನಿಸುತ್ತಾ, ಏನಾದರೂ ನೋಡಬೇಕು ಅನಿಸುತ್ತಾ, ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂತ ಏನಾದ್ರು ಅಪೇಕ್ಷೆ ಇದೆಯಾ ಅಂತಂದರೆ ಅಂದರು. ಅವರು ಏನು ಅಪೇಕ್ಷೆ ಇದೆ ಅಂತ ಕೇಳಿದರೆ, ದಾಸಬೋಧ ಸಪ್ತಾಹ ಮಾಡಿಸ್ರಿ, ಅದನ್ನು ಕೇಳಬೇಕು ಅಂತ ನನಗೆ ಅಪೇಕ್ಷೆ ಅಂದರು. ದಾಸಬೋಧ ಅನ್ನೋದು ಸಮರ್ಥ ರಾಮದಾಸರು ಬರೆದಿರುವಂಥ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಏನು ಸಾಧಕರು ಓದಲೇಬೇಕಾದಂಥ ಒಂದು ಅತ್ಯದ್ಭುತವಾದಂಥ ಗ್ರಂಥ. ಆ ದಾಸಬೋಧವನ್ನು ಶ್ರವಣ ಮಾಡಬೇಕು ಅಂತ ನನಗೆ ಆಸಕ್ತಿ ಇದೆ. ಆದ್ದರಿಂದ ಅದನ್ನು ನಮ್ಮ ಮನೇಲಿ ಸಪ್ತಾಹ ಮಾಡಿಸ್ರಿ, ಪಾರಾಯಣ ಮಾಡಿಸಿ ಅಂತ. ಅವ್ರಿಗೆ ಬಹಳ ಸಂತೋಷ ಆಯಿತು. ಯಾರಿಗೆ? ಲಿಂಗೋಪಂತರಿಗೆ. ಓಹೋ, ಯಾರೋ ಬಹಳ ಯೋಗಿನೇ ನಮ್ಮ ಮನೇಲಿ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳಿ ಇಂತಹ ಒಂದು ಅಪೇಕ್ಷೆ ಇದ್ದಾರೆ ಅಂತಂದರೆ ಭಾಳ ಸಂತೋಷ ಅಂತಂದು ತಕ್ಷಣಕ್ಕೆ ಒಬ್ಬ ಪಂಡಿತರನ್ನು ಆಚಾರಶೀಲರನ್ನು ಕರೆಸಿ ತಮ್ಮ ಮನೆಯಲ್ಲಿ ದಾಸಬೋಧದ ಪ್ರವಚನಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಇವರು ಆ ದಾಸಬೋಧವನ್ನು ಕೇಳ್ತಾಯಿದ್ರೆ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೇಳ್ತಾಯಿದ್ರು. ಪಿಟಿ 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 ಅಂತಾಯಿತು ಅವ್ರ ತುಟಿ. ಯಾರ್ದು? ಗೀತಾಬಾಯಿ ಅವ್ರದ್ದು. ಈ ಉಪನ್ಯಾಸ ಮಾಡೋರಿಗೆ ಅವ್ರಿಗೆ ಯೋಚನೆ, ಇವರೇನು ನಿದ್ದೆ ಮಾಡ್ತಾ ಇದ್ದಾರೋ ಏನು ಅಂತ. ಯಾಕೆಂದರೆ ಅನೇಕ ಸಲ ನಮಗೆ ಉಪನ್ಯಾಸ ಕೇಳಿದಾಗೆ ಧ್ಯಾನಕ್ಕೆ ಹೋಗ್ಬಿಡೋದು ಜಾಸ್ತಿ ನಾವು. ಹಾಗಿದ್ದಾಗ ಇವ್ರಿಗೆ ಏನು ಅಂತ. ಆದರೆ ಒಂದೇ ಒಂದು ಸಮಾಧಾನ, ತುಟಿ ಅಲುಗಾಡ್ತಾ ಇರೋದು ನೋಡಿದರೆ ಓಹ್ ಇವ್ರು ಕೇಳ್ತಾ ಇದ್ದಾರೆ ಅಂತ.
ಕೊನೆಗೆ ಅವೆಲ್ಲ ಆದಮೇಲೆ ಮಂಗಳ ಎಲ್ಲ ಆಯಿತು. ಆಮೇಲೆ ಇವ್ರು ಕೇಳಿದರು, ಯಾರು ಲಿಂಗೋಪಂತರು ಕೇಳಿದರು ಸೊಸೆಯನ್ನು, ಅಮ್ಮ ನಿನಗೇನು ಅನ್ನಿಸ್ತಾ ಇದೆ, ನಿನಗೆ ಇದನ್ನು ಕೇಳಿದೆಯಲ್ಲ ಹೇಗಾಯಿತು ಅಂತಂದರೆ ಅವಾಗ ಅವ್ರು ಹೇಳ್ತಾರೆ, ನೋಡಿ ಆ ದಾಸಬೋಧವನ್ನು ಕೇಳ್ತಾ ಇದ್ದಾಗ ನನ್ನ ಕಿವಿಗೆ ಏನು ಬೀಳ್ತಿತ್ತೋ ಏನೋ ಗೊತ್ತಿಲ್ಲ, ನನಗೆ ಅದಷ್ಟು ಸರಿಯಾಗಿ ಜ್ಞಾಪಕ ಉಳಿದಿಲ್ಲ. ಆದರೆ ನನ್ನ ಒಂದು ಕಡೆಗೆ ರಾಮ, ಇನ್ನೊಂದು ಕಡೆಗೆ ಆಂಜನೇಯ ನಿಂತಿರೋ ಅನುಭವ ಆಗ್ತಾಯಿತ್ತು ನನಗೆ ಅಂತಾರೆ ಅವರು. ಇದು ನೋಡಿ ಈ ಮಾತು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಕಡೆಗೆ ರಾಮ ನಿಂತಿದ್ದಾನೆ, ಇನ್ನೊಂದು ಕಡೆಗೆ ಏನು ಆಂಜನೇಯ ನಿಂತಿದ್ದಾನೆ, ನನ್ನ ಅಕ್ಕಪಕ್ಕದಲ್ಲಿ ಇವರಿದ್ದಾರೆ, ಇವರ ಮಧ್ಯದಲ್ಲಿ ನಾನಿದ್ದೇನೆ ಅನ್ನೋ ಅನುಭವ ನನಗಾಗಿದೆ ಅಂತ. ಹಾಗೆ ನಾವು ಇವ್ರ ಮುಂದೆ ಇವರೇ ಒಂದು ಕಡೆ ಹೇಳ್ತಾರೆ, ಗೋಂದಾವಲೆ ಮಹಾರಾಜರೇ ಒಂದು ಕಡೆ ಹೇಳ್ತಾರೆ, ನಾವೆಲ್ಲರೂ ರಾಮನಾಮ ಜಪ ಮಾಡಿದ್ವಿ ಅಂತಂದರೆ, ಸತ್ಸಂಗವನ್ನು ಮಾಡಿದ್ವಿ ಅಂತಂದರೆ ನಾವು ಭಗವಂತನ ರಾಜ್ಯಕ್ಕೆ ಕಾಲಿಟ್ಟ ಹಾಗೆ ಅಂತ ಅರ್ಥ. ಕಾಲಿಟ್ಟ ಮೇಲೆ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ಅಯ್ಯೋ ಸತ್ಸಂಗಕ್ಕೆ ಹೋಗಿ ಭಾಳ ದಿನ ಆಯ್ತು ರೀ, ಜಪ ಮಾಡೋದ್ಬಿಟ್ಟು ಭಾಳ ತಿಂಗಳಾಗೋಯ್ತು, ಅವೆಲ್ಲ ಮರ್ತೇ ಹೋಗಿದೆಯೇನೋ ಅಂತಂದ್ರೆ ಪ್ರಶ್ನೆ ಇಲ್ಲ. ನೀವು ಮುಂದೆ ಹೋಗಲ್ಲ ಅಷ್ಟೇ, ಅಲ್ಲೇ ನಿಂತಿರ್ತೀರಿ, ವಾಪಸ್ ಹೋಗಲ್ಲ ಅಂತಾರೆ ಅವರು. ಮುಂದೆ ನಿರಂತರ ಜಪ ಮಾಡ್ತಾಯಿದ್ರೆ, ಸಾಧನೆ ಮಾಡ್ತಾಯಿದ್ರೆ ಮುಂದೆ ಹೋಗ್ತಾ ಇರ್ತೀವಿ. ನಾವು ಬಿಟ್ಬಿಟ್ಟಿದ್ದೀವಿ ಅಂತಂದರೆ ವಾಪಸ್ ಹೋಗ್ತೀವಾ? ಇಲ್ಲ, ವಾಪಸ್ ಹೋಗಲ್ಲ, ನೀವು ಅಲ್ಲೇ ನಿಂತಿರ್ತೀರಿ. ಯಾಕೆಂದರೆ ಭಗವಂತನ ಸಾಮ್ರಾಜ್ಯಕ್ಕೆ ಬರೀ ಎಂಟ್ರಿ ಇದೆ ಹೊರತು ಎಕ್ಸಿಟ್ ಇಲ್ಲ ಅಂತಾರೆ. ಅದು ಅಭಿಮನ್ಯು ಚಕ್ರವ್ಯೂಹ ಪ್ರವೇಶ ಮಾಡಿದಾಗೆ ಒಳಗೆ ಹೋಗೋದಷ್ಟೇ ಗೊತ್ತು ನಮಗೆ, ಹೊರಗೆ ಹೋಗೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವ್ನು ಬಿಡಬೇಕಲ್ಲ ನಮ್ಮನ್ನು. ನೀನು ಹೋಗು ಅಂತ ಕಳಿಸಿದ್ರೆ ನಾವು ಹೋಗ್ಬೋದು, ಅವ್ನು ಬಿಡೋದೇ ಇಲ್ಲ ಅವನು ಅಂತ. ಹಾಗಾಗಿ ಈ ಧೈರ್ಯವನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದರು ಗೋಂದಾವಲೆ ಮಹಾರಾಜರು. ಹಾಗಾಗಿ ಅವ್ರ ತಾಯಿ ಹೇಳ್ತಾರೆ, ಏನೋ ಇಂಥದ್ದು ಏನೋ ಕೇಳ್ತಾ ಇತ್ತು, ಏನೋ ಶಬ್ದಗಳು ಕಿವಿ ಮೇಲೆ ಬೀಳ್ತಾ ಇತ್ತು, ಆದರೆ ನನಗೆ ಅನ್ನಿಸ್ತಾ ಇದ್ದೆ ಅಂದರೆ ಯಾವಾಗಲೂ ನನ್ನ ಬಲಕ್ಕೆ ರಾಮ ಇದ್ದ, ಎಡಕ್ಕೆ ಆಂಜನೇಯ ಇದ್ದ, ಇವರ ಪರಿವೇಶದಲ್ಲಿ ಇವರ ರಕ್ಷಣೆಯಲ್ಲಿ ನಾನಿದ್ದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಅಂತ ಅವ್ರು ಹೇಳ್ತಾರೆ. ಬಹಳ ಸಂತೋಷ ಆಯಿತು ಲಿಂಗೋಪಂತರಿಗೆ. ಮುಂದೆ ಅವರು 8 ತಿಂಗಳ ಗರ್ಭಿಣಿ ಇದ್ದಾಗ ಆವಾಗ ಏನಾಯಿತು ಅಂತಂದರೆ, ಅವ್ರ ಮನೆಗೆ ಎಲ್ಲ ಊರಿಗೆಲ್ಲ ಹಿಂದೆಲ್ಲ ಭಿಕ್ಷುಕರೆಲ್ಲ ಬರ್ತಾಯಿದ್ರಲ್ಲ, ಬಂದಾಗ ಒಬ್ಬ ಸಾಧು ಸಂತರೆಲ್ಲ ಬರ್ತಾಯಿದ್ರು. ಒಬ್ಬ ಬೈರಾಗಿ ಇವ್ರ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಅಂತ ಬಂದ. ಇವರಿಗೆ ಓಡಾಡಲಿಕ್ಕೆ ಆಗ್ತಿರಲಿಲ್ಲ, ಆದರೂ ಯಾರಿಗೋ ಹೇಳಿದರು, ಯಾರೋ ಬಂದಿದ್ದಾರೆ ನೋಡಿ, ಸಾಧು ಸಂತರು ಬಂದಿದ್ದಾರೆ, ಇವರು ಭಿಕ್ಷೆ ಹಾಕ್ರಿ ಅಂತ. ಆದರೆ ಅವತ್ತು ಭಿಕ್ಷೆ ಹಾಕ್ಲಿಕ್ಕೆ ಯಾರು ಇರಲಿಲ್ಲ. ಹಾಗಾಗಿ ಅವರು ಭಿಕ್ಷಾಂದೇಹಿ ಅಂತಂದಿದ್ದಕ್ಕೆ ಇವರೇನು ಮಾಡಿದರು, ಅಯ್ಯೋ ಬಂದಿದ್ದಾರಲ್ಲ ಅಂಥೇಳಿ ತಾವೇ ಒಂದು ಮರದಲ್ಲಿ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಹಣ್ಣು, ಆಮೇಲೆ ಒಂದಿಷ್ಟು ಅಕ್ಕಿ ಬೇಳೆ ಅವೆಲ್ಲ ಇಟ್ಕೊಂಡು ಅವ್ರಿಗೆ ಹಾಕಲಿಕ್ಕೆ ಅಂತ ಹೇಳಿ ತಗೊಂಡು ಬಾಗಿಲ ಹತ್ರ ಬಂದರು. ಬಾಗಿಲು ದಾಟು ಹೊರಗೆ ಬಂದಿದ್ದೆ ತಡ ಅವನು ಬೈರಾಗಿ ಬಂದಿದ್ದನಲ್ಲ, ಇವ್ರು ನೋಡ್ದ, ತುಂಬ ಗರ್ಭಿಣಿ 8 ತಿಂಗಳಾಗಿದೆ, ಗರ್ಭವನ್ನೇ ನೋಡ್ತಿರ್ಲಿಕ್ಕೆ, ಕಂದ ನೀನು ಇಲ್ಲಿದೆಯಾ, ನಾನು ನಿನ್ನನ್ನು ಹುಡುಕ್ತಾ ಎಲ್ಲೆಲ್ಲೋ ಹೋಗಿದ್ದೆ ಅಂತಾನವನು. ಎಲ್ಲೆಲ್ಲೋ ಹೋಗಿದ್ದೆ, ನೀನು ಇಲ್ಲಿದೆಯಾ ಅಂಥೇಳಿ ಅವ್ರ ಹತ್ರ ಭಿಕ್ಷೆನೂ ಹಾಕ್ಸ್ಕೊಳ್ಳಿಲ್ಲ, ಏನೂ ಇಲ್ಲ. ಅವ್ರ ಗರ್ಭಕ್ಕೆ ನಮಸ್ಕಾರ ಮಾಡಿ, ನಾನು ರಾಮೇಶ್ವರ ಯಾತ್ರೆ ಹೋಗಬೇಕು ಅಂತ ಬಂದಿದ್ದೆ, ರಾಮನೂ ಇಲ್ಲೇ ಇದ್ದಾನೆ, ಈಶ್ವರನೂ ಇಲ್ಲೇ ಇದ್ದಾನೆ, ನಾನು ಇನ್ನು ಎಲ್ಲೂ ಹೋಗಬೇಕಾಗಿಲ್ಲ, ಇನ್ನು ಮುಂದೆ ನನ್ನ ಸಾಧನೆಗೆ ನಾನು ಹಿಮಾಲಯದ ಕಡೆ ಹೋಗಬೇಕು, ಅಲ್ಲಿಂದ ಬಂದಿದ್ದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಆ ಗರ್ಭದಲ್ಲಿರ್ತಕ್ಕಂಥ ಆ ಶಿಶುವಿಗೆ ನಮಸ್ಕಾರ ಮಾಡಿ ವಾಪಸ್ಸಾಗಿಬಿಡ್ತಾರೆ. ಇಂತಹ ಒಂದು ಮಹತ್ತರವಾದಂಥ ಒಂದು ಘಟನೆ ಅವರ ಜೀವನದಲ್ಲಿ ನಡೆದಿರೋದನ್ನು ನಾವು ಕಾಣ್ತೇವೆ. ಮುಂದೆ ಅವರು ರಾಮೇಶ್ವರಕ್ಕೂ ಹೋಗೋದಿಲ್ಲ, ಏನೂ ಇಲ್ಲ, ಅವನು ಎತ್ತಲಾಗೋ ಹೊರಟೆ ಹೋದ. ಮುಂದೆ ಮಾಘಶುದ್ಧ ದ್ವಾದಶಿಯ ದಿನ ನೋಡಿ, ಅವರು ಹುಟ್ಟಿದ್ದು ಯಾವತ್ತು ಅಂತಾರೆ. ಮನೆಯಲ್ಲಿ ಏಕಾದಶಿ, ಪ್ರತಿ ಏಕಾದಶಿ ಅವ್ರ ಮನೆಯಲ್ಲಿ ನಿರಂತರವಾದಂತಹ ಭಜನೆ, ಉಪವಾಸ, ಜಾಗರಣೆ ಎಲ್ಲ ಇದ್ದೇ ಇರುತ್ತೆ. ಅವತ್ತು ಅಷ್ಟೇ ಬೆಳಗಿಂದ ಸಂಜೆಯ ತನಕ, ರಾತ್ರಿ ತನಕ, ಮಾರನೇ ದಿನ ಸೂರ್ಯೋದಯ ತನಕ ಅವ್ರ ಮನೆಯಲ್ಲಿ ನಿರಂತರವಾಗಿ ಭಜನೆಯನ್ನು ಮಾಡಿದ್ದಾರೆ. ಬೆಳಗ್ಗೆ ಅವ್ರ ಮನೆಯ ದೇವರಿಗೆ ಮತ್ತು ರಾಮನಿಗೆ ಕಾಕಡಾರತಿಯನ್ನು ಮಾಡ್ತಾ ಇರಬೇಕಾದ್ರೆ ಈ ಹುಡುಗ ಹುಟ್ಟಿದ. ಬೆಳಗ್ಗೆ ಸೂರ್ಯೋದಯಕ್ಕೆ ಕಾಕಡಾರತಿಯನ್ನು ಮಾಡಬೇಕಾದ್ರೆ ಈ ಹುಡುಗ ಹುಟ್ಟಿದ. ಹುಡುಗ ನೋಡಲಿಕ್ಕೆ ಬಹಳ ಡುಮ್ಡುಮಾಗಿದ್ದ, ಬಲಿಷ್ಠ ಆಗಿದ್ದ. ಅವನು ನೋಡೋದಕ್ಕೆ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಹಾಗಾಗಿ ಅವನಿಗೆ ಗಣಪತಿ ಅಂತ ಹೆಸರಿಟ್ರು. ಅವರಮ್ಮ ಗೀತಾಬಾಯಿ ಯಾವಾಗಲೂ ಅವನಿಗೆ ಗಣು ಅಂತಲೇ ಕರೀತಾ ಇರೋದು. ಉಳಿದವರೆಲ್ಲ ನಾವೆಲ್ಲ ಗೋಂದಾವಲೆ ಮಹಾರಾಜ್ ಬ್ರಹ್ಮಚೈತನ್ಯರು ಅಂತಂದ್ವಿ, ಆದರೆ ಅವರು ಮಾತ್ರ ಗಣು ಅಂತಲೇ ಕರೀತಾಯಿದ್ರು. ಅವರು ಗಣಪತಿ ಅಂತ ಹೆಸರಿಟ್ಟರು. ಆ ಹುಡುಗನಲ್ಲಿ ಒಂದು 2-3 ವಿಶೇಷವಾದಂತಹ ಗುಣಗಳಿದ್ವು. ಏನು ಅಂತಂದರೆ, ಯಾವಾಗಲೂ ಒಂಥರ ಸ್ಥೂಲಕಾಯ, ಅವನು ಮೈ ಒಳ್ಳೆ ಬಹಳ ಫಳಫಳ ಅಂತ ಹೊಳೆಯುವಂತಹ ಗೌರವರ್ಣ. ಆಮೇಲೆ ಕಣ್ಣುಗಳು ಅಷ್ಟೇ ಒಂಥರ ಶೈನಿಂಗ್ ಐಸ್ ಅಂತಾರಲ್ಲ ಹಾಗೆ ದಟ್ಟವಾದ ಹುಬ್ಬಿತ್ತು ಆ ಹುಡುಗನಿಗೆ. ವಿಶೇಷ ಅಂತಂದರೆ, ಯಾರಾದರೂ ತಮ್ಮ ಕಷ್ಟ ಸುಖ ಹೇಳ್ಕೋಬೇಕು ಅಂತ ಸಾಮಾನ್ಯವಾಗಿ ಇವರು ಮನೆಯವರ ಯಾರು ಇವ್ರ ಮಾವ, ಈ ಹುಡುಗನ ಅಜ್ಜ ಇವರು ತಾನೇ ಶಾನ್ಭೋಗರಲ್ಲ. ಹಾಗಾಗಿ ಸ್ವಾಮಿ ನಮಗೇನೋ ಒಂಚೂರು ಕಷ್ಟ, ನಿಮ್ಮ ಹತ್ರ ಹೇಳ್ಕೊಂಡ್ರು ಹಿರಿಯರು, ನೀವೇನಾದ್ರು ಒಂಚೂರು ಹೇಳ್ತೀರೇನೋ ಅಂತ ಬಂದ್ವಿ ಅಂತ ಹಿಂಗೆ ಏನಾದ್ರು ಬರ್ತಿರ್ತಿದ್ರು. ಅದೇ ರೀತಿ ಇವರ ತಾಯಿ ಆದಂತಹ ಗೀತಾಬಾಯಿ ಹತ್ರ ಏನೋ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಅಂತ ಅನೇಕ ಹೆಂಗಸರು ಬರೋರು. ಬಂದವರು ಯಾರಾದರೂ ಅಷ್ಟೇ ಈ ಮಗುನ ಪಕ್ಕ ಕೂತ್ಕೊಂಡ್ರೆ ಅವ್ರಿಗೆ ತಮ್ಮ ಕಷ್ಟವೇ ಮರ್ತೋಗ್ಬಿಡೋದು.
ಹೇಳ್ಕೊಳ್ಳಿಕ್ಕೆ ಅಂತ ಬಂದವರು ಇವ್ರ ಜೊತೆಗೆ ಒಂದು 5-10 ನಿಮಿಷ ಇದ್ದು ಏನೋ ಮಾತಾಡೋಣ ಅಂತ ಬಂದೆ, ಹೋಗಲಿ ಬಿಡ್ರಿ ಅದೆಲ್ಲ ತಗೊಂಡು ಏನಾಗಬೇಕು ಎಲ್ಲ ಸರಿ ಆಗುತ್ತೆ ಅಂದ್ಕೊಂಡು ಅವರೇ ಎದ್ದೋಗ್ಬಿಡ್ತಿದ್ರು. ಇವ್ರು ಯಾರೂ ಏನೂ ಹೇಳಬೇಕಾದ್ದೇ ಇಲ್ಲ. ಹಾಗೆ ಅಂದರೆ ಇದು ಏನು ಅಂತಂದರೆ ಆ ವ್ಯಕ್ತಿಯ ಪ್ರಭಾವಲಯ ಅಂತ ಹೇಳ್ತೀವಲ್ಲ, ಕಾಸ್ಮಿಕ್ ರೇಸ್ ಅಂತ ಹೇಳ್ತೀವಲ್ಲ, ಅದು ಆ ಮಗುವಿಗೆ ಬಹಳ ಏನು ಪ್ರಾರಂಭದಿಂದ ಬಂದಿರೋದನ್ನು ನಾವು ಕಾಣ್ತೇವೆ. ಇದು ಆ ಹುಡುಗನ ವಿಶೇಷತೆ. ಈ ಹುಡುಗ ಹಠ ಮಾಡ್ತಾ ಇದ್ದಿದ್ದೇ ಕಡಿಮೆ, ಆದರೂ ಎಲ್ಲರೂ ತುಂಬ ಹಠ ಮಾಡಿದಾಗ ಅಥವಾ ಏನು ಮಾಡಬೇಕಾಗಿಲ್ಲ, ಆ ಮನೆಯ ಪಾಂಡುರಂಗಂಗೆ ಏರಿಸಿರ್ತಕ್ಕಂಥ ಒಂದು ಭಸ್ಮವನ್ನು ಅಂಗಾರವನ್ನು ತಂದು ಹಚ್ಚಿಬಿಟ್ರೆ ಆ ಹಠ ಎಲ್ಲ ನಿಂತು ಮಗು ಕಿಲಕಿಲ ಅಂತ ನಗೋಕ್ಕೆ ಶುರು ಮಾಡೋದು. ಇದು ಈ ಹುಡುಗನ ವಿಶೇಷತೆ ಅಂತ ಹೇಳ್ಬೋದು. ಈ ಹುಡುಗ ಕಲಿಯೋದ್ರಲ್ಲಿ ಎಷ್ಟು ಚುರುಕಿದ್ದ ಅಂದರೆ ಯಾವುದನ್ನು ಸಹ ಅವನು 2 ಸಲ ಹೇಳಿಸ್ಕೊಳ್ಳಿಲ್ಲ. ಅವನು ಒಂದು ಸಲ ಕೇಳಿದರೆ ಬಂದು ಹೋಗ್ಬಿಡೋದು ಅವನಿಗೆ. ಇನ್ನೂ 4 ವರ್ಷದ ಹುಡುಗ ಇದ್ದಾನೆ. ಅವರ ಅಜ್ಜ ಭಗವದ್ಗೀತೆಯನ್ನು ಹೇಳ್ತಾ ಇರಬೇಕಾದ್ರೆ ಅನನ್ಯಾಶ್ಚಿಂತೆಯಂತೋ ಮಾಮ ಶ್ಲೋಕದ ಹಿಂದಿನ ಶ್ಲೋಕ ತನಕ ಹೇಳಿದ್ದಾರೆ. ಈ ಶ್ಲೋಕ ಮರ್ತೋಗ್ಬಿಡ್ತವ್ರಿಗೆ ಇದನ್ನು ಹೇಳ್ಕೋಬೇಕಾದ್ರೆ. ಇದು 4 ವರ್ಷದ ಹುಡುಗ ಅಲ್ಲೇ ಓಡಾಡ್ಕೊಂಡಿತ್ತಲ್ಲ, ತಪ್ಪು ಹೆಜ್ಜೆ ಇಟ್ಕೊಂಡು ಓಡಾಡ್ತಾ ಇದ್ದಿದ್ದು. ಅವ್ರ ಅಜ್ಜ ಹೇಳ್ತಾ ಇರಬೇಕಾದ್ರೆ ಮುಂದಿನ ಶ್ಲೋಕ ಯಾವುದೊಂದು ಯೋಚನೆ ಮಾಡಬೇಕಾದ್ರೆ ಆ ಹುಡುಗ ಹೇಳ್ತಾವೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆವಾಗ ಅವ್ರ ಅಜ್ಜ ಅಂದ್ಕೊಂಡ್ರು, ಹಬ್ಬ ಇದಕ್ಕೆ ಎಂತಹ ಮೆಮೊರಿ ಪವರ್ ಇದೆ ಅಂತ. ಆದರೆ ಮೆಮೊರಿ ಪವರಿಗೆ ನನಗನ್ಸುತ್ತೆ ಅದು ಬೇರೆ ಯಾವುದಾದ್ರು ಶ್ಲೋಕ ಆರಿಸ್ಕೋಯ್ತು ಆ ಮಗು. ಆದರೆ ಇದೇ ಶ್ಲೋಕ ಯಾಕೆ ಹೇಳ್ತು ಅಂದರೆ ಈಗಲೂ ಅಷ್ಟೇ ಯಾರು ಏನು ಚೈತನ್ಯ ಬ್ರಹ್ಮಚೈತನ್ಯರ ಯಾರು ಚಿಂತನೆಯನ್ನು ಮಾಡ್ತಾರೆ ಅವರು ಯೋಗಕ್ಷೇಮ ನನಗೇ ಸೇರಿದ್ದು ಅಂತ ಅವ್ರು ಅವಾಗೇ ಹೇಳಿದೆ. ಅದು ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸ್ತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅವ್ರಿಗೆ ಬಹಳ ಆಶ್ಚರ್ಯ ಆಯಿತು, ಅಬ್ಬಾ ಈ ಹುಡುಗನಿಗೆ ಎಂಥ ಒಂದು ಮೆಮೊರಿ ಪವರ್ ಇದೆಯಲ್ಲ ಅಂತ. ಹಾಗಾಗಿ ಈ ಹುಡುಗನಿಗೆ ಮರವು ಅನ್ನೋದೇ ಇರಲಿಲ್ಲ. ಮರವು ಅನ್ನೋದನ್ನು ಅವಿದ್ಯೆ ಅಂತ ಆಚಾರ್ಯ ಶಂಕರ್ ಹೇಳ್ತಾರಲ್ಲ, ಅವಿದ್ಯಾನ ಅಂತಸ್ತಿಮಿರಹ ಅಂತ ಹೇಳ್ತಾರಲ್ಲ, ಹಾಗೆ ಇಂತಹ ವ್ಯಕ್ತಿಯವರು. ಇವರು ಸ್ಕೂಲಿಗೆ ಸೇರಿದಾಗ, ಸ್ಕೂಲಿಗೆ ಸೇರಿದರೆ 2 ತಿಂಗಳು ಕ್ಲಾಸಿಗೆ ಹೋಗಿದ್ದು. ಕ್ಲಾಸಿಗೆ ಹೋದರೆ ಅವಾಗೆಲ್ಲ ಹೆಂಗೆ ಇದು ಏನು ಐಗಳ ಶಾಲೆ ಅಂತ ಇರ್ತಿತ್ತಲ್ಲ, ಅಲ್ಲಿ ಹೋದ ತಕ್ಷಣಕ್ಕೆ ಆ ಗುರುಗಳು ಹೇಳಿದ್ದನ್ನು ಅಕ್ಷರ ಬರ್ಕೊಟ್ರವರು ಅಂತ. ಒಂದು ಸಲ ತಿದ್ದ ಹೆಣಿಕೆ ಬರುತ್ತೆ ಬಿಡ್ರಿ ಮುಂದಿಂದ ಹೇಳಿ ಅಂತಂದ. ಒಂದು ಇಡೀ ದಿನದಲ್ಲೇ ಅವನು ಆದಿಂದ ಕಾಗುಣಿತ ಅಷ್ಟನ್ನು ಕಲಿತ. ಮಾರು ದಿನ ಮತ್ತೆ ತಿದ್ದಂದ್ರೆ ಇದೆಲ್ಲ ಬರುತ್ತೆ ಮತ್ತೆಂತ ತಿದ್ದೋದು ಅಂದರು. 2 ತಿಂಗಳಲ್ಲೇ ಕಲಿತ ಹುಡುಗ. ಆ ವರ್ಷ ಪೂರ್ತಿ ಕಲಿಯೋದನ್ನು ಅಥವಾ ಅವ್ರು ಕಲಿಯೋದನ್ನು ಗುರುಗಳೇ ಹೇಳಿದ್ರು, ಅಪ್ಪ ನೀನು ಕಲಿಸೋದು ಏನೂ ಇಲ್ಲ, ನೀನು ನಾಳೆಯಿಂದ ಸ್ಕೂಲಿಗೆ ಬರಬೇಡ ಅಂತ. 2 ತಿಂಗಳಾದಮೇಲೆ ಆ ಹುಡುಗ ಸ್ಕೂಲಿಗೆ ಹೋಗಲಿಲ್ಲ. ಯಾಕೋ ಹೋಗಲಿಲ್ಲ ಅಂತ ಅವ್ರ ಅಜ್ಜ ಕೇಳಿದ್ರೆ ಅಜ್ಜ ನಾನು ಹೋಗೋಣ ಅಂದ್ಕೊಂಡೆ, ನಾಳೆಯಿಂದ ನೀನು ಸ್ಕೂಲಿಗೆ ಬರಬೇಡ, ಯಾಕೆಂದರೆ ನೀನು ಕಲ್ಸೋಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತಂದರು. ನಾನು ಅದಕ್ಕೆ ಹೋಗಲ್ಲ ಅಂದ ಈ ಹುಡುಗ. ಇಂಥ ಒಂದು ಅಗಾಧವಾದ ಪ್ರತಿಭಾಶಾಲಿ. ಅದಕ್ಕಿಂತ ಆ ಹುಡುಗನ ವಿಶೇಷತೆ ನೋಡಿ, 5 ವರ್ಷದ ಹುಡುಗ ಇದ್ದಾಗ ಅವ್ರ ಅಜ್ಜ ಕೇಳಿದರು ಅವನಿಗೆ, ನಿನಗೆ ಒಂದು ನಿನಗೆ ₹1 ನಾಣ್ಯ ಕೊಟ್ಟರೆ ಏನು ಮಾಡ್ತೀಯಾ ಅಂದರು. ಆ ಹುಡುಗ ತಕ್ಷಣಕ್ಕೆ ಹೇಳ್ದ, ಇದರಲ್ಲಿ ಚಾಕ್ಲೇಟ್ ತೊಗೊಂಬಂದು ರಸ್ತೆಯಲ್ಲಿರೋರು ಎಲ್ರಿಗೂ ಹಂಚ್ತೀನಿ ಇಂದ. 5 ವರ್ಷದ ಹುಡುಗ, ಇದರಲ್ಲಿ ಚಾಕ್ಲೇಟ್ ತಂದು ಎಲ್ರಿಗೂ ಹಂಚ್ತೀನಿ ಇಂದ. ಅವ್ರ ಅಜ್ಜ ಕೇಳಿದರು, ನಿನಗೊಂದು ಹಂಡೆ ತುಂಬ ದುಡ್ಡು ಕೊಟ್ಟರೆ ನೀ ಏನು ಮಾಡ್ತೀಯಾ ಅಂತ ಹೇಳ್ದ. ಅವಾಗ ಅವನು ಹೇಳ್ದ, ನಮ್ಮ ಮನೆಯಲ್ಲಿ ಅನ್ನ ಸತ್ರ ಇಟ್ಟು ನಮ್ಮ ರೋಡಿಗೆ ಯಾರು ಬರ್ತಾರೋ ಬಂದಿರೋ ಬಡಬಗ್ರಿಗೆಲ್ಲ ಫ್ರೀಯಾಗಿ ಊಟ ಹಾಕ್ತೀನಿ ಅಂದ. ನಿನ್ನನ್ನು ಈ ಜಿಲ್ಲೆಗೆ ಕಲೆಕ್ಟರ್ ಮಾಡಿಬಿಡ್ತೀನಿ ನಾನು, ಅವಾಗ ಏನು ಮಾಡ್ತೀಯಾ ನೀನು ಅಂತ ಅಂದರು. DC ಅಂತ ಹೇಳ್ತಾರಲ್ಲ, ಕಲೆಕ್ಟರ್ ಮಾಡಿದರೆ ಏನು ಮಾಡ್ತೀಯಾ ನೀನು ಅಂತ ಕೇಳಿದರೆ, ನನ್ನ ಜಿಲ್ಲೆಯಲ್ಲಿ ಒಬ್ಬರು ಭಿಕ್ಷೆ ಬಿಡಬಾರ್ದು, ಆ ರೀತಿ ನೋಡ್ಕೊಳ್ತೀನಿ ಅಂದ. ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು. ನೋಡೋಣ ಅಂಥೇಳಿ, ನಿನ್ನನ್ನು ಈ ರಾಜನನ್ನಾಗಿ ಮಾಡಿಬಿಟ್ರೆ ಅಂದರು. ನಮ್ಮ ರಾಜ್ಯದಲ್ಲಿ ಬಡತನ ಇರಬಾರ್ದು, ಯಾರು ಬೇಡಬಾರ್ದು, ಆ ರೀತಿ ಮಾಡ್ತೀನಿ ಅಂದ. ಈ ಮಾತಾಡಿದ್ದು ಎಷ್ಟನೇ ವಯಸ್ಸಿನಲ್ಲಿ ಆ ಹುಡುಗ? 5 ವರ್ಷದ ಹುಡುಗ ಇದ್ದಾಗ. ಏನು ಹೈಸ್ಕೂಲೋ ಕಾಲೇಜೋ ಓದ್ತಾ ಇರಬೇಕಾದ್ರೆ ಭಾಳ ಯೋಚನೆ ಮಾಡಿ ಹೇಳಿದಾನೆ ಅಂತ. ಅವ್ರಿಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಆ ಹುಡುಗನ ಅಪ್ಪಿಕೊಂಡು ಮುದ್ದು ಮಾಡ್ತಾ ತಮ್ಮ ಮಗ ರಾವಜಿ ಅವರಿಗೆ ಈ ಮಗುವನ್ನು ಕೊಟ್ಟು ಹೇಳ್ತಾರೆ ಅವರು, ಇವನು ನಿಜವಾಗ್ಲೂ ಮನುಷ್ಯ ಅಲ್ಲ ಈ ಹುಡುಗ, ಯಾವನೊಬ್ಬ ಶಾಪಗ್ರಸ್ತನಾದಂತಹ ಯೋಗಭ್ರಷ್ಟನಾದಂತಹ ವ್ಯಕ್ತಿಯನ್ನು, ಶಾಪಗ್ರಸ್ತನಾದ ಯೋಗಿ ಅಂತ ಕಾಣುತ್ತೆ ಇವನನ್ನು ಚೆನ್ನಾಗಿ ಪಾಲನೆ ಮಾಡಬೇಕು, ನಮ್ಮ ವಂಶದ ಉದ್ಧಾರಕ್ಕಾಗಿ ಹುಟ್ಟಿದ್ದಾನೆ ಇವನು ಅಂತ. ಕೃಷ್ಣ ಭಗವದ್ಗೀತೆಯಲ್ಲಿ ವಿಚಾರವನ್ನು ಹೇಳ್ತಾನೆ. ಅರ್ಜುನ ಒಂದು ಸಲ ಅವನಿಗೊಂದು ಪ್ರಶ್ನೆ ಕೇಳ್ತಾನೆ ಭಗವದ್ಗೀತೆಯಲ್ಲಿ. ಅವನು ಪ್ರಶ್ನೆಯನ್ನು ಕೇಳ್ತಾನೆ 7ನೇ ಅಧ್ಯಾಯದಲ್ಲಿ. ಕೃಷ್ಣ, ನಾವು ಸಾಧನೆಯನ್ನು ಮಾಡ್ತಾ ಇರ್ತೀವಿ, ಆ ಸಾಧನೆ ಅರ್ಧ ಆಗಿರುತ್ತೆ, ಅಂಥ ಸಂದರ್ಭದಲ್ಲಿ ನಾವು ಸತ್ತು ಹೋಗ್ಬಿಟ್ರೆ ಮುಂದೆ ಏನಾಗುತ್ತೆ? ನಾವು ಒಂದು ಕೋಟಿ ಶಿವಪಂಚಾಕ್ಷರಿ ಜಪ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಒಂದು 75 ಲಕ್ಷ ಆಗಿದೆ,
ಅಷ್ಟೊಳಗೆ ಸತ್ತೋಗ್ಬಿಟ್ವಿ. ಹಾಗಾದ್ರೆ ಏನಾಗುತ್ತೆ, ಅದು ವ್ಯರ್ಥ ಆಗುತ್ತಾ, ಮಾಡಿದ್ದೆಲ್ಲ ವೇಸ್ಟಾ ಅಂತಂದರೆ ಅವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ಖಂಡಿತ ವೇಸ್ಟ್ ಆಗಲ್ಲ. ಅವನು ಮುಂದೆ ಏನು ಮಾಡ್ತಾನೆ, ಇಂತಹ ಯೋಗಭ್ರಷ್ಟ ಅವನ ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟ ಅಭಿಜಾಯತೆ. ಮುಂದೆ ಅವನು ಏನು ಮಾಡ್ತಾನೆ ಅಂತ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತೀ ಸಮ ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋಭಿಜಾಯತೆ. ಅವನು ಮುಂದೆ ಆಚಾರಶೀಲರ ಮನೆಯಲ್ಲಿ, ವೇದ ವಿದ್ವಾಂಸರ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಈ ಯೋಗಭ್ರಷ್ಟ ಹುಟ್ಟುತ್ತಾನೆ. ಹುಟ್ಟಿ ಅಲ್ಲೇನು ಮಾಡ್ತಾನೆ, ಅಥವಾ ಯೋಗಿನಾಂ ಏವ ಕುಲೇ ಭವತಿ ಧೀಮತ, ಅಥವಾ ಯೋಗಿಯಾಗಿಯೇ ಹುಟ್ಟುತ್ತಾನೆ. ಅವನು ಹುಟ್ಟಿ ಮುಂದೆ ಏನು ಮಾಡ್ತಾನೆ ಇವನು ಅಂತ ಅಂದರೆ, ಏತದ್ಹಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಇಂತಹ ಹುಟ್ಟು ಸಿಗೋದು ಭಾಳ ಅಪರೂಪ. ಕೃಷ್ಣನೇ ಹೇಳಿರುವ ಮಾತು, ಏತದ್ದಿ ದುರ್ಲಭತರಂ, ಇಂತಹ ಈ ಲೋಕದಲ್ಲಿ ಇಂತಹ ಜನ್ಮ ಸಿಗೋದು ಬಹಳ ದುರ್ಲಭ. ಆ ಜನ್ಮದಲ್ಲಿ ಹುಟ್ಟಿ ಆಮೇಲೆ ಅವನೇನು ಮಾಡ್ತಾನೆ ಅಂದರೆ, ಹಿಂದಿನ ಸಾಧನೆ ಉಳ್ಕೊಂಡಿರುತ್ತಲ್ಲ, 75 ಲಕ್ಷ ಹಿಂದೆ ಮಾಡಿಬಿಟ್ಟಿದ್ದಾನೆ. ಈಗ 25 ಲಕ್ಷಕ್ಕೆ ಅವನಿಗೆ ಏನಾಗ್ಬಿಡುತ್ತೆ, ಸಿದ್ಧಿ ಆಗ್ಬಿಡುತ್ತೆ ಅವನಿಗೆ. ಈಗಲೂ ಅವನಿಗೆ ಅದರಲ್ಲೇ ಅಪೇಕ್ಷೆ ಇರುತ್ತೆ. ಇವನು ಈಗಲೂ ಅವ್ನು ಕೋಟಿ ಮಾಡಬೇಕು ಅಂದ್ಕೊಂಡಿರ್ತಾನೆ, ಆದರೆ 25 ಲಕ್ಷಕ್ಕೆ ಸಿದ್ಧಿ ಆಗಿಬಿಡುತ್ತೆ. ನಾವು ಅಂದ್ಕೊಳ್ಳೋದೇನೋ, ಅಲ್ಲ ನಾವೆಲ್ಲ ಕೋಟಿಗಟ್ಟಲೆ ಮಾಡಿದೇನೋ, 50 ಮಾಡಿದ್ವಿ, 60 ಮಾಡಿದ್ವಿ, 70 ಮಾಡಿದ್ವಿ, ಆಗಲಿಲ್ಲ. ಅವ್ರು 25 ಲಕ್ಷ ಮಾಡಿದ್ರೆ ಸಿದ್ಧಿ ಆಗ್ಬಿಡ್ತಲ್ಲ ಅಂತಂದರೆ ಅದು ಜನ್ಮಾಂತರದ ಸಿದ್ಧಿ. ಅದಕ್ಕೇನೆ ಅದು ಹೇಳ್ತಾರೆ, ಯತತೆ ಎತ್ತ ಯಥೋ ಭೂಯ ಸಂಸಿದ್ಧೌ ಕುರುನಂದನ. ಆಮೇಲೆ ಆ ಉಳಿದಿರೋ ಸಾಧನೆಯನ್ನು ಮಾಡ್ತಿರ್ಲಿಕ್ಕೆ ಅವನಿಗೆ ಸಿದ್ಧಿ ಆಗಿಬಿಡುತ್ತೆ. ಅಂಥವ್ರನ್ನ ಯೋಗಭ್ರಷ್ಟರು ಅಂತ ಕರೀತಾರೆ. ಇವನು ಒಬ್ಬ ಹಾಗೆ ಯೋಗಭ್ರಷ್ಟ. ಇವನು ಯಾವನೋ ಒಬ್ಬ ಮಹಾಯೋಗಿ ಅಂತ ಕಾಣುತ್ತೆ, ನಮ್ಮಲ್ಲಿ ಹುಟ್ಟಿದ್ದಾನೆ ಇವನು ಅಂತ ಹೇಳ್ತಾರೆ. ಮುಂದೆ ಆ ಹುಡುಗನಿಗೆ ಉಪನಯನ ಮಾಡ್ತಾರೆ. ಉಪನಯನ ಆಗ್ತಿರ್ಲಿಕ್ಕೆ 6 ತಿಂಗಳಲ್ಲಿ ಸಾಕಷ್ಟು ಮಂತ್ರತಂತ್ರ ಕಲಿತ. ಸ್ಕೂಲಿಗೆ ಒಂದು 2 ತಿಂಗಳು ಹೋಗಿ ಆಮೇಲೆ ಅವನೇನಾಯಿತು ಅಂತಂದರೆ, ಅವನು ಸ್ಕೂಲಿಗೆ ಹೋಗೋದು ಬಿಟ್ಟ. ಅವನು ಎಲ್ಲ ವಿದ್ಯೆಗೆ ಬಂತಪ್ಪ, ನಿನಗೇನು ಹೇಳ್ಕೊಡೋದಿಲ್ಲ, ನಿನಗೆ ಕಲಿಸೋವಂಥದ್ದನ್ನು 4 ವರ್ಷ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡು, ಫೋರ್ತು ಅಂತ 15 ದಿನಕ್ಕೆ ನೀನು 1 ವರ್ಷದ ಕಲ್ತಿದ್ದೀಯಾ, ನೀನು ಮೇಲೆ ಬರಬೇಡ ನೀನು ಅಂತಂದ್ರು ಅವರು. ನಿನಗೆ ಕಲಿಸೋದು ಏನೂ ಇಲ್ಲ ಅಂತ. ಹೀಗಿರಬೇಕಾದ್ರೆ ಆ ಹುಡುಗನಿಗೆ 10 ವರ್ಷ ಆಯಿತು. 10 ವರ್ಷ ಆದಾಗ ಅವ್ರ ಊರಿಗೆ ಒಬ್ಬ ಬೈರಾಗಿ ಬಂದ. ಅವರು ಒಟ್ಟು ಹಿಂದಿನ ಕಾಲದಲ್ಲೆಲ್ಲ ಹಾಗೇನೆ ಬೈರಾಗಿಗಳು ಬರ್ತಿದ್ರು, ಊರಲ್ಲಿರೋ ದೇವಸ್ಥಾನಗಳಲ್ಲಿ ಉಳ್ಕೊಳ್ತಿದ್ರು, ಊರಲ್ಲಿ ಭಿಕ್ಷೆ ಬಿಡ್ತಾಯಿದ್ರು. ಕೆಲವರು ಶುಷ್ಕ ಭಿಕ್ಷೆ ಅಂಥೇಳಿ ಅಕ್ಕಿ ಬೇಳೆ ಇತ್ಯಾದಿಗಳನ್ನ ಬೇಡ್ತಿದ್ರು. ಇನ್ನು ಕೆಲವರು ಯಾರ ಮನೇಲಿ ಮಾಡಿರ್ತಕ್ಕಂಥ ಆಹಾರವನ್ನೇ ಬೇಡಿಕೊಂಡು ಅದನ್ನು ಊಟ ಮಾಡಿ ತಮ್ಮ ಸಾಧನೆ ಇತ್ಯಾದಿಗಳನ್ನು ಮಾಡ್ತಿದ್ರು. ಒಬ್ಬ ಬೈರಾಗಿ ಬಂದ. ಅವನು ಬಂದವನು ಏನು ಮಾಡ್ದ ಅಂತಂದರೆ, ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಮನಾಚೆ ಶ್ಲೋಕ ಅಂಥೇಳಿ ಅದೊಂದು ಸಹ ಇವರದ್ದು ಸಮರ್ಥ ರಾಮದಾಸರದ್ದು ಆ ಮನಾಚೆ ಶ್ಲೋಕವನ್ನು ಹೇಳ್ತಾ ಇದ್ದ. ಮಧ್ಯಾಹ್ನದವರೆಗೆ ಜಪ, ಪೂಜೆ, ಧ್ಯಾನ ಮಾಡ್ತಿದ್ದ. ಆಮೇಲೆ ಏನು ಮಾಡ್ತಿದ್ದ, ಮಾಧವಕರಿಗೆ ಹೋಗಿಬಿಟ್ಟು ಆಹಾರ ಬೇಡ್ಕೊಂಡು ಬಂದು ಊಟ ಮಾಡಿ ಮತ್ತು ಸಾಯಂಕಾಲ ರಾಮಾಯಣ ಪಾರಾಯಣ ಮಾಡ್ತಿದ್ದ. ರಾತ್ರಿ ನಿದ್ದೆ ಬರೋ ತನಕ 11 ಗಂಟೆ ತನಕ ಭಜನೆ ಮಾಡ್ತಾ ಇರ್ತಿದ್ದ. ಯಾರ ಮನೆಗೂ ಅವನು ಭಿಕ್ಷೆಗೇನು ಹೋಗ್ತಿರಲಿಲ್ಲ. ಬೆಳಗಾಗಿದ್ದು ಅವನು ಭಿಕ್ಷೆಗೆ ಹೋಗೋ ಟೈಮ್ನಲ್ಲಿ ಅವನು ಜೋಳಿಗೆ ಹಿಡ್ಕೊಂಡು ರಾಮನಾಮ ಸ್ಮರಣೆ ಮಾಡ್ತಾ, ಅಥವಾ ಈ ರಾಮಾಯಣದ ಶ್ಲೋಕವನ್ನು, ಈ ಮನಾಚೆ ಶ್ಲೋಕಗಳನ್ನು ಎಂಥದ್ದು ಹೇಳ್ಕೊಂಡು ಹೋದರೆ ಜನಕ್ಕೆ ಗೊತ್ತಾಗ್ತಿತ್ತು ಇವರಿಂಥ ಇದಕ್ಕೆ ಬಂದಿದ್ದಾರೆ ಅಂತ. ಎಲ್ಲರೂ ಅವ್ರ ಮನೆಯಲ್ಲಿ ಕರೆದು ಮಧ್ಯಾಹ್ನ ಹೊತ್ತಿಗೆ ಬಂದಿದ್ದಾರೆ ಅಂತಂದರೆ ತಮ್ಮಲ್ಲಿ ಮಾಡಿರೋ ರೊಟ್ಟಿಯೋ, ಬಕ್ರಿಯೋ, ಚಪಾತಿಯೋ ಎಂಥದೋ ಹಾಕ್ತಿದ್ರು ಅವರಿಗೆ. ಈ ಥರ ನಡೀತಾಯಿತ್ತು. ಈ ಹುಡುಗ 10ನೇ ವರ್ಷಕ್ಕೆ ಅವರೊಂದು ಸಲ ಸಂಜೆ ಹೊತ್ತಿನಲ್ಲಿ ಕೂತ್ಕೊಂಡಾಗ ಯಾರೂ ಇಲ್ಲದಿದ್ದಾಗ ಇವನು ಹೋಗಿ ಹೇಳ್ತಾನೆ, ಏನು ಅಂದರೆ, ಅಲ್ಲ ನೀವು ಒಳ್ಳೆ ಆಟ ಕಟ್ಟಿದ್ದೀರಿ ಬಿಡ್ರಿ ಅಂದ. ಅವನು ಒಳ್ಳೆಯ ಆಟ ಮಾಡ್ತಾಯಿದ್ದೀರಿ ನೀವು ಅಂತ. ಏನಪ್ಪ ಮಗು ಹಂಗಂದ್ರೆ ಅಂತ. ನಿಮ್ಮದೇ ಭಾಳ ಒಳ್ಳೆ ಕೆಲಸ ಕಣ್ರಿ. ಪಾತ್ರೆ ತೊಳಿಬೇಕಾಗಿಲ್ಲ, ಒಲೆ ಉರಿ ಮಾಡಬೇಕಾಗಿಲ್ಲ, ಅಡುಗೆ ಮಾಡ್ಕೋಬೇಕಾಗಿಲ್ಲ, ಆಮೇಲೆ ಅಕ್ಕಿ ಕೊಡಬೇಕಾಗಿಲ್ಲ, ಬೇಳೆ ಕೊಡಬೇಕಾಗಿಲ್ಲ, ತರಕಾರಿ ಕೊಡಬೇಕಾಗಿಲ್ಲ, ಮಸಾಲೆ ಪುಡಿ ಬೇಕಾಗಿಲ್ಲ. ಒಳ್ಳೆ ಆಟ ಕಟ್ಟಿದ್ದೀರಿ ನೀವು, ದಿನ ರುಚಿ ಅದು ಭೋಜನೆ ಮಾಡಿಕೊಂಡು. ಅಲ್ಲ ಅದು ಸರಿ, ಈ ವೇಷ ಎಲ್ಲ ಯಾಕೆ ಹಾಕಿದ್ದೀರಿ ಅಂದ. ಈ ಸಾಧು ವೇಷ ಹಾಕ್ಕೊಂಡಿದ್ದೀರಲ್ಲ, ಇದು ಭಾಳ ಚೆನ್ನಾಗಿದೆ, ಈ ವೇಷ ಯಾಕೆ ಹಾಕ್ಕೊಂಡಿದ್ದೀರಿ ಅಂದ. ಅವರು, ಮಗು ನಿನಗೇನು ಗೊತ್ತಾಗ್ತದೆ, ತಲೆ ಹರಟೆ ಎದ್ದೋಗು ಅಂತ ಹೇಳಲಿಲ್ಲ. ಅವರು ಸಣ್ಣ ಮಗು ಆದರೂ ಕೇಳಿರೋಂಥ ಮಗುವಿಗೆ ಸೀರಿಯಸ್ ಆಗಿ ಉತ್ತರ ಹೇಳಿದರು, ಮಗು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ನಾನು ಈ ವೇಷ ಹಾಕ್ಕೊಂಡಿದ್ದೀನಿ. ನನಗೀಗಾಗಲೇ 75-80 ವರ್ಷ ಹತ್ತತ್ರ ಬಂದಿದೆ. ಭಗವಂತನ ದರ್ಶನ ಆಗಲಿ ಅಂತ ಹೇಳಿ ನಾನು ಈ ವೇಷ ಹಾಕಿದ್ದೀನಿ ಅಂತ. ನಿಮಗೆ ಸಾಕ್ಷಾತ್ಕಾರ ಆಗಿದೆಯಾ? ಹಾಗಾದರೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ರಾಮಾಯಣ ಓದ್ತೀರಿ, ಇಷ್ಟೊಂದು ಭಜನೆ ಮಾಡ್ತೀರಿ ಅಂತ ಸಾಕ್ಷಾತ್ಕಾರ ಆಗಿದೆಯೇ ಅಂತಂದರೆ, ಇಲ್ಲ ಮಗು, ಹೇಗಾಗತ್ತೆ ಸಾಕ್ಷಾತ್ಕಾರ ಆಗೋದಕ್ಕೆ ಒಬ್ಬ ಯೋಗ್ಯ ಗುರುವಿನ ಮಾರ್ಗದರ್ಶನ ಬೇಕಲ್ಲ ಅಂದ್ರೆ ಅವರು. ನೋಡಿ, ಇದು ಭಾಳ ವಿಶೇಷವಾದ್ದು ಅಂತ. ನಮಗೆ ಬರೀ ನಾವು ಗ್ರಂಥಗಳನ್ನು ಓದ್ಕೊಂಡ್ರೆ, ಪುಸ್ತಕಗಳನ್ನು ಓದ್ಕೊಂಡ್ಬಿಟ್ರೆ ನಮಗೆ ಸಾಕ್ಷಾತ್ಕಾರ ಆಗೋದಿಲ್ಲ.
ಯಾಕೆಂದರೆ ಗುರುವಿನಿಂದ ಉಪದೇಶ ಆದಾಗ ಮಾತ್ರ ಅದು ಮಂತ್ರ ಆಗುತ್ತೆ. ಹಾಗಾಗಿ ಇಲ್ಲದೆ ಹೋದರೆ ಅದು ಅಕ್ಷರಗಳ ಸಮೂಹ ಅದು. ಹಾಗಾಗಿ ಯಾರಿಗೂ ಗೊತ್ತಿಲ್ಲ ಶಿವಪಂಚಾಕ್ಷರಿ ಅಂತಂದರೆ ಅದು ನಮಃ ಶಿವಾಯ, ನಮಗೂ ಗೊತ್ತು ನಿಮಗೂ ಗೊತ್ತು. ಷಡಕ್ಷರಿ ಮಂತ್ರ ಆದರೂ ಓಂ ನಮಃ ಶಿವಾಯ. ಗಾಯತ್ರಿ ಮಂತ್ರ ಈಗಂತೂ ಕಾಲಿಂಗ್ ಬೆಲ್ಲೆಲ್ಲ ಇರುತ್ತೆ, ಅರ್ಧರ ಮನೆ ಕಾಲಿಂಗ್ ಬೆಲ್ ಓದ್ತಿದ್ರೆ ಗಾಯತ್ರಿ ಮಂತ್ರವೇ ಬರುತ್ತೆ. ಈಗ ಎಲ್ಲವೂ ಇದೆ, ಈಗ ಎಲ್ಲರೂ ಹೇಳ್ತಾರೆ ಈಗ ಅಂತ. ಹಾಗಾದರೆ ಅವೆಲ್ಲ ಹೇಳಿಬಿಟ್ರೆ ಆಗತ್ತಾ ಅಂತಂದರೆ ಇಲ್ಲ, ಉಪದೇಶ ಮಾಡಿದಾಗ ಮಾತ್ರ ಅವು ಮಂತ್ರ ಆಗ್ತವೆ, ಇಲ್ಲದೆ ಹೋದರೆ ಅಕ್ಷರಗಳ ಸಮೂಹ ಆಗತ್ತೆ. ಅದಕ್ಕೆ ಹಾಗಾಗಿ ನಮ್ಮನ್ನು ಉದ್ಧಾರ ಆಗಬೇಕಂದ್ರೆ ಗುರುಗಳಿಂದ ಉಪದೇಶ ಆಗಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅಪ್ಪ ಅದಕ್ಕಾಗಿಯೇ ಮಗು ನಾನು ಮಾರ್ಗದರ್ಶನಕ್ಕಾಗಿ ಒಂದು ಸದ್ಗುರುವನ್ನು ಹುಡುಕ್ತಾ ಇದ್ದೇನೆ, ಇಷ್ಟು ವರ್ಷ ಆದರೂ ನನಗೆ ಸಿಕ್ಕಿಲ್ಲ ಅಂತ ಹೇಳಿದೆ. ಆವಾಗ ಈ ಹುಡುಗನಿಗೆ 10 ವರ್ಷದ ಹುಡುಗ, ಆವಾಗ ಈ ಹುಡುಗನಿಗೆ ಅನ್ನಿಸ್ತು, ಓಹೋ ನಾನು ಗುರುವನ್ನು ಹುಡುಕಬೇಕು ಅಂತ. 10 ವರ್ಷದಲ್ಲಿರ್ತಕ್ಕಂಥ ಈ ಹುಡುಗ ಏನು ಮಾಡ್ದ, ಹಾಗಾದ್ರೆ ನಾನು ಹುಡುಕಲಿಕ್ಕೆ ಅಂತ ಹೇಳಿ ನಾನು ಹುಡುಕ್ತೇನೆ ಅಂತೇಳಿ ಮನೆ ಬಿಟ್ಟು ಹೋದ. ಮನೆ ಬಿಟ್ಟು ಹೋಗಿ ಕೊಲ್ಲಾಪುರದ ತನಕ ಹೋಗಿ ಯಾಕೋ ಅವನಿಗೆ ಆವಾಗ ಸರಿಯಾಗಲಿಲ್ಲ. ಕೊನೆಗೆ ಅಲ್ಲಿ ಹೋಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಂಡು ಕೊನೆಗೆ ಹಾಗೆ ವಾಪಸ್ಸಾದ. ಯಾಕೆಂದರೆ ಮೊದಲನೇ ಸಲ ಹೋದಾಗ ತಮ್ಮ ಜೊತೆಗೆ ಇನ್ನೊಬ್ಬರನ್ನು ಕರ್ಕೊಂಡು ಹೋಗಿದ್ದರು ಅವರು, ಆ ಗಣಪತಿ. ಅವನು ಇವ್ರ ಜೊತೆಗಿದ್ದಂಥವನು ಕೊಲ್ಲಾಪುರ ತನಕ ಹೋದ್ಮೇಲೆ, ಇಲ್ಲಪ್ಪ ನಂಗೆ ಮನೆ ಬಿಟ್ಟಿರೋಕ್ಕಾಗಲ್ಲ, ನಿನ್ನಂಗೆ ಏನೋ ತಿನ್ಕೊಂಡು ಹೇಗೆ ಇರೋದು ನನಗೆ ಸಾಧ್ಯ ಇಲ್ಲ, ನಾನು ಊರಿಗೆ ಹೋಗ್ತೀನಿ ನನ್ನನ್ನು ಕಳಿಸ್ಬಿಡು ಅಂದ. ನಿನ್ನ ಪಾಡಿ ನೀವು ಊರಿಗೆ ಹೋಗಿ, ಇಲ್ಲ ನೀ ಜೊತೆ ಬಂದಿದೆ, ಜೊತೆಗೆ ಬಿಡಬೇಕು, ನಾ ಎಲ್ಲರ ದಾರಿ ತಪ್ಪಿ ನಂಗೆ ಗೊತ್ತಾಗಲ್ಲ ಅಂದ. ಕೊನೆ ಮತ್ತೆ ಅವನು ಕರ್ಕೊಂಡು ವಾಪಸ್ ಬಂದು ಅವನ ಮನೆಗೆ ತಲುಪಿಸ್ತಾರೆ ಅವರು. ಇದಾದಮೇಲೆ ಅವರಿಗೆ 11ನೇ ವರ್ಷಕ್ಕೆ ಮದುವೆ ಆಯಿತು. ಅವರಿಗೆ 11 ವರ್ಷ ಹುಡುಗ ಇದ್ದಾಗ ಮದುವೆ. ಇವರ ಹೆಂಡತಿಗೆ 8-9 ವರ್ಷ. ಆವಾಗ ಇವರಿಗೆ ಮದುವೆ ಆಯಿತು. ಇವರ ಹೆಂಡತಿ ಹೆಸರು ಸರಸ್ವತಿ ಅಂತ. ಇವರ ತಂದೆ ಅಂದರೆ ಹೆಂಡತಿಯ ತಂದೆ ಫ್ಯಾಮಿಲಿ ಯಾವುದು ಅಂದರೆ ಗೋಡ್ಸೆ ಫ್ಯಾಮಿಲಿ. ಗೋಡ್ಸೆ ಅಂದರೆ ಗೊತ್ತಲ್ಲ ನಮಗೆ, ಗೋಡ್ಸೆ ಅಂತೇಳಿ ನಮ್ಗೆ ಗೊತ್ತಿರೋದು ಒಬ್ಬನೇ ಗೋಡ್ಸೆ ಅಲ್ವೇ. ಇವರಲ್ಲಿ ನೋಡಿ ಗೋಡ್ಸೆ ಫ್ಯಾಮಿಲಿ. ಆ ಗೋಡ್ಸೆ ವಿಚಾರ ಇಲ್ಲಿ ಹೇಳೋದು ಉಚಿತವೋ ಅನೌಚಿತವೋ ನಂಗೆ ಗೊತ್ತಾಗಲ್ಲ, ಆದರೂ ವಿಶೇಷತೆ ಏನು ಅನ್ನೋದು ಹೇಳ್ತೀನಿ. ಆ ನಾಥುರಾಮ್ ಗೋಡ್ಸೆನೋ ಬಹಳ ದೊಡ್ಡ ಸಾಧಕರ ಮನೆತನದವನು ಆ ವ್ಯಕ್ತಿ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಎಲ್ಲ ಸತ್ತೋಗ್ಬಿಡ್ತಿದ್ವು. ಆ ನಾಥುರಾಮ್ ಗೋಡ್ಸೆ ಮನೆಯಲ್ಲಿ 2-3 ಜನ ಗಂಡು ಮಕ್ಕಳು ಹುಟ್ಟಿ ಸತ್ತೋಗ್ಬಿಟ್ರು. ಅದಕ್ಕೆ ಅವ್ರ ಮನೆ ದೇವರಿಗೆ ಅವ್ರು ಹರಕೆ ಮಾಡಿಕೊಂಡ್ರು, ಮುಂದೆ ಗಂಡಾರೋ ಆಗಲಿ ಹೆಣ್ಣಾರೋ ಆಗಲಿ ಅದನ್ನು ಹೆಣ್ಣು ಮಗುವನಂಗೆ ನಾವು ನೋಡ್ಕೊಳ್ತೀವಿ ಅಂತ. ಆ ಮಗು ಹುಟ್ಟಿದ ಮೇಲೆ, ಮತ್ತು ಮಗನೇ ಹುಟ್ಟಿದ ಮೇಲೆ ಆ ಮಗುವಿಗೆ ಮೂಗು ಚುಚ್ಚಿದ್ರು. ನತ್ ಅಂತ ಹೇಳ್ತಾರಲ್ಲ, ನತ್ತು ರಾಮ್ ಅಂತ ಅವನಿಗೆ, ರಾಮನ ಹೆಸರೇ ಇಟ್ಟರು ಅವನಿಗೆ. ಆದರೆ ಮೂಗು ಚುಚ್ಚಿಸಿ ಆ ಮಗುಗೆ ಮೂಗುತಿ ಇಟ್ಟರು, ನತ್ತು ಅಂತ ಹೇಳ್ತೀವಲ್ಲ ರಿಂಗ್, ಅದನ್ನಿಟ್ಟಿದ್ರು. ಅದರಿಂದ ಅವನಿಗೆ ನತ್ತು ರಾಮ್ ಅಂತ ಹೆಸರು. ಅದಕ್ಕೆ ಹಾಗಾಗಿ ನಾಥುರಾಮ್ ಗೋಡ್ಸೆ ಅಂತ ಹೇಳೋದು. ಒಳ್ಳೆ ಸಾಧಕರ ಮನೆತನವೇ ಅವರು. ಅಂತಹ ಮನೆತನ, ಆ ಮನೆತನಕ್ಕೂ ಈ ಮನೆತನಕ್ಕೂ ಸಂಬಂಧ ಇಲ್ಲ ಅಂತ ಕಾಣುತ್ತೆ. ಸರ್ನೇಮ್ ಇವರ ಮೊದಲನೆಯ ಹೆಂಡತಿಯ ತಂದೆಯ ಮನೆಯ ಸರ್ನೇಮು ಗೋಡ್ಸೆ ಅಂತ ಹೇಳಿ ಅವರ ಮನೆತನದ ಹೆಣ್ಣುಮಗಳನ್ನು ತಂದು ಇವರಿಗೆ ಮದುವೆ ಆಯಿತು. ಕೊನೆಗೆ ಇನ್ನೂ ಹುಡುಗಿ ಚಿಕ್ಕವಳಲ್ಲ, ಆದ್ದರಿಂದ ಇವರೇನು ಮಾಡಿದರು ಅಂತಂದರೆ ಮತ್ತೆ ತಮ್ಮ ಗುರುಗಳನ್ನು ಹುಡ್ಕೋಣ ಅಂತ ಹೊರಟರು. ಇದು ನನಗೆ ಯಾಕೆ ಗೋಂದಾವಲೆ ಮಹಾರಾಜರ ಜೀವನ ಚರಿತ್ರೆ ನಮಗೆ ಇಷ್ಟು ಮಹತ್ವ ಅಂತ ಅನಿಸುತ್ತೆ ಅಂತಂದರೆ, ನಾವೆಲ್ಲರೂ ಗುರುಗಳನ್ನು ಹುಡುಕಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಯಾರ್ಯಾರನ್ನೂ ಹುಡುಕ್ತೀವಿ. ಆದರೆ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೇಗಿದೆ ಅಂತಂದರೆ, ಇಂತಹ ಗುರುವಿಗೆ ಇಂಥವನೇ ಶಿಷ್ಯ ಅಂತ ಫಿಕ್ಸ್ ಆಗಿರುತ್ತೆ, ಅಥವಾ ಇಂತಹ ಶಿಷ್ಯನಿಗೆ ಇಂಥವನೇ ಗುರು ಅಂತ ಫಿಕ್ಸ್ ಆಗಿರುತ್ತೆ. ನಾವೆಲ್ಲ ಅಂದ್ಕೊಂಡ್ಬಿಡ್ತೀವಿ ಯಾರು ಬೇಕಾದ್ರೂ ಉಪದೇಶ ಕೊಡ್ಬೋದು ಅಂತಂದರೆ, ಯಾರು ಬೇಕಾದ್ರೂ ಉಪದೇಶ ಕೊಡೋದು ಸಮೂಹವಾಗಿ ಕೊಡ್ತಾರಲ್ಲ, ನಾವು ಒಂದು ಇದರಲ್ಲಿ ಹೋಗಿ ಉಪದೇಶ ತಗೊಂಡೆ ಹಾಗೆ ಅಂತ ಅಂತೀವಲ್ಲ, ಆ ಸಮೂಹವಾಗಿ ಉಪದೇಶ ತಗೊಳ್ಳೋದು ಹೆಂಗಾಗತ್ತೆ ಅಂತಂದರೆ, ಮ್ಯೂಸಿಕ್ ಕ್ಲಾಸ್ ಸ್ಕೂಲಲ್ಲಿ ಮ್ಯೂಸಿಕ್ ಹೇಳ್ಕೊಟ್ಟಂಗೆ ಆಗುತ್ತೆ. ಒಬ್ಬರು ಇದನ್ನು ಶ್ರುತಿ ಸೆಟ್ ಮಾಡೋಕ್ಕಾಗಲ್ಲ, ಹೇಳ್ಕೊಡೋದಕ್ಕೂ ಆಗಲ್ಲ. ಎಂಥ ಒಂದು ಸಮೂಹ ಗೀತೆ ಹೇಳ್ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ಬೋದು ಅಷ್ಟೇ ಹೊರತು, ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಇಂಡಿವಿಜುವಲ್ಲಾಗಿ ಹೋಗಿ ಕಲಿಬೇಕು, ಅದಲ್ವಾ? ಇದು ಹಾಗೇನೆ, ಇಲ್ಲೂ ಹಾಗೇ ಇವರು ಗುರುವನ್ನು ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಎಲ್ಲೆಲ್ಲೋ ತಿರುಗ್ತಾರೆ, ಉತ್ತರ ಭಾರತವೆಲ್ಲ ತಿರುಗ್ತಾರೆ. ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಗುರುವಿನ ಮಹತ್ವ ಎಷ್ಟು, ಗುರುವಿನ ಪ್ರಭಾವ ನಮ್ಮ ಜೀವನದ ಮೇಲೆ ಎಷ್ಟು ಅದ್ಭುತವಾಗಿದೆ ಅಂತ. ಎಲ್ಲ ಕಡೆಗೂ ತಿರುಗ್ತಾ ಅಲ್ಲಿಂದ ಮುಂದೆ ಅವರು ಅಕ್ಕಲ್ಕೋಟ ಮಹಾರಾಜ್ ಅಂತ ಹೇಳಿ ಸಾಕ್ಷಾತ್ ದತ್ತಾತ್ರೇಯನ ಅವತಾರ ಅಂತ ಪ್ರಖ್ಯಾತರಾದವರು. ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋದರೂ ಅವರು ಆಶೀರ್ವಾದ ಮಾಡ್ತಾರೆ, ನಾನು ನಿನ್ನ ಗುರು ಅಲ್ಲ, ನೀನು ಮುಂದೆ ಹೋಗು ಅಂತಾರೆ. ಆಮೇಲೆ ಅಲ್ಲಿಂದ ಮುಂದೆ ಹೋದ್ಮೇಲೆ ಈಗ ಇದು ಬೀದರ್ನಲ್ಲಿ ಮಾಣಿಕ್ಯ ಪ್ರಭು ಅಂತ ದತ್ತಪೀಠ ಇದೆಯಲ್ಲ, ಅಲ್ಲಿಗೆ ಹೋಗ್ತಾರೆ. ದತ್ತಪೀಠ ಅವರೆಲ್ಲ ದತ್ತನ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಅವರು. ಅವ್ರ ಹತ್ರ ಹೋಗಿ ಕೇಳಿದಾಗ, ಇಲ್ಲ ನಾನು ನಿನಗೆ ಬೇಕಾದ್ರೆ ನಿನ್ನ ಆಧ್ಯಾತ್ಮಿಕ ಡೌಟ್ಸ್ ಏನಾದ್ರು ಇದ್ದರೆ ಅದನ್ನು ನಾನು ನಿಂಗೆ ಸಮಾಧಾನ ಹೇಳ್ಬೋದೇ ಹೊರತು ನಿನ್ನ ಗುರು ನಾನಲ್ಲ, ನಿನ್ನ ಗುರು ಬೇರೆ ಇದ್ದಾನೆ, ನೀನು ಮುಂದೆ ಹೋಗು ಅಂತಾರೆ.
ಅಲ್ಲೆಲ್ಲ ತಿರುಗಾಡಿಕೊಂಡು ಮುಂದೆ ಅವರು ಹುಮನಾಬಾದ್ಗೆ ಹೋಗಿ ಅಲ್ಲಿಂದ ಅಬೂ ಪರ್ವತಕ್ಕೆ ಹೋಗಿ ಅಲ್ಲಿಂದ ಕಾಶಿ, ಅಯೋಧ್ಯ, ನೈಮಿಷಾರಣ್ಯ ಎಲ್ಲ ಕಡೆಗೆ ತಿರುಗಿದ್ರು. ಎಲ್ಲ ಕಡೆಗೂ ಅಷ್ಟೇ, ಗಿರಿನಾರ್ ಅಲ್ಲೂ ದತ್ತಕ್ಷೇತ್ರ, ಎಲ್ಲ ಕಡೆಗೆ ತಿರುಗಿದ್ರು. ಎಲ್ಲರೂ ಹೇಳೋದಷ್ಟೇ, ನೀನು ಒಳ್ಳೆಯ ಸಾಧನೆಯ ಮಾರ್ಗದಲ್ಲಿ ಇದೆಯಾ, ಆದರೆ ನಿನ್ನ ಗುರು ನಾನಲ್ಲ, ನೀನು ಮುಂದೆ ಹೋಗು, ನಿಂಗೆ ಸಿಗ್ತಾರೆ ಗುರು. ಅಲ್ಲಿಂದ ಅವರು ತಿರುಗಾಡ್ತಾ ಬಂಗಾಲಕ್ಕೆ ಬಂದು ಇದಕ್ಕೆ ಬರ್ತಾರೆ, ಕಲ್ಕತ್ತಾಗೆ ಬಂದು ರಾಮಕೃಷ್ಣ ಪರಮಹಂಸ ಹತ್ರ ಬರ್ತಾರೆ. ಇದೆಂತಹ ಅದ್ಭುತ ನೋಡಿ. ರಾಮಕೃಷ್ಣ ಪರಮಹಂಸರಿಗಿಂತ ಬೇರೆ ಗುರು ಬೇಕೆ, ಈ ಗಣಪತಿಗಿಂತ ಶ್ರೇಷ್ಠವಾದ ಶಿಷ್ಯ ಬೇಕೆ. ಆದರೆ ರಾಮಕೃಷ್ಣ ಪರಮಹಂಸರು ಇವರನ್ನು ನೋಡಿ ಇವರಿಗೆ ಸಮಾಧಾನ ಮಾಡ್ತಾರೆ, ಅವರ ತಮ್ಮ ಜೊತೆಗೆ ಇಟ್ಕೊಂಡು ಅವರು ಉಟ್ಕೊಂಡು ಆಧರಿಸ್ತಾರೆ, ಎಲ್ಲ ಸರಿ. ಉಪದೇಶದ ವಿಚಾರಕ್ಕೆ ನಮಸ್ಕಾರ ಮಾಡುವಂತಂದ ನಮಸ್ಕಾರ ಮಾಡಿ, ನೀವು ಉಪದೇಶ ಮಾಡಬೇಕು ಅಂದರೆ ನಿನ್ನ ಗುರು ನಾನಲ್ಲ, ಬೇರೆ ಹೋಗು, ಮುಂದೆ ಹೋಗು ಅಂತ. ನನಗಿದಂತೂ ಈ ಪ್ರಸಂಗ ಓದ್ದಾಗೆಲ್ಲ ಒಂದು 100 ಸಲ ಓದಿರ್ಬೋದು. ಇದು ಎಂತಹ ಆಶ್ಚರ್ಯ! ಇದರಲ್ಲಿ ಏನು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ವಿದೇಶಿಯರು ಹೊಗಳಿದ್ದಾರೆ. ಸಮಾಧಿ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ರಾಮಕೃಷ್ಣ ಪರಮಹಂಸರು ನೋಡಬೇಕು ಅಂತ ವಿದೇಶಿಯರು ಹೊಗಳಿದ್ದಾರೆ. ಅವರು ಹೊಗಳಿದ್ರಿಂದ ರಾಮಕೃಷ್ಣ ಪರಮಹಂಸರು ದೊಡ್ಡವರಲ್ಲ. ಆಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದಂಥವರಿಗೆ ಅವರಿಗೇ ಇದರ ಅನುಭವ ಮಾಡಿಸಿರ್ಬೇಕಾ ರಾಮಕೃಷ್ಣ ಪರಮಹಂಸರು. ನಮ್ಮ ಈ ಗೋಂದಾವಲೆ ಮಹಾರಾಜರಿಗೆ ಅಥವಾ ಈ ಗಣಪತಿಗೆ ಹೇಳಲಿಕ್ಕೆ ಸಾಧ್ಯ ಇರಲಿಲ್ವೇ? ಅಥವಾ ಎಂಥವರಿಗೆ ಆದರೂ ಅಯ್ಯೋ ಇಂತಹ ಶಿಷ್ಯ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರುವಂಥ ಶಿಷ್ಯ ಅಲ್ವೇ ಅಂದರೆ ರಾಮಕೃಷ್ಣ ಪರಮಹಂಸರುಗಳಿಗಿಂತ ಬೇರೆ ಗುರು ಬೇಕೆ, ಅಥವಾ ಗಣಪತಿಗಿಂತ ಬೇರೆ ಶಿಷ್ಯ ಬೇಕೆ ಅಂದರೆ ನಾನು ಹೇಳಿದ್ನಲ್ಲ, ಆಧ್ಯಾತ್ಮಿಕ ಪರಂಪರೆಯಲ್ಲಿ ಒಬ್ಬ ಗುರುವಿನ ಶಿಷ್ಯನನ್ನು ಇನ್ನೊಬ್ಬ ಗುರು ಕಸಿಯೋ ಆಗಿಲ್ಲ. ಅವೆಲ್ಲ ನಾವು ಟ್ಯೂಷನ್ ಕ್ಲಾಸ್ನಲ್ಲಿ ಮಾಡ್ಬೋದು. ಬಾ ನಿಂಗೆ ಕನ್ಸೆಷನ್ ಕೊಡ್ತೀನಿ, ನಾನು ಹೇಳ್ತೀನಿ, ನಿನ್ನ ಟೈಮಿಗೆ ಸೆಟ್ ಮಾಡ್ತೀನಿ ಅಂತ. ಅದು ಇದರಲ್ಲಿ ಸಾಧ್ಯ ಇಲ್ಲ. ಅದು ಲೌಕಿಕವಾದ ವಿದ್ಯಾಭ್ಯಾಸಕ್ಕಾಗ್ಬೋದು, ಆಧ್ಯಾತ್ಮಿಕ ವಿದ್ಯಾಭ್ಯಾಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ನಿನ್ನ ಗುರು ನಾನಲ್ಲ, ನಿನಗೆ ಆಧ್ಯಾತ್ಮಿಕವಾಗಿ ಏನಾದ್ರು ಡೌಟ್ಸ್ ಇದ್ದರೆ ಹೇಳು, ಅನುಮಾನಗಳಿದ್ದರೆ ಪರಿಹಾರ ಮಾಡ್ತೀನಿ, ನಿನಗೆ ಉಪದೇಶ ಕೊಡೋ ಗುರು ಬೇರೆ ಇದ್ದಾನೆ ಅಂತ. ಅದರ ವಿಶೇಷ ಏನು ಅಂದರೆ ಬೇರೆ ಇದ್ದಾನೆ ಅಂತ ಹೊರತು ಯಾರೂ ಹೇಳೋದಿಲ್ಲ, ಇಂಥವನೇ ನಿನ್ನ ಗುರು ಅಂತ ಹೇಳೋದಿಲ್ಲ, ಇಲ್ಲಿ ಹೋಗು ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಂದರೆ ನನಗೆ ಎಷ್ಟೋ ಸಲ ಅನಿಸುತ್ತೆ, ಇಷ್ಟೆಲ್ಲ ದಿವ್ಯಜ್ಞಾನಿಗಳಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀಯಾ, ಇಂಥಲ್ಲಿದ್ದಾರೆ ನಿನ್ನ ಗುರುಗಳು, ಹೋಗು ಅಂತ ಹೇಳಬೇಕಲ್ವಾ ಅಂತಂದರೆ ನಿನ್ನ ಗುರುವನ್ನು ನೀನೇ ಹುಡುಕ್ಕೋಬೇಕು ಅಂತ ಹೇಳೋದಿಲ್ಲ. ನಿನ್ನ ಗುರುವನ್ನು ನೀನೇ ಹುಡ್ಕೊಳ್ಬೇಕು. ಅದು ರೆಡಿ ಫುಡ್ ಅಲ್ಲ. ಈಗೆಲ್ಲ ಮಾಡ್ತೀವಲ್ಲ, ರೆಡಿ ಪ್ಯಾಕೆಟ್ ತಗೊಂಬಂದು ಉಪಯೋಗಿಸೋದಲ್ಲ ಅದು. ನಿನ್ನ ಗುರುವನ್ನು ನೀನೇ ಹುಡುಕ್ಕೊಳ್ಬೇಕು. ಅದಕ್ಕಾಗಿ ನೀನು ಶ್ರಮ ಹಾಕಬೇಕು. ಮೊದಲು ಗುರುವನ್ನು ಹುಡುಕೋ. ಗುರುವನ್ನು ಹುಡ್ಕೊಂಡು ಆದಮೇಲೆ ಅವರು ಹೇಳಿರೋಂಥ ರೀತಿಯಲ್ಲಿ ಸಾಧನೆ ಮಾಡುವಂಥ. ನಾವೆಲ್ಲ ಅಡ್ರೆಸ್ ಹೇಳಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಸಾಧನೆ ಇಲ್ಲ. ನೋಡ್ರಿ ಅವ್ರು ಹೇಳಿದ್ದಾರೆ, ನಿಮ್ಮ ಹತ್ರ ಬರೋಕ್ಕೆ ಹೇಳಿದ್ದಾರೆ, ಇಲ್ಲಿ ಬಂದಿದ್ದೀವಿ ಅಂದ್ಬಿಡ್ತಾನೆ ಅವನು. ನಿನ್ನ ಗುರು ಯಾರು ಅಂತ ನೀನೇ ಹುಡುಕೋ ಅಂತ ಯಾರೂ ಹೇಳೋದಿಲ್ಲ. ಅಲ್ಲಿಂದ ನೇರವಾಗಿ ಮುಂದೆ ಏನು ಮಾಡ್ತಾರೆ ಅಂತಂದರೆ, ಆದರೆ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ, ನಿಮ್ಮಂಥವ್ರು ನನಗೆ ಗುರುಗಳಲ್ಲ ಅಂತಂದರೆ ನನಗೆ ಯಾರು ಗುರುಗಳಾಗ್ಲಿಕ್ಕೆ ಸಾಧ್ಯ, ನನಗೆ ಯಾರು ಗುರುವಾಗಿ ಸಿಗ್ತಾರೆ ಅಂತಂದಾಗ ಅವರು ಒಂದು ಮಾತು ಹೇಳ್ತಾರೆ, ನಿನ್ನನ್ನು ನೀನು ಕೊಂದ್ಕೊಂಡಾಗ ನಿನಗೆ ಗುರು ಸಿಗ್ತಾನೆ ಅಂತಾರೆ. ಆ ಮಾತು ನೋಡಿ ಹೇಗಿದೆ ಅಂತ. ನಿನ್ನನ್ನು ನೀನು ಕೊಂದ್ಕೊಳ್ಳೋದು ಅಂತಂದರೆ ಏನು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ನಾನು ಅನ್ನುವಂಥ ಅಹಂಭಾವವನ್ನು ಬಿಟ್ಟಾಗ ನೀನು ಬಯಲಾಗಬೇಕು. ಆ ರೀತಿ ಆದಾಗ ನಿನ್ನತನವನ್ನು ನೀನು ನೀಗಿಸ್ಕೊಂಡಾಗ ಆವಾಗ ನಿನಗೆ ಗುರು ಸಿಗ್ತಾನೆ ಅಂತ. ನಾವು ಗುರುಗಳ ಹತ್ರ ಹೋದ್ರೂ ಎಲ್ಲೋ ಒಂದು ಕಡೆಗೆ ನಮ್ಮದೊಂದು ಪ್ರಿಸ್ಟೇಜೋ ಎಂಥದೋ ಒಂದು ಅಹಂಭಾವೋ, ನಾನು ಇಷ್ಟು ಕಲ್ತ್ಕೊಂಡಿದ್ದೀನಿ ಅನ್ನೋದೋ ಇತ್ಯಾದಿಗಳು ನಮ್ದು ಎಂಥದೊಂದು ಪ್ರಿಜುಡಿ ಇಟ್ಕೊಂಡೇ ಇರ್ತೀವಿ. ಭೀಮಸೇನ್ ಜೋಶಿಯವರು ಸಂಗೀತ ಕಲೀಲಿಕ್ಕೆ ಅಂತ ಹೋದರು ಗುರುಗಳ ಹತ್ರ, ಕುಂದಗೋಳ್ಕರ್ ಹತ್ರ. ಅವರು ಗುರುಗಳ ಹತ್ರ ಸಂಗೀತ ಕಲೀಲಿಕ್ಕೆ ಹೋಗಬೇಕಾದ್ರೆ ಆವಾಗ ಅವರು ಹಾಡಿರೋದು LP ರೆಕಾರ್ಡ್ಸ್ ಆಗಿದ್ವು. ಹಿಂದೆಲ್ಲ ಇರ್ತಿತ್ವಲ್ಲ, ಲಾಂಗ್ ಪ್ಲೇಟ್ ರೆಕಾರ್ಡ್ಸ್ ಅಂತ, ಇಷ್ಟಾಗಲ್ಲ ಆ ಥರದ ರೆಕಾರ್ಡ್ ಆಗಿದ್ವು. ಇವರು ಹುಡ್ಕೊಂಡು ಎಲ್ಲೆಲ್ಲಿಗೋ ಹೋಗಿದ್ರು. ಕೊನೆಗೆ ಅವರೇ ಹೇಳ್ತಾರೆ, ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯಾ, ನಿಮ್ಮವ್ರ ತನಕ ಕುಂದಗೋಳ್ಕರ್ ಅಂತಿದ್ದಾರಲ್ಲ ಅವ್ರ ಹತ್ರ ಹೋಗುವಂತ. ಅಪ್ಪ ಮಗನ ಕರ್ಕೊಂಬಂದರು. ಭೀಮಸೇನ್ ಜೋಶಿ ಅವರ ಅಪ್ಪ ಈ ಮಗನ ಕರ್ಕೊಂಬಂದರು, ಭೀಮಸೇನ್ ಜೋಶಿನ ಕರ್ಕೊಂಬಂದರು ಆ ಕುಂದಗೋಳ್ಕರ್ ಹತ್ರ. ನೋಡಿ, ಹುಡುಗ ನಿಮ್ಮ ಹತ್ರ ಶಿಷ್ಯವೃತ್ತಿ ಮಾಡಲಿಕ್ಕೆ ಬಂದಿದ್ದಾನೆ ಅಂತ. ಆವಾಗ ಅವ್ರು ಕೇಳಿದರು, ಅವ್ರ ಗುರುಗಳು, ಏನು ಕಲ್ತಾನೆ ಇವನಿಗೆ ಸಂಗೀತ ಏನು ಬರ್ತದೆ, ಒಂಚೂರು ಏನಾದ್ರು ಸೂರು ಹಚ್ಚು ಅಂತಂದರು. ಅಂದರೆ ಧ್ವನಿ ಎತ್ತಿ ಹಾಡು ಅಂದರು. ಅವರ ಅಪ್ಪ ಹೆಮ್ಮೆಯಿಂದ ಹೇಳ್ಕೊಂಡು, ಇಲ್ಲ ನನ್ನ ಮಗಂದು ಆಗಲೇ LP ರೆಕಾರ್ಡ್ಗಳಾಗಿದ್ದಾವೆ, ಅವನು ಹಾಡಿರೋದು LP ರೆಕಾರ್ಡ್ ಅಂತ ಹೇಳ್ತಾರಲ್ಲ ಆ ಥರದ್ದಾಗಿದ್ದಾವೆ ಅಂಥೇಳಿ ತಮ್ಮ ಮಗನ ಹತ್ರ ಹಾಡಿಸ್ಲಿಲ್ಲ, ಆ ರೆಕಾರ್ಡ್ ಹಾಕಿದ್ರು ಅವರು. ಒಂದು 10 ನಿಮಿಷ ಕೇಳ್ತಿರ್ಲಿಕ್ಕೆ ಅವ್ರ ಗುರುಗಳು ಹೇಳಿದರು, ಇದನ್ನಷ್ಟು ಮರೆಯೋ ಹಾಗಿದ್ದರೆ ಮಾತ್ರ ನಿಂಗೆ ಹೇಳ್ಕೊಡ್ತೀನಿ, ಯಾಕೆಂದರೆ ಸಂಗೀತ ಇಷ್ಟು ಕೆಟ್ಟದಾಗಿರಲ್ಲ ಅಂದರು ಅವರು. LP ರೆಕಾರ್ಡ್ ಆಗಿರೋದ ಅದಾಗಲೇ ಮಾರಾಟ ಆಗಿದ್ದಾವೆ, ಇದನ್ನು ಮರೀಬೇಕು, ಹಾಗಿದ್ರೆ ನಾನು ಹೇಳ್ಕೊಡ್ತೀನಿ ನೀನು, ಯಾಕೆಂದರೆ ಇಷ್ಟು ಕೆಟ್ಟದಾಗಿದ್ದರೆ ಹೇಳ್ಕೊಡೋದು ಕಷ್ಟ ಅಂತ. ಅಂದರೆ ನಾನು ಅಯ್ಯೋ ನಂದು ಎಲ್ಲ ರೆಕಾರ್ಡ್ ಆಗಿಬಿಟ್ಟಿದ್ದಾವೆ, ಏನು ಇವ್ರು ಹಿಂಗೆ ಅಂತಾರಲ್ಲ ಅಂತ ಅಂದ್ಕೊಂಡ್ರೆ ಅಂಥವ್ರು ಗುರುವಿನ ಮಿಂಚು ತಡೆಯೋಕ್ಕಾಗಲ್ಲ.
ಆವಾಗ ಅವ್ರ ಅಪ್ಪಂಗೆ ಬೇಜಾರಾಗತ್ತೆ, ಏನು ಹಿಂಗೆ ಅಂತಾರಲ್ಲ ಅಂತಂದ್ರೆ ಅದು ಮಗ ಒಪ್ಕೊಳ್ತಾನೆ ಆಗಲಿ ಅಂತ ಹೇಳಿ ಒಂದು ರಾಗವನ್ನು ಒಂದು ವರ್ಷ ಹೇಳ್ಕೊಡ್ತಾರೆ. ಒಂದೇ ರಾಗವನ್ನು ಒಂದು ವರ್ಷ, ಪೂರ್ಯ ಅಂತ ಒಂದು ರಾಗ, ಅದು ಒಂದು ರಾಗವನ್ನು ಬೆಳಗ್ಗೆಯಿಂದ ಹಿಡಿದು ಸಂಚಾರಕ್ಕೆ ಅವ್ರ ಮನಸ್ಸಿಗೆ ಬಂದಾಗ ಹೇಳೋದು. ಒಂದೇ ರಾಗವನ್ನು ಒಂದು ವರ್ಷ ಹೇಳ್ಕೊಡ್ತಾರೆ. ಅದಕ್ಕೆ ಆವಾಗ ಗೊತ್ತಾಗುತ್ತೆ ಏನು ಸಂಗೀತ ಅಂದ್ರಂತೆ, ಇದು ಕಠಿಣವಾದ ಸಾಧನೆ ಅಂತ. ಅವ್ರು ಹೇಳೋದು ಹಾಗೆ, ಮೊದಲು ನಿನ್ನತನವನ್ನು ಬಿಡು ಅವಾಗಂತ. ರಾಮಕೃಷ್ಣ ಪರಮಹಂಸರು ಇದೇ ಒಂದು ಸೂಚನೆ ಕೊಟ್ಟಿರ್ತಾರೆ. ಯಾವಾಗ ನೀನು ನಿನ್ನತನವನ್ನು ನೀನು ಬಿಡ್ತೀಯ, ನಿನ್ನನ್ನು ನೀನು ಕೊಂದ್ಕೊಳ್ತೀಯ, ಆವಾಗ ನಿಂಗೆ ಗುರು ಸಿಗ್ತಾರೆ, ಹೋಗು, ಇದು ಲಕ್ಷಣ ನಿಮಗೆ ಅಂತ. ಇವರು ಆಮೇಲೆ ಅಲ್ಲಿಂದ ಬರ್ತಾರೆ. ಅಲ್ಲಿಂದ ಬಂದವರು ಆಂಧ್ರಕ್ಕೆ ಬಂದರು. ಆವಾಗ ಆಂಧ್ರದಿಂದ ಅಲ್ಲಿಂದ ಹೊರಟು ಹೈದರಾಬಾದಿಗೆ ಬಂದು, ಹೈದರಾಬಾದಿಂದ ಬಂದು ಹೀಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಮತ್ತೆ ಇನ್ನೊಬ್ಬರು ರಾಮಕೃಷ್ಣರು ಅಂತಕ್ಕಂಥ ಒಬ್ಬ ಗುರುಗಳ ಭೇಟಿ ಆಯಿತು. ಈ ರಾಮಕೃಷ್ಣರು ಆ ರಾಮಕೃಷ್ಣ ಪರಮಹಂಸರಲ್ಲ, ಇವರು ಇನ್ನೊಬ್ಬರು. ಇವ್ರ ಹತ್ರ ಬಂದಾಗ ಇವ್ರು ಏನು ಮಾಡಿದರು ಅಂತಂದರೆ, ಇವ್ರ ಹತ್ರ ಬಂದರು. ಇವ್ರನ್ನ ನೋಡಿದಾಗ ಇವ್ರನ್ನೆಲ್ಲ ಪರೀಕ್ಷೆ ಮಾಡಿ, ನಿನ್ನ ಗುರು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು, ನೀನು ಅಲ್ಲಿಗೆ ಹೋಗು ಅಂತ ಹೇಳಿ ಎಹೆಳೆಗಾಂವ್ ಅಂತ ಒಂದು ಪ್ಲೇಸ್ ಇದೆ, ಸ್ಥಳ ಇದೆ, ಅಲ್ಲಿ ತುಕಾಮಾಯಿ ಅಂತ ಒಬ್ಬರು ಗುರುಗಳಿದ್ದಾರೆ, ತುಕಾರಾಮ್ ಮಾಯಿ ಅಂತ, ನೀನು ಅವ್ರ ಹತ್ರ ಹೋಗು, ಅವರೇ ನಿನ್ನ ಗುರುಗಳು ಅಂದರು. ಹಾಗಾದ್ರೆ ಇಷ್ಟು ತಿರುಗಾಡಿದ್ದು ವ್ಯರ್ಥ ಆಯಿತಾ ಅಂದರೆ ವ್ಯರ್ಥ ಆಗಲಿಲ್ಲ, ಗುರು ಎಲ್ಲಿದ್ದಾನೆ ಅಂತ ಗೊತ್ತಾಯಿತು. ನಾವು ಮಾಡುವ ಸಾಧನೆಯಲ್ಲಿ ಪ್ರಯತ್ನದಲ್ಲಿ ವ್ಯರ್ಥ ಅನ್ನೋದಿಲ್ಲೇ ಇಲ್ಲ. ನಾವೆಲ್ಲ ಅಂದ್ಕೊಳ್ತೀವಿ, ಅಯ್ಯೋ ದೇವ್ರೆ ಇಷ್ಟೆಲ್ಲ ಉತ್ತರ ಭಾರತ ಎಲ್ಲ ತಿರುಗಾಡೋದ್ರ ಮೊದಲೇನೇ ಹೈದರಾಬಾದಿಗೆ ಹೋಗ್ಬಿಟ್ಟಿದ್ರೆ ಇವರು, ಆವಾಗ ಅವ್ರನ್ನ ಭೇಟಿ ಆಗ್ತಿದ್ರು, ಅಷ್ಟೆಲ್ಲ ತಿರುಗಾಡ್ಕೊಂಡು ಅವ್ರ ಹತ್ರ ತಿಳ್ಕೊಂಡಿತ್ತಲ್ಲ ಬಂದುಬಿಟ್ಟಿದ್ರೆ ಆಗ ಹೋಗ್ತಿತ್ತಲ್ಲ ಅಂತ. ವ್ಯರ್ಥ ಅನ್ನೋದಿಲ್ಲೇ ಇಲ್ಲ. ನಮ್ಮ ಜೀವನದಲ್ಲಿ ಯಾವುದೂ ವ್ಯರ್ಥ ಅನ್ನೋದಿಲ್ಲ. ಏನೋ ಇಲ್ಲ, ಕೆಲವು ಪಾಠ ಆಗ್ತವೆ, ಕೆಲವು ಅನುಭವ ಆಗುತ್ತೆ. ಈ ಲೈಟ್ನಲ್ಲಿ ಒಂದು ಫಿಲಮೆಂಟ್ ಇರುತ್ತಲ್ಲ, ಇದನ್ನು ಕಂಡು ಹಿಡಿಯೋದಕ್ಕೆ 1000 ಎಕ್ಸ್ಪೆರಿಮೆಂಟ್ ಮಾಡ್ದೆ ಥಾಮಸ್ ಆಲ್ವಾ ಎಡಿಸನ್. 999 ಫೇಲ್ಯೂರ್ ಆದವು. ಕೊನೆಗೆ ಒಂದು ಕಾರ್ಬನ್ ಫಿಲಮೆಂಟನ್ನು ಉಪಯೋಗಿಸಿದಾಗ ಅದು ಸಕ್ಸಸ್ ಆಯಿತು. ಯಾರೋ ಅವನ ಜೊತೆಗಿರ್ತಕ್ಕಂಥ ಸೈಂಟಿಸ್ಟ್ ಕೇಳಿದರು, ಅಯ್ಯೋ 999 ಎಕ್ಸ್ಪೆರಿಮೆಂಟ್ಸ್ ವೇಸ್ಟ್ ಆಯಿತು, ಮೊದಲೇ ಇದು ಸಿಕ್ಬಿಟ್ಟಿದ್ರೆ ಅದು ನಮಗೆ ಅನುಕೂಲ ಆಗ್ತಾಯಿತ್ತು ಅಂದರೆ ಥಾಟ್ಲೆಸ್ಸಾಗಿ ಹೇಳ್ತಾನೆ ಥಾಮಸ್ ಆಲ್ವಾ ಎಡಿಸನ್. ಇಲ್ಲ ಅದು ವೇಸ್ಟ್ ಅಲ್ಲ, ಅದರಲ್ಲಿ ಕರೆಂಟ್ ಪಾಸ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ, ಅದು ಬೆಳಕು ಕೊಡಲ್ಲ ಅಂತ ಗೊತ್ತಾಯ್ತಲ್ಲ, ಇದು ಏನು ಕಡಿಮೆ ಸಾಧನೆ ಇಲ್ಲ. ಮುಂದೆ ಇನ್ಯಾರ ಪ್ರಯತ್ನ ಮಾಡೋದಿದ್ರೆ, ನಾನೇನಾದ್ರು ಹೊಸದು ಮಾಡ್ತೀನಿ ಅಂದರೆ ಮಾಡಬೇಕಾಗಿಲ್ಲ, ಈಗಾಗಲೇ ಮಾಡಿದ್ದಾರೆ, ಇದ್ರಲ್ಲಿ ಪಾಸ್ ಆಗಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಇದು ಯಾವುದೂ ವೇಸ್ಟ್ ಅಲ್ಲ ಅಂತ. ನಮ್ಮ ಸಾಧನೆಯಲ್ಲಿ ನಾವೆಲ್ಲೋ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ವಿ, ಎಲ್ಲೋ ಹೋಗಿ ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡಿದ್ವಿ, ಇಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಕುತ್ಕೊಂಡು ಎಂತೋ ಜಪ ಮಾಡಿದ್ವಿ ಅಂದರೆ, ಅಯ್ಯೋ ಏನೋ ಕಂಡ್ರೆ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲಿ ಕುತ್ಕೊಂಡು ಹೋದೆ, ಏನು ಉಪಯೋಗವೋ ಉಪಯೋಗಿಲ್ವೋ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಇದು ಮುಂದೆ ಇನ್ನೆಲ್ಲೋ ನಮಗೆ ಸಹಾಯ ಮಾಡುತ್ತೆ. ಅದಕ್ಕೇ ಹಾಗಾಗಿ ಇದು ಕೊನೆಗೆ ಇದಿಷ್ಟೆಲ್ಲ ತಿರುಗಾಡಿದ್ರದ್ದೇ ಏನಾಯಿತು, ಅವರಿಗೆ ಗುರುವನ್ನು ಹುಡ್ಕೋಬೇಕು ಅಂತಂದರೆ ನನ್ನ ಭಾವವನ್ನು ನೀಗಬೇಕು ಅನ್ನೋದು ಒಂದು ಗೊತ್ತಾಯಿತು. ಜೊತೆಗೆ ಗುರುವಿಗೆ ಎಲ್ಲರೂ ಶಿಷ್ಯರಾಗೋದಿಲ್ಲ, ಅಥವಾ ಶಿಷ್ಯನಿಗೆ ಎಲ್ಲರೂ ಗುರು ಆಗೋದಿಲ್ಲ. ನಿರ್ದಿಷ್ಟವಾದ ಗುರುವಿಗೆ ನಿರ್ದಿಷ್ಟವಾದಂಥ ಶಿಷ್ಯ ಇರ್ತಾನೆ, ಅಥವಾ ನಿರ್ದಿಷ್ಟವಾದ ಶಿಷ್ಯನಿಗೆ ನಿರ್ದಿಷ್ಟವಾದ ಗುರುವೇ ಇರ್ತಾರೆ ಅನ್ನೋದು ಗೊತ್ತಾಯಿತು. ಆಮೇಲೆ ಅಲ್ಲಿಂದ ಇದಕ್ಕೆ ಬಂದಾಗ ಎಹೆಳೆಗಾಂವ್ಗೆ ಹೋಗು ಅಂತ ಗೊತ್ತಾಯಿತು. ಹಾಗಾದ್ರೆ ಇದರಿಂದ ಆಗಿರೋದೇನು, ಶಿಷ್ಯನಲ್ಲಿ ಇರಬೇಕಾದ ಯಾವ ಲಕ್ಷಣ ಇರಬೇಕು ಅನ್ನೋದು, ಗುರು ಶಿಷ್ಯ ಪರಂಪರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವ ರೀತಿ ಇದೆ ಅಂತ ಅನ್ನೋದು, ಜೊತೆಗೆ ತನ್ನ ಗುರು ಎಲ್ಲಿದ್ದಾನೆ ಅನ್ನೋದು, ಇದು ಇವರು ಉತ್ತರ ಭಾರತದ ಈ ಪ್ರದಕ್ಷಿಣೆಯಿಂದ ಗೊತ್ತಾಯಿತು. ಹಾಗಾಗಿ ಇದು ವ್ಯರ್ಥ ಅನ್ನೋದಲ್ಲ ಅಂತ. ಅಲ್ಲಿಂದ ಅವರು ಏನು ಮಾಡ್ತಾರೆ, ಅವರು ಅಲ್ಲಿಗೆ ಹೋಗ್ತಾರೆ. ತುಕಾರಾಮ್ ಚೈತನ್ಯ ಅಂತಿದ್ದಾರೆ, ನೀನು ಅವ್ರ ಹತ್ರ ಹೋಗು, ಅವರೇ ನಿನ್ನ ಗುರುಗಳು ಅಂತ ಹೇಳಿದರು. ಈ ತುಕಾರಾಮ್ ಚೈತನ್ಯ ಅನ್ನೋರು ಅವಧೂತ ಪರಂಪರೆಯಲ್ಲಿ ಬಂದಿರೋರು. ದತ್ತಾತ್ರೇಯರ ಏನು ಗುರುನಾಥರ ಪರಂಪರೆಯಲ್ಲಿ ನವನಾಥರು ಅಂತ ನಾವು ಹೇಳ್ತೀವಲ್ಲ, ಮತ್ಸ್ಯೇಂದ್ರನಾಥ, ಗೋರಖನಾಥ, ನಿವೃತ್ತಿನಾಥ ಅಂತ, ಇಂತಹ ಈ ನಾಥ ಪರಂಪರೆ ಜೊತೆಗೆ ದತ್ತಾತ್ರೇಯರ ಈ ಭಕ್ತಿಯೋಗ, ಹಠಯೋಗ, ಜೊತೆಗೆ ಇಂಥವು ಎಲ್ಲವೂ ಸಹ ಈ ತುಕಾಮಾಯಿ ಅವರ ಗುರು ಪರಂಪರೆಯಲ್ಲಿ ಟ್ವಿಸ್ಟ್ ಆಗಿದೆ. ಅದಕ್ಕೆ ನಾವು ಹಗ್ಗ ಹೊಸಿಬೇಕಾದ್ರೆ ಅವೆಲ್ಲ ಸೇರ್ಕೊಂಡಿರ್ತಾವಲ್ಲ, ಇದರಲ್ಲೂ ಹಾಗೆ ಯಾವುದೋ ಒಂದೇ ಪರಂಪರೆ ಅಂತಲ್ಲ, ಹಠಯೋಗನೂ ಇದೆ, ಭಕ್ತಿಯೋಗನೂ ಇದೆ ಅದರಲ್ಲಿ. ಇಂಥವು ಎಲ್ಲವೂ ಸೇರಿರ್ತಕ್ಕಂಥ ಈ ನಾಥ ಪರಂಪರೆಗೆ ಸೇರಿದವರು ಈ ತುಕಾಮಾಯಿಯವರು. ಇವರೇ ದೊಡ್ಡ ಸಿದ್ಧ ಪುರುಷರು, ಅವಧೂತರ ಹಾಗೆ ಇದ್ದವರು. ಅವರು ಯಾವಾಗಲೂ ಎಂಥ ಒಂದು ಸಣ್ಣ ಬಟ್ಟೆನೇ ಎಂಥ ಒಂದು ಟವಲ ಉಟ್ಕೊಂಡು ತಂಪಾಡಿ ತಾವು ಏನು ಹುಕ್ಕ ಎಳಿತಾ ಕೂತ್ಕೊಂಡಿರ್ತಿದ್ರು. ಅವ್ರಿಗೆ ಏನು ಆಚಾರ ವಿಚಾರ ಎಂಥದಿಲ್ಲ, ಜನವಾರ ಹಾಕ್ಕೊಂಡು ಬಿಟ್ಟರು. ಹಸಿವಾಯ್ತೇ ಇಲ್ಲ, ಯಾರ್ದವ್ರೊಬ್ರು ಮನೆಗೆ ಹೋಗೋರು, ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ರಪ ಬಡ್ಕೊಂಡು, ಇನ್ಮೇಲೆ ಏನು ಮಾಡಿದೀಯೇ, ಬಕ್ರೆ ಮಾಡಿದ್ದೇನೆ ಕೊಡೆ ಇಲ್ಲಿ ಅನ್ನೋರು. ಅವ್ರು ಅಷ್ಟೇ. ಬಕ್ರಿ ಅಂದರೆ ಜೋಳದ ರೊಟ್ಟಿ ಮಾಡ್ತಿರ್ತಾರೆ, ಬಕ್ರಿ ಮಾಡಿದ್ದೇನೆ ಕೊಡೆ ಅಂತ. ಅವರು ತಕ್ಷಣಕ್ಕೆ ಅಯ್ಯೋ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅದೇ ಭಾಗ್ಯ ಅಂತ. ಅವ್ರು ಬಂದು, ಗುರುಗಳೇ ಇವತ್ತು ಬಕ್ರಿ ಮಾಡಿದ್ದೀನಿ, ಮಾಡ್ತಾಯಿದ್ರಿ, ಕೊಡಿ ಬನ್ನಿ ಇಲ್ಲಿ, ಆದರೆ ಇನ್ನೂ ಪಲ್ಯ ಆಗಿಲ್ಲ ಅಂತಾರೆ. ಸಾಕು, ನೀರುಳ್ಳಿದ್ರೆ ಅದನ್ನೇ ಕೊಡೆ ಅನ್ನೋರು ಅವರು.
ಹೆಂಗಸರು ಅಂತಿಲ್ಲ, ಗಂಡಸರು ಅಂತಿಲ್ಲ, ಭೇದ ಇಲ್ಲ, ಯಾರ ಮನೆಗಾಗೋರು ಹೋಗೋರವರು. ಇಂತಹ ಸ್ಥಿತಿಯಲ್ಲಿ ಇದ್ದಂಥವ್ರು ಅವರು. ಇಲ್ಲಿಗೆ ಎಹಳೆಗಾಮ್ ಎಲ್ಲಿದೆ ಅಂತ ಹುಡ್ಕೊಂಡು ಇವ್ರು ಬಂದರು. ಬರ್ತಾ ಇದ್ದಾರೆ, ಒಂದು 8 ದಿನದಷ್ಟು ಪ್ರಯಾಣದ ದೂರದಲ್ಲಿದ್ದಾರೆ. ಆವಾಗ ಈ ತುಕಾಮಾಯಿ ಹೇಳೋಕ್ಕೆ ಶುರು ಮಾಡಿದ, ಲೋ ಏನೋ ಇದೇನು 7-8 ದಿನಕ್ಕೊಬ್ಬ ಕಳ್ಳ ಬರ್ತಾನೆ, ಬಂದುಬಿಟ್ಟು ನನ್ನನ್ನು ದೋಚಿಬಿಡ್ತಾನೆ ಅನ್ನೋಕ್ಕೆ ಶುರು ಮಾಡಿದರು ಅವರು. ಅವ್ರ ಜೊತೆಗೆ ಇದ್ದವ್ರಿಗೆ ಹೇಳ್ತಿದ್ರು, ಗುರುಗಳೇ ದೋಚಕ್ಕೆ ನಿಮ್ಮ ಹತ್ರ ಏನಿದೆ ಅಂತ. ಉಂಗುರಗಳನ್ನು ಹಾಕ್ಕೊಂಡಿಲ್ಲ, ಟಿ ವಿಯಲ್ಲಿ ನೋಡ್ತೀವಲ್ಲ ಗುರುಗಳು ನೋಡ್ದಂಗೆ ಏನು 8 ಅವ್ರಿಗೆ 10 ಬೆರಳು ಸಾಕಾಗಲ್ಲ. ಅವ್ರ ಉಂಗುರಗಳೇನು, ಬ್ರೇಸ್ಲೆಟ್ಗಳೇನು, ಕೊರಳಿಗೆ ಹಾರಗಳೇನು, ಆ ರುದ್ರಾಕ್ಷಿ ಮಾಲೆಗಳೇನು, ಕಿರೀಟನೂ ಇಟ್ಕೊಂಡಿದ್ದಾರೆ ಎಷ್ಟೋ ಜನ. ಕಾಲಿಗೆ ಕಡಗ, ಅವ್ರು ದಿನಕ್ಕೆ ಮಾಡ್ಕೊಂಬರೋ ಅಲಂಕಾರ. ತಿರುಪತಿ ದೇವರಿಗಾದರೂ ಒಂದು ಹೊತ್ತು ತಪ್ಪಿತ್ತು, ಅವ್ರದ್ದಂಗಲ್ಲ ಬೇರೆ ಬೇರೆ ಇಂಥವೆಲ್ಲ. ಇವ್ರು ನೋಡಿದ್ರೆ ಏನಿಲ್ಲ, ಎಂಥದೋ ಒಂದು ಟವಲ್ ಸುತ್ಕೊಂಡಿರ್ತಾರೆ, ಅದು ಅಸ್ತವ್ಯಸ್ತವಾದಂಥ ಬಟ್ಟೆ. ಮೈ ಮೇಲಂತೂ ಶರ್ಟ್ ಅವ್ರು ಹಾಕಿರಲೇ ಇಲ್ಲ ಅವರದರಲ್ಲಿ. ಆಮೇಲೆ ಹೋಗಲಿ ತಿನ್ಲಿಕ್ಕಾರು ಏನಾರು ಮನೆಯೋ ಮಠವೋ ಎಂಥದ್ದು ಇದೆಯೋ ಎಂಥದಿಲ್ಲ. ಯಾರು ಬಕ್ರಿ ಕೊಟ್ಟರೆ ಆಯಿತು, ಅದು ಒಣಕಲು ಬಕ್ರಿ ಆಯಿತು, ನಿನ್ನೆ ಸಂಜೆದಾದರೂ ಆಯಿತು, ರಾತ್ರಿದಾಯಿತು ಮಾಡಿಲ್ಲ ಗುರುಗಳೇ ನಿನ್ನೆದಿದೆ ಅಂತ. ನಿನ್ನೆ ಮಾಡಿಟ್ಟಿದೆಯಲ್ಲ ಅದನ್ನೇ ಕೊಡು ಅಂತಿದ್ರು ಅವರು. ಗೊತ್ತಾಗ್ತಿತ್ತು ಅವರಿಗೆ, ನಿನ್ನೆ ಮಾಡಿಟ್ಟಿದೆಯಲ್ಲ ಆ ಬುಟ್ಟಿಯಲ್ಲಿ ಮುಚ್ಚಿಟ್ಟಿದೆಯಲ್ಲ ತಗೊಂಬ ಇಲ್ಲಿ ಏನೋರು ಅವರು. ಅವ್ರ ಹತ್ರ ಮುಚ್ಚಿಡಾಗೆ ಅಲ್ಲ. ಅಯ್ಯೋ ಗುರುಗಳೇ ನಿನ್ನೆದು ಕೊಡೋಂಗಿಲ್ಲ, ನಾನು ನಿನ್ನೆಯವನೇ, ನಾನು ಮೊನ್ನೆಯವನು, ಇವತ್ತು ಕೊಡು ಅನ್ನೋರು ಅವರು. ಅಂದರೆ ನನಗೆ ಯಾವಾಗಲೂ ಶಾಶ್ವತ ಅಂತ, ತೊಂಬಾಯಿಲಿ ಅಂತ, ನನಗಿಂತ ಅದು ಫ್ರೆಶ್ ಆಗಿದೆ ಅಂತಿದ್ರು ಅವರು. ಅದನ್ನು ತೊಗೊಂಬಂದು ಹಾಗೆ ಅವರು ಎಲ್ಲರೂ ಅಂತಿದ್ರು, ಗುರುಗಳೇ ನಿಮ್ಮ ಹತ್ರ ದೋಚಕ್ಕೆ ಏನಿದೆ, ಹಿಟ್ಟು ಸಹ ಇಲ್ಲ, ಏನಿದೆ ನಿಮ್ಮ ಹತ್ರ ದೋಚೋದಕ್ಕೆ ಅಂದರೆ, ನಿಂಗೆ ಗೊತ್ತಾಗಲ್ಲ, ದೋಚಿಬಿಡ್ತಾನೆ ಅಂತ. ಈ ಶಬ್ದ, ಈ ವಾಕ್ಯ ಆಡ್ತಾ ಇದ್ದಿದ್ದು ದಿನ ಹತ್ತತ್ರ ಬಂದಂಗೆ ಅದು ಇನ್ನೂ ಜಾಸ್ತಿ ಆಯಿತು. ಅಯ್ಯೋ ನಾಳೆ ಬಂದುಬಿಡ್ತಾನೆ, ನಾಡಿದ್ದು ಅಯ್ಯೋ ನಾಡಿದ್ದು ಬಂದುಬಿಡ್ತಾನೆ ಅಂತಿದ್ರು. ನಾಳೆ ಬಂತು, ಅಯ್ಯೋ ಇದು ಬಂದುಬಿಡ್ತಾನೆ ಕಣೋ, ಕಳ್ಳ ಬಂದು ನಾನು ದೋಚ್ಕೊಂಡು ಹೋಗ್ಬಿಡ್ತಾನೆ, ಮುಗಿದೋಯ್ತು ನನ್ನ ಕತೆ, ಎಲ್ಲ ಸೂರೆ ಮಾಡಿಬಿಡ್ತಾನೆ ಅಂತ ಹೇಳಿ ಇವರು ಈ ದಿಕ್ಕಿಗೆ ಬರ್ತಾ ಏಳೆಗಾವಿ ಹತ್ತಿರ ಬರ್ತಾ ಇವರಿಗೂ ಆ ಸೆಳೆತ ಶುರುವಾಯಿತು. ಓಹೋ ಇಲ್ಲೇ ಯಾವುದೋ ಊರಲ್ಲಿದ್ದಾರೆ ಏಳೆಗಾವಿ ಅಂತ ಹೇಳಿಗೆ. ಏಳೆಗಾವಿಗೆ ಬರ್ತಿರ್ಲಿಕ್ಕೆ ಅದು ಹೇಗಾಯಿತು ಅಂತಂದರೆ, ಏನು ತಮ್ಮನ್ನು ಹಗ್ಗ ಹಾಕಿ ಎಳಿತಾ ಇದ್ದಾರಾ ಅಂತ ಅನ್ನಿಸ್ಬಿಡ್ತೀವಿ ಇವರಿಗೆ. ನಾವು ಅದು ಹೇಳ್ತೀವಲ್ಲ, ಮಾನಸಿಕವಾಗಿ ಆಕರ್ಷಣೆ ಅನ್ನೋದು ಗುರು ಶಿಷ್ಯರಿಗೆ ಹೇಗಿರುತ್ತೆ ಅಂತ ಅನ್ನೋದಕ್ಕೆ. ಕೊನೆಗೆ ಇವರು ಅಲ್ಲಿ ಇಲ್ಲಿ ಅವ್ರ ಮನೆಯಲ್ಲಿ ಕೇಳಿದ್ರಿ, ಇಲ್ಲಿ ತುಕಾಮಾಯಿಯವರು ಎಲ್ಲಿರ್ತಾರೆ ಅಂತ, ತುಕಾರಾಮ್ ಚೈತನ್ಯ ಎಲ್ಲಿರ್ತಾರೆ ಅಂತ ಯಾರೋ ತೋರಿಸಿದ್ರು, ಇಲ್ಲಿದ್ದಾರೆ ಅಂತ. ಇವರು ಮನೆ ಹತ್ರ ಬಂದರು. ಮನೆ ಒಳಗೆ ಇರಲಿಲ್ಲ, ಒಳಗಡೆ ಇದ್ದರು ಅವರು. ಎಲ್ಲಿದ್ದಾರೆ ಗುರುಗಳು ಅಂತಂದರು, ತುಕಾಮಾಯಿಯವರೆಲ್ಲ ಒಳಗಡೆ ಇದ್ದಾರೆ ಅಂತ. ಇವರು ಆ ಮನೆ ಮೆಟ್ಲತ್ರ ಹೋಗ್ತಿರ್ಬೇಕಾದ್ರೆ ಅವ್ರು ಒಳಗಿರೋರು ದಡ ಅಂತ ಬಂದರು. ಬರ್ತಿಲ್ಲಿಗೆ ನಿನ್ನನ್ನು ಖೂನಿ ಮಾಡಿಬಿಡ್ತೀನಿ ಅಂದರು ಅವರು. ಇವರು ತಕ್ಷಣಕ್ಕೆ ಕೈ ಚಾಚಿ, ಗುರುಗಳೇ ನಾನು ಅದಕ್ಕೆ ಸಿದ್ಧನಾಗಿ ಬಂದಿದ್ದೀನಿ ಅಂದರು ಅವರು. ಹಾಗಾದರೆ ರಾಮಕೃಷ್ಣ ಪರಮಹಂಸರ ವಾಕ್ಯ ಅದನ್ನೇ ಅವಾಗ ನೆನಪಾಯ್ತು ಅವರಿಗೆ. ನಿನ್ನನ್ನು ಖೂನಿ ಮಾಡ್ತೀನಿ ಅಂದರೆ ಏನರ್ಥ, ನಿನ್ನತನವನ್ನು ನಾಶ ಮಾಡ್ತೀನಿ ಅಂತ. ಗುರುಗಳೇ ನಾನು ಅದಕ್ಕಾಗಿ ಬಂದಿರೋದು, ನನ್ನತನ ಬೇಕಾಗಿಲ್ಲ, ಗಣಪತಿ ಬೇಕಾಗಿಲ್ಲ, ನಮಗೆ ನನ್ನತನ ಇಲ್ಲದೇ ಇರತಕ್ಕಂತಹ ಬೇಕಾಗಿದೆ, ಆ ಸ್ಥಿತಿ ಬೇಕಾಗಿದೆ ಅಂತಂದರು. ಆಮೇಲೆ ಇವರು ಸುಲಭಕ್ಕೆ ಒಪ್ಕೊಳ್ಳಿಲ್ಲ ಅವರನ್ನು. ನನ್ನ ಹತ್ರ ಯಾಕೆ ಬಂದಿದ್ದು, ಏನಿದೆ ನನಗೆ ತಿನ್ನೋಕ್ಕಿಲ್ಲ, ನಮ್ಮನೆಗೆ ಬಂದಿದ್ದ ನೀವನೊಬ್ಬ ಅಂತಂದರು. ದಿನ ಭಿಕ್ಷೆ ಬೇಡ್ಕೊಂಬ ಅಂತಿದ್ರು, ಅಷ್ಟು ಮಾಡ್ತಿದ್ರು. ಅವನಿಗೆ ಕಷ್ಟ ಕೊಟ್ಟಿದ್ದು ಅಂದರೆ ಅಷ್ಟಿಷ್ಟಲ್ಲ ಅವರಿಗೆ. ಒಂದು ಸಲ ಅವರು ಗುರುಗಳು ಕುದುರೆ ಮೇಲೆ ಹೋಗ್ತಿದ್ರು, ಬಾರ ನನ್ನ ಜೊತೆಗೆ ಅಂತ. ನೀನು ನನ್ನ ಶಿಷ್ಯ ಆಗದಿದ್ದರೆ ಯಾವಾಗಲೂ ನನ್ನ ಜೊತೆಗಿರಬೇಕು ಅಂದರು. ಇವರು ಯಾವಾಗಲೂ ಅಷ್ಟೇ ಗುರುಗಳ ಹಿಂದೆಯೇ ಇರ್ತಿದ್ರು. ಒಂದು ಸಲ ಅವ್ನು ಕುದುರೆ ಮೇಲೆ ಹೋದರು. ಅವರು ಕುದುರೆ ಮೇಲೆ ಹೋದರೆ ಇವರು ಅವ್ರ ಹಿಂದೆ ಓಡ್ಕೊಂಡು ಹೋಗಿದ್ದಾರೆ. ಓಡ್ತಾ ಅವ್ರು ಕುದುರೆ ಹಬ್ಬ ಏನು ಸ್ಪೀಡಾಗಿ ಓಡ್ತಾ ಇದೆಯಲ್ಲ, ಇದು ಎಷ್ಟು ವೇಗ ಓಡ್ತಾ ಇದೆ ಅಂತಂತಾರೆ. ಇವರು ಬಿಟ್ಟರೆ ಮತ್ತು ಈ ಗುರು ಸಿಕ್ಕಲ್ಲಲ್ಲ ಅಂತ ಅದೇ ವೇಗದಲ್ಲಿ ಕುದುರೆ ಬಾಯಿಂದ ಹೇಗೆ ನೊರೆ ಬಂತು, ಇವ್ರ ಬಾಯಿಂದ ನೊರೆ ಬಂತು ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಆಯಾಸ ಆಗಿ ಏದುಸ್ರು ಬಂದು ನೊರೆ ಬಂತು. ಆದರೆ ಗುರುವಿಗೆ ಶಿಷ್ಯನ ಪರೀಕ್ಷೆ ಮಾಡಬೇಕಾಯ್ತು. ಅದಾದಮೇಲೆ ಗಕ್ಕಂತ ಕುದುರೆ ನಿಲ್ಲಿಸಿದ್ರು. ಕುದುರೆ ನಿಲ್ಲಿಸಿದ್ದು ಯಾತಕ್ಕೆ ಅಂದರೆ ಶಿಷ್ಯನಿಗೆ ಅನುಕೂಲ ಆಗಲಿ ಅಂತಲ್ಲ. ನೋಡಿದ್ಯಾ ಎಷ್ಟು ಚೆನ್ನಾಗಿದೆ ಇದು ಕಬ್ಬಿನ ಗದ್ದೆ, ಎಷ್ಟು ಚೆನ್ನಾಗಿ ಕಬ್ಬು ಬೆಳೆದಿದೆ ಅಲ್ವಾ, ಯಾವೊಂದಿಷ್ಟು ಕಿತ್ಕೊಂಬ ಅಂದರು. ಗುರುಗಳೇ ಎಷ್ಟು ಕೇಳಬೇಕು, ಕಿತ್ಕೊಂಬಾರ ಅಂತಂದರು. ಇವ್ರು ಹೋಗಿ ಒಬ್ಬರು ಹೊರೆ ಕಟ್ಟೋಷ್ಟು ಕಿತ್ಕೊಂಡ್ರು, ಒಬ್ಬ ಮನುಷ್ಯನ ಹೋರ್ಲಾರ್ದಷ್ಟು ಕಿತ್ಕೊಂಡ್ರು. ಇವ್ರು ಅಂದ್ಕೊಂಡಿದ್ದು ಕುದುರೆ ಹೇಗೂ ಇದೆ, ಕುದುರೆ ಮೇಲೆ ಹೊತ್ಕೊಂಡು ಹೋಗ್ತಾರೇನೋ ಅಂತಂದರೆ, ನೀನು ಹೊತ್ಕೊಂಬ ಅಂದರು. ಕಟ್ಟಿರೋ ಹೊರೆಯನ್ನು ಹೊತ್ಕೊಂಡು ಮತ್ತೆ ಅವರು ಕುದುರೆಯನ್ನು ಓಡ್ಕೊಂಡು ಸ್ಪೀಡಾಗಿ ಬಂದರೆ, ಹೋಗ್ತಾ ಇವರು ಓಡ್ಕೊಂಡು ಹೋಗಿದ್ದಿಲ್ಲ, ಬರಬೇಕಾದ್ರೆ ಆ ಕಬ್ಬಿನ ಜಲ್ಲೆಯನ್ನು ಹೊತ್ಕೊಂಡು ಅದೇ ವೇಗವಾಗಿ ಬಂದರು. ಎಲ್ಲೋ ಒಂದು ಕಡೆ ಊರೆಲ್ಲ ಜನ ಎಲ್ಲ ಸೇರಿದ್ರು, ಅಲ್ಲಿ ಹಾಕಿದರು, ಅದನ್ನು ಬಂತ ನಿಲ್ತರು. ಇವ್ರು ಹಾಗೆ ಹೊತ್ಕೊಂಡಿದ್ರು. ಹಾಕೋ ಇಲ್ಲಿ ಕಬ್ಬಿನ ಜಲ್ಲೆನ ಅಂದರು. ಹಾಕಿದ್ದ ಹೆಣ್ಣಿಗೆ ಪಿಚ್ಚ ಕಟ್ಟನ್ನು ಗುರುಗಳು ಎಲ್ಲರಿಗೂ ಒಬ್ಬೊಬ್ರಿಗೊಬ್ಬರು ಒಂದು ಕಟ್ಟು ಕೊಟ್ಟರು, ಎಲ್ಲರಿಗೂ ಒಂದು ಕಬ್ಬಿನ ಜಲ್ಲೆ ಕೊಟ್ಟರು. ನಾವಾಗಿದ್ರೆ ಎಲ್ಲ ಗುರುಗಳೇ ತಿನ್ನಬೇಕು ಅಂತ ಹೇಳಿ ಅಟ್ಟೆಲ್ಲ ಹೇಳಿ ಕತ್ತೆ ಹೆಂಗೆ ಹೊತ್ಕೊಂಬಂದಲ್ರಿ, ನಾವೇ ಹೇಳ್ಬಿಡ್ತಿದ್ವಿ. ಕತ್ತೆ ಹೆಂಗೆ ಹೊತ್ಕೊಂಬಂದೆ,
ಕಡೆ ಪಕ್ಷ ಎಲ್ಲರಿಗೂ ಕೊಟ್ಟಂಗೆ ನಂಗಾರು ಒಂದು ತುಂಡು ಕೊಡೋದು ಬೇಡವಾ ನೀವೆಂಥ ಗುರುಗಳು ಅಂತಿದ್ವಿ. ತಂದಿದ್ದಕ್ಕೆ ನೀವಾರು ಉಪಯೋಗಿಸ್ಬೇಕಲ್ವ ಅಂತ ಎಲ್ಲರಿಗೂ ಹಂಚಿದ್ರು. ಎಲ್ಲರಿಗೂ ಕೊಟ್ಟೇ ಇಲ್ಲ, ನೀನು ಕೊಡಲೇ ಇಲ್ವಲ್ಲ ಅಂತಂದರೆ ಗಣಪತಿ ಹೇಳ್ತಾರೆ, ಗುರುಗಳೇ ನಿಮ್ಮ ಮಾತಿನಂಗೆ ತಂದು ಕೊಡೋದು ಅಷ್ಟೇ ನನ್ನ ಕರ್ತವ್ಯ. ನೀವು ಇದನ್ನು ಯಾರಿಗೆ ಕೊಟ್ರಿ, ತುಳಿದ್ರಿ, ಎಸದ್ರಿ, ದನಕ್ಕೆ ಹಾಕಿದ್ರಿ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ತಗೊಂಬ ತಂದೆ, ಹೊರ ಇಳಿಸ್ದೆ, ಕಟ್ಟು ಬಿಚ್ಚಿದೆ, ಎಲ್ಲರಿಗೂ ಹಂಚಿದೆ, ಸಂತೋಷ ಏನು ಬೇಕಾದ್ರೂ ಮಾಡ್ಕೊಂಡು ನೀವು ತೆಗೆದು ಚರಂಡಿಗೆ ಹೆಸರಿ, ನಂಗೆ ಸಂಬಂಧ ಇಲ್ಲ. ಅದು ಇದು ನಿಷ್ಠೆ ಅಂತಂದರೆ ಎಷ್ಟು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ ಅಂತಂದರೆ, ಅವರು ಒಂದು ಸಲ ಅವರು ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಬಾಯ್ಲಿ ಅಂತ ಕರ್ಕೊಂಡು ಹೋಗ್ತಾರೆ. ಸಂಜೆ ಹೊತ್ತಾಗಿತ್ತು. ಆವಾಗ ಒಂದಿಷ್ಟು ಹುಡುಗರೆಲ್ಲ ಆಟ ಆಡ್ತಾಯಿದ್ರು ಅಲ್ಲಿ. ಆವಾಗ ಒಂದು 4-5 ಜನ ಹುಡುಗರು, ಸುಮ್ಮನೆ 3 ಗಂಟೆ 4 ಗಂಟೆ ಹೊತ್ತು. ಆವಾಗ ಇವ್ರು ಹೇಳಿದರು, ನೋಡ ಆ ಹುಡುಗರು ಗಲಾಟೆ ಮಾಡ್ತಾರೆ, ನಂಗೆ ಭಾಳ ತೊಂದರೆ ಆಗ್ತಾಯಿದೆ, ಅದರಿಂದ ಒಂದು ಕೆಲಸ ಮಾಡು, ಆ ಗುಂಡಿ ತೆಗೆದು ಈ ಹುಡುಗರು ಕೈಕಾಲ ಕಟ್ಟಿ ಆ ಗುಂಡಿಯಲ್ಲಿ ಇವ್ರನ್ನೆಲ್ಲರನ್ನ ಸಾಲ ಮಲಗಿಸಿ ಹೂತು ಬಿಡಿ ಇವ್ರನ್ನ ಅಂದರು. ನಾವಾಗಿದ್ರೆ ನಮ್ಮ ಗುರುಗಳು ಏನೋ ಆಗ್ಬಿಟ್ಟಿದೆ ಅಂಥೇಳಿ ನಾವು ಗುರುಗಳನ್ನೇ ವಿಮರ್ಶೆ ಮಾಡ್ತೀವಿ ಅಂತ ಯೋಚನೆ ಮಾಡಲಿಲ್ಲ. ತಕ್ಷಣಕ್ಕೆ ಅಲ್ಲಿ ಮರಳಿನ ರಾಶಿ ಇತ್ತು, ಅಲ್ಲೆಲ್ಲ ಗುಂಡಿ ತೆಗೆದ್ರು. ಆ ಹುಡುಗರನ್ನೆಲ್ಲ ಕೈಕಾಲು ಕಟ್ಟಿ ಅವ್ರದ್ದೇ ಶರ್ಟನ್ನು ಬೆಚ್ಚಿ ಕೈಕಾಲು ಕಟ್ಟಿ ಹಾಕಿ ಲೆವೆಲ್ ಮಾಡಿದರು. ಕುತ್ಕೋ, ಅಲ್ಲಿ ಯಾರು ಬಂದರೂ ಮಾತಾಡಬಾರ್ದು ಅಂದರು. ಸುಮ್ಮನೆ ಹಾಗೆ ಕೂತ್ಕೊಂಡು ಗುರುಗಳನ್ನ ನೋಡ್ತಾ, ಗುರುಗಳು ಆಡು ದೂರದಲ್ಲಿ ಕೂತ್ಕೊಂಡಿದ್ದಾರೆ, ಇವರು ಇಲ್ಲಿ ಕೂತ್ಕೊಂಡ್ರು. ಸಂಜೆ 4 ಆಯಿತು, 5 ಆಯಿತು, 5:15 ಆಯಿತು, ಹುಡುಗರು ಬರಲಿಲ್ಲಲ್ಲ. ಅವ್ರ ಅಪ್ಪಂದರು ಹುಡ್ಕೊಂಡು ಬಂದರು. ಯಾಕೋ ಮಕ್ಕಳು ಆಟ ಆಡ್ಲಿಕ್ಕೆ ಹೋದರು, ಎಲ್ಲೋ ಬರಲಿಲ್ಲ ಅಂತ, ಎಲ್ಲಿ ಹೋಗಿದ್ದಾರೆ ಇಲ್ಲ ಅಂತ, ಇಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ರು ಅಂತ. ಕೊನೆಗೆ ತುಕಾಮಾಯಿ ಹತ್ರ ಬಂದು ಕೇಳಿದರು ಗುರುಗಳ ಹತ್ರ, ಗುರುಗಳೇ ನಮ್ಮ ಹುಡುಗರು ಇಲ್ಲೆಲ್ಲ ಆಟ ಆಡ್ತಾಯಿದ್ರು ಅಂತ. ಅಲ್ಲಿ ಕೂತಿದ್ದಾನಲ್ಲ ಅವ್ನು ಕೇಳ್ರಿ ಅಂದರು. ಅವ್ರ ಹತ್ರ ಕೇಳಿದರು, ಏನಯ್ಯ ಇಲ್ಲಿ ಯಾರನ್ನ ಹುಡುಗರೆಲ್ಲ ಆಟ ಆಡ್ತಾಯಿದ್ರು ಅಂತಲ್ಲಿ ಎಲ್ಲಿ ಅಂತ. ಗುರುಗಳ ಮಾತಾಡಬೇಡಿ ಅಂತ ಹೇಳಿದ್ರಲ್ಲ, ಒಂದು ಮಾತಾಡಿದರೆ ಈ ಮನುಷ್ಯ ಗುರುಗಳ ಮುಖ ನೋಡ್ತಾನೆ ಕೂತ್ಕೊಂಡಿದ್ದಾರೆ. ಹಾಗಾಗಿ ಕೊನೆಗೆ ಏನಾಯಿತು ಅಂತಂದರೆ ಎಷ್ಟಾದರೂ ಮಾತಾಡಲಿಲ್ಲ. ಗುರುಗಳೇ ನೀವು ಅವ್ರನ್ನ ಕೇಳ್ರಿ ಅಂತಂದರೆ ಅವ್ರನ್ನ ಮತ್ತೆ ಇವರು ವಾಪಸ್ ಬಂದರು ತುಕಾಮಾಯಿ ಅವ್ರ ಹತ್ರ. ಕೇಳಿ ಅಂತಂದರೆ ಕೇಳಿರೋರೇನು ಮಾತಾಡ್ತಾ ಇಲ್ಲ, ಮೂಕನಯನ ಅವನು ಅಂತ. ಹೇಗೆ ಮಾತಾಡ್ತಾನೆ? ಕೈಕಾಲು ಕಟ್ಟಿ ಆ ಗುಂಡಿ ತೋಡಿ ಅದ್ರ ಮೇಲೆ ಕೂಡಿಸಿ ಮಣ್ಣು ಎಳೆದು ಕೂಡಿಸಿ ತಾನದು ಆರಾಮಾಗಿ ಕೂತ್ಕೊಂಡಿರೋನು ಹೇಗಯ್ಯ ಮಾತಾಡ್ತಾನೆ? ಒಂದಿದ್ದೇ ತಡ, ಅಯ್ಯಯ್ಯೋ ನಮ್ಮ ಮಕ್ಕಳನ್ನ ಸಾಯಿಸೇ ಬಿಟ್ಟ ಅಂಥೇಳಿ ಎಲ್ಲರೂ ಹೋಗಿದ್ದ ಬೇಲಿ ಸಾಲನ್ನೆಲ್ಲ ಕೋಲ್ ಮುರ್ಕೊಂಡು ರಪ್ಪ 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 ಮೈ ಮುರಿಯಂಗೆ ಹೊಡೆದ್ರು. ಕಮಕ್ಕನ್ನಿಲ್ಲ ಕಿಮಕ್ಕನ್ನಿಲ್ಲ ಇವರು. ಅಷ್ಟರಲ್ಲೇ ಯಾರೋ ಒಂದು 2-3 ಜನ ಹೊಡಿತಾ ಇರಬೇಕಾದ್ರೆ ಇನ್ನೊಂದು 3-4 ಜನ ಇದ್ರಲ್ಲ, ಅವರು ಹೊಡೆಯೋದು ಆಮೇಲೆ ಮಾರಾಯ ನಮ್ಮ ಮಕ್ಕಳ ಗತಿ ಏನಾಗಿದೆ ನೋಡೋಣ ಅಂಥೇಳಿ ಇವ್ನು ದರವಂತ ಎಳೆದು ಹಾಕಿದ್ರು. ಅಲ್ಲಿ ಬಿಡ್ತಾನೆ ಇಲ್ಲ, ಹೊಡಿತಾನೆ ಇದ್ದಾರೆ. ಆ ಮಣ್ಣನ್ನೆಲ್ಲ ಎಳೆದ್ರು. ಆಮೇಲೆ ಆ ಹುಡುಗರು ಸಾಲ ಮಲಗಿದ್ವು, ಅವುಗಳೆಲ್ಲ ಬಿಚ್ಚಿದ್ರು. ಕೈಕಾಲಿಗೆ ಕಟ್ಟಿರೋದನ್ನೆಲ್ಲ ಬಿಚ್ಚಿದ್ರು. ಅವ್ನು ನಿಧಾನವಾಗಿ ಕಣ್ಬಿಟ್ಟು ಉಸಿರಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಆಮೇಲೆ ಅವ್ರು ಹೇಳಿದ್ರು, ಯಾಕೆ ಹೊಡಿತೀರಿ ಬಿಡ್ರೋ, ಮಕ್ಕಳು ಬದುಕಿದ್ದಾವೆ ಅಂತ. ಅವ್ರು ಧೂಳೆಲ್ಲ ಜಾಡಿಸಾದ್ಮೇಲೆ, ಮಕ್ಕಳು ಬದುಕಿದ್ದಕ್ಕೆ ನೀ ಬದುಕಿದೆ, ಇಲ್ಲ ನಿನ್ನ ಕತೆ ಮುಗೀತಿತ್ತು ಅಂತ ಅಂದರು. ಆಮೇಲೆ ಇವ್ರು ಎದ್ದು ಕೂತ್ಕೊಂಡ್ರು. ಅವಾಗ ತುಕಾಮಾಯಿ ಅವ್ರು ಕರೆದ್ರು ಅವ್ರನ್ನ. ಬಂದು ಮತ್ತೆ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಂಡ್ರು ಅವ್ರ ಹತ್ರ. ಹೇಗಿತ್ತಪ್ಪ ಉಪಚಾರ ಅಂದರು. ತುಕಾಮಾಯಿ ಅವರು ಮಾತಾಡ್ತಾರೆ, ಗುರುಗಳೇ ನೀವೇ ಪ್ರತ್ಯಕ್ಷವಾಗಿ ಉಪಚಾರ ಮಾಡಿಸ್ತಾ ಇರಬೇಕಾದ್ರೆ ಅದರಲ್ಲಿ ಕಡಿಮೆ ಹೇಗಾಗಕ್ಕೆ ಸಾಧ್ಯ? ಎಂತಹ ಮಾತು ನೋಡಿ ಅವರು. ಗುರುಗಳೇ ಪ್ರತ್ಯಕ್ಷವಾಗಿ ನೀವೇ ನಾವು ಉಪಚಾರ ಮಾಡಿಸ್ಬೇಕಾದ್ರೆ ಅದರಲ್ಲಿ ಕೊರತೆ ಆಗತ್ತೆಯಾ? ಖಂಡಿತ ಇಲ್ಲ ಬಿಡಿ. ತನ್ನ ದೇಹಕ್ಕೆ ಏಟು ಬಿದ್ದಿದೆ, ನೋವಾಗಿದೆ, ನಮ್ಮ ಗುರುಗಳು ಹೊಡಿಸಿದ್ದಾರೆ, ಆ ಆಲೋಚನೆಯೇ ಅವ್ರ ತಲೆಯಲ್ಲಿ ಬರುತ್ತೆ. ಇಷ್ಟು ಪರೀಕ್ಷೆ ಮಾಡಿ ಸುಮಾರು 8-9 ತಿಂಗಳ ತನಕ ಪರೀಕ್ಷೆ ಮಾಡಿದರು. ಒಂದು ಸಲ ಹೋಗಿ ಒಂದು ಬಾವಿ ತೋರಿಸಿದ್ರು, ತುಂಬ ಆಳವಾದ ಬಾವಿ. ಈ ಬಾವಿ ಹಾರು ಅಂತಂದರು. ಹಾರು ಅಂತ ತಿರುಗಿ ನೋಡೋಕ್ಕಿಂತ ಮುಂಚೆನೇ ದುಡುಮ ಶಬ್ದ ಕೇಳಿದ್ದು ಒಂದೇ ತುಕಾಮಾಯಿ ಅವರಿಗೆ, ಹಾರಿದ್ದು ಒಂದೇ. ಇವರು ಕೊನೆಗೆ ಅವನಿಗೆ ಈಜು ಬರಲ್ಲ ಅಂತ ಗೊತ್ತಿತ್ತು ಇವರಿಗೆ. ಕೊನೆಗೆ ತಕ್ಷಣಕ್ಕೆ ಬೇರೆ ಯಾರನ್ನ ಕರೆದು, ಅಯ್ಯೋ ಬರಪ್ಪ ಇಲ್ಲಿ ನಮ್ಮ ಜೊತೆಗಿದ್ನಲ್ಲ ಆ ಹುಡುಗ ಬಿದ್ದುಬಿಟ್ಟಿದ್ದಾನೆ ಅಂತ ಕರೆಸಿ ಎಳಿಸಿ ತೆಗೆಸಿದ್ರು. ನಾನು ನಿನ್ನ ಪರೀಕ್ಷೆ ಮಾಡೋಣ ಅಂತ ಹೇಳಿದರೆ ಹಾರೇ ಬಿಟ್ಟಿಲ್ಲ ಅಂತಂದು. ನಮ್ಗೆ ಅವೆಲ್ಲ ಗೊತ್ತಿಲ್ಲ ಗುರುಗಳೇ, ನಿಮ್ಮ ಮಾತು ನಡೆಸೋದಂದೇ ಗೊತ್ತು, ಹಾರದೆ ಅಷ್ಟೇ ಅಂತ. ಕೊನೆಗೆ ಇಷ್ಟೆಲ್ಲ ಆದಮೇಲೆ ಒಂದು ಸಲ ಸುಮಾರು ಒಂದು 8-9 ತಿಂಗಳಾಗತ್ತೆ. ಒಂದಿನ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ಅರಳಿ ಮರದ ಕೆಳಗಡೆಗೆ ಮಲ್ಕೊಳ್ತಾರೆ. ಮಲ್ಕೊಂಡಾಗ ನಂಗೆ ತುಂಬ ಆಯಾಸ ಆಗಿದೆ ಕಣ, ನಾನು ನಿನ್ನ ತೊಡೆ ಮೇಲೆ ನಾನು ಇಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀನಿ ಅಂದರು ಅವರು. ಆಗಲಿ ಗುರುಗಳೇ ಮಲ್ಕೊಳ್ಳಿ ಅಂತಲೇ ಅವ್ರ ಜಾಗ ಎಲ್ಲ ಸ್ವಚ್ಛ ಮಾಡಿಕೊಟ್ರು ಗಣಪತಿ. ಮಲ್ಕೊಂಡಾಗ
ಆ ಸಂಜೆಯ ಗಾಳಿಗೆ ಎಲೆ ಎಲ್ಲ ಗಲಗಲ ಗಲಗಲ ಅಂತ ಅಲುಗಾಡ್ತಿತ್ತು. ಸ್ವಲ್ಪ ಗಾಳಿ ಬಂದರೂ ಅಲುಗಾಡ್ತಕ್ಕಂತಹ ಮೊಟ್ಟ ಮೊದಲ ಗಿಡ ಅಂತಂದರೆ ಅರಳಿ ಗಿಡ. ಅದಕ್ಕೆ ತೊಟ್ಟಿ ಇಷ್ಟುದ್ದ, ಎಲೆ ಮುಂದೆ ಬರುತ್ತಲ್ಲ, ಹಾಗಾಗಿ ಅದಕ್ಕೆ ಚಲತ್ ದ್ರುಮ ಅಂತ ಹೆಸರು. ಅದಕ್ಕೆ ಒಂದು ಸ್ವಲ್ಪ ಗಾಳಿ ಬಂದರೂ ಸಾಕು ಗಲಗಲ ಅನ್ನತ್ತದು. ಹಾಗಾಗಿ ಇದರಿಂದ ನನಗೆ ನಿದ್ದೆಗೆ ತೊಂದರೆ ಆಗ್ತಾಯಿದೆ, ಅದನ್ನ ಎಲೆ ಎಲ್ಲ ಕಿತ್ತು ಹಾಕ್ಬಿಡು ಅಂದರು. ಯೋಚನೆಯೇ ಮಾಡಲಿಲ್ಲ, ಗುರುಗಳು ಮಲ್ಕೊಂಡಿದ್ದಾರೆ, ಇವರು ಹತ್ತಿರು ಒಂದೊಂದೇ ಎಲ್ಲ ಎಲೆಗಳೆಲ್ಲ ಕಿತ್ತು ಹಾಕಿದ್ದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತಾತ, ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅವ್ರು ಕಣ್ಬಿಟ್ಟು ನೋಡಿದ್ರು. ಕಣ್ಬಿಟ್ಟು ನೋಡ್ತಾರೆ, ಅದನ್ನು ಕಿತ್ತರೆ ಅದರ ಬಿಳಿಯ ಲೇಟೆಕ್ಸ್ ಬರುತ್ತೆ, ಬಿಳಿ ದ್ರವ ಬರುತ್ತೆ. ಅದು ಅಯ್ಯೋ ಪಾಪ, ಅದಕ್ಕೆ ಗಾಯ ಆಗಿ ಅದಕ್ಕೆ ನೋವು ಅನುಭವಿಸ್ತಾ ಇದೆ ಕಣಯ್ಯ, ಇದನ್ನು ನಾವು ಎಂಥ ಕೆಲಸ ಮಾಡಿದ್ದೆ, ನಾನು ಆಲೋಚನೆ ಮಾಡಲಿಲ್ಲ, ಇದನ್ನೆಲ್ಲ ಅಂಟಿಸು ಅಂದ್ರೆ ಅವರು. ಇದನ್ನೆಲ್ಲ ಅಂಟಿಸು ಅಂದರೆ ಯೋಚನೆಯೇ ಮಾಡಲಿಲ್ಲ ಅವರು. ತೊಗೊಂಡು ಹೋಗಿದ್ದು ಹಾಗೆ ಅಂಟ್ಸೋಕ್ಕೆ ಶುರು ಮಾಡಿದ್ದು. ನಿಲ್ಲಬೇಕಲ್ಲ, ಅಂಟಿಸಿದ್ರೆ ಮತ್ತೆ ಬೀಳ್ತಾ ಇತ್ತದು. ಬಂದು ಹೇಳಬೇಕಲ್ಲ, ಗುರುಗಳೇ ನೀವೇನೋ ಹೇಳಿದ್ರಿ ಅಂಟಿಸ್ಲಿಕ್ಕೆ, ಅದು ನಿಲ್ತಾ ಇಲ್ಲ ಅಂತ. ಆ ಪ್ರಶ್ನೆನೇ ಇಲ್ಲ, ಸುಮ್ಮನೆ ಅಂಟಿಸ್ತಾ ಇರೋದೆ. ಬಿದ್ದರೆ ಮತ್ತೆ ಅಂಟಿಸೋದು. ಬೆಳತನಕ ಹೀಗೆ ಮಾಡಿದ್ದಾರೆ, ಇದೇ ಕೆಲಸವನ್ನು ಮಾಡಿದರು ಅವರು. ಅದಾದಮೇಲೆ ತುಕಾಮಾಯಿಯವರು ಬೆಳಗ್ಗೆ ಕಣ್ಬಿಟ್ಟು ನೋಡಿದರು, ಇನ್ನೂ ಅಂಟಿಸ್ತಾನೇ ಇದ್ದಾನೆ. ತಮ್ಮ ಅಮೃತ ದೃಷ್ಟಿಯನ್ನು ಬಿಟ್ಟರು, ಆ ಎಲೆಗಳೆಲ್ಲ ಅಂಟ್ಕೊಂಡು, ಅವೆಲ್ಲ ಅಂಟಿಸಿದ ಮೇಲೆ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡ. ಕಿತ್ತು ಹೋಗಿರೋ ಎಲೆಗಳನ್ನು ಮತ್ತೆ ಅಂಟಿಸಿದೀಯಾ, ಇವತ್ತಿಂದ ನೀನು ಬ್ರಹ್ಮ ಚೈತನ್ಯ ಅಂದರು. ಎಲೆಗಳಲ್ಲಿ ಚೈತನ್ಯ ತುಂಬಿದೀಯಾ ನೀನು, ನಮ್ಮ ಚೈತನ್ಯ ಪರಂಪರೆಯೇ ಹೌದು, ಆದ್ದರಿಂದ ನೀನು ಬ್ರಹ್ಮ ಚೈತನ್ಯ. ಔದುಂಬರಕ್ಕೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾವು ಮದ್ದು ಹೇಳೋದೇನು, ಮೂಲತೋ ಬ್ರಹ್ಮರೂಪಾಯ, ಆದ್ದರಿಂದ ನೀನು ಬ್ರಹ್ಮ ಚೈತನ್ಯ ನೀನು ಅಂತ ಕರೆದು, ಅದಾದಮೇಲೆ ಒಂದು ದಿನ ರಾಮನವಮಿಯ ದಿನ ಅವನನ್ನು ಕರ್ಕೊಂಡು ಡೀಪ್ ಫಾರೆಸ್ಟ್ ಸ್ನಾನಗಿನ ಮಾಡಿಸಿ ಅವನ್ನ ಕರ್ಕೊಂಡು ಹೋಗ್ತಾರೆ. ದಟ್ಟವಾದ ಕಾಡಿನಲ್ಲಿ ಕರ್ಕೊಂಡು ಹೋಗಿ ಒಂದು ಅಶೋಕ ಮರದ ಕೆಳಗಡೆಗೆ ಅವನನ್ನು ಕೂಡಿಸಿ, ಅಶೋಕ ಮರ ಅಂತಂದರೆ ಅಲ್ಲಿ ಯಾರಿದ್ರಲ್ಲಿ ಸೀತೆ ಕೂತಿದ್ದಲ್ಲೇನೆ, ಅಶೋಕ ಮರದ ಕೆಳಗಡೆಗೆ ಶೋಕ ಇರೋದಿಲ್ಲ ಅಂತ. ಆ ಅಶೋಕ ಮರದ ಕೆಳಗಡೆಗೆ ಅವನನ್ನು ಕೂಡಿಸಿ, ಅವನ ಬಲಗಿವಿಯಲ್ಲಿ ರಾಮತಾರಕ ಮಂತ್ರನ ಓಂ ಶ್ರೀರಾಮ ಜಯ ಜಯ ರಾಮ ಅಂಥೇಳಿ ತ್ರಯೋದಶಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ, ತಲೆ ಮೇಲೆ ಕೈ ಇಟ್ಟು ಹಸ್ತಮಸ್ತಕ ಸಂಯೋಗ ತಮ್ಮ ನೇರ ದೃಷ್ಟಿಯಿಂದ ಅವನು ನೋಡ್ತಾ, ಕೈಯನ್ನು ಅವನ ತಲೆ ಮೇಲಿಟ್ಟು ತನ್ನ ಸಂಪೂರ್ಣ ಶಕ್ತಿಯನ್ನು ಅವನು ವರ್ಗಾಯಿಸಿ ಆಮೇಲೆ ಹೇಳ್ತಾರೆ, ಇವತ್ತಿಂದ ನೀನು ನಾವೆಲ್ಲ ಸಮರ್ಥ ರಾಮದಾಸರ ಪರಂಪರೆಗೆ ಸೇರಿದವರು. ನನ್ನ ಹೆಸರನ್ನು ಹರಡಿಸಬೇಡ, ತುಕಾಮಾಯಿಯವರ ಹೆಸರು ಬೇಕಾಗಿಲ್ಲ, ಸಮರ್ಥ ರಾಮದಾಸರ ಪರಂಪರೆಯನ್ನು ಬೆಳೆಸಿ, ರಾಮ ಮಂದಿರವನ್ನು ಸ್ಥಾಪಿಸು, ಜಗತ್ತಿನಲ್ಲೆಲ್ಲ ಇಡೀ ಭಾರತದಾದ್ಯಂತ ರಾಮನಾಮದ ಮಹಿಮೆಯನ್ನು ಹರಡು, ನಾಮದ ಜಪದ ಫಲ ಏನು, ಶಕ್ತಿ ಏನು, ಸಾಮರ್ಥ್ಯ ಅನ್ನೋದು ತೋರಿಸು ಅಂತ ಹೇಳಿ ಅವನ ಮೈ ಮೇಲೆಲ್ಲ ಕೈ ಆಡಿಸಿ, ಅಪ್ಪ ನಾನು ನಿನಗೆ ಬಹಳ ಶಿಕ್ಷೆ ಕೊಟ್ಟಿದ್ದೀನಿ, ಹೊಡೆದೆ ಬಡದೆ ಹೊಡೆಸದೆ ಉಪವಾಸ ಹಾಕಿದೆ, ನಿನ್ನ ಎದುರಿಗೆ ನಾನು ರೊಟ್ಟಿ ತಿಂದಿನ ಉಪವಾಸ ಕೆಡಿದೆ, ಅದನ್ನೆಲ್ಲ ಮರೆತು ಬಿಡು ಅಂತಂದರೆ, ಆವಾಗ ತುಕಾಮಾಯಿಯವರು ಇವರು ಹೇಳ್ತಾರೆ, ಗೋಂದಾವಲೆ ಮಹಾರಾಜರು ಹೇಳ್ತಾರೆ, ಇಲ್ಲ ಆ ಥರ ಕಷ್ಟಪಟ್ಟಿದ್ದಕ್ಕೆ ಅದನ್ನು ನಾನು ಕಷ್ಟ ಅಂತ ಅಂದ್ಕೊಳ್ಳಿಲ್ಲ, ಹಾಗಾಗಿದ್ದಕ್ಕೆ ತಾನೇ ಇಂಥ ಒಂದು ಅಮೃತದ ಫಲ ಸಿಕ್ಕಿದ್ದು. ಯಾವಾಗ ನೀವು ನನ್ನನ್ನು ಮುಟ್ಟಿದ್ರು ಅವೆಲ್ಲ ಮರ್ತೇ ಹೋಯಿತು. ಕಣ್ಣಿನಿಂದ ನೇರ ದೃಷ್ಟಿ ದೀಕ್ಷೆ, ಹಸ್ತಮಸ್ತಕ ಸಂಯೋಗ ದೀಕ್ಷೆ, ವಾಗ್ದೀಕ್ಷೆ, ಮನಸ್ಸಿನಿಂದ ದೀಕ್ಷೆ, ಇವೆಲ್ಲ ಯಾವುದರ ಫಲ? ಮತ್ತೆ ನೀವು ಹೇಳಿದ ಮಾತನ್ನು ನಡೆಸಿದ ಫಲ ಖಂಡಿತ ಅದೇನೂ ಇಲ್ಲ ಅಂತ ಹೇಳಿ ಆದಮೇಲೆ ಕೈ ಹಿಡಿದು ಕರ್ಕೊಂಡು ಬರ್ತಾರೆ. ಹೋಗ್ತಾ ನಡೆಸ್ಕೊಂಡು ಕರ್ಕೊಂಡು ಹೋದವರು ಕೈ ಹಿಡಿದು ಕರ್ಕೊಂಡು ಬಂದು, ಮಾರನೇ ದಿನ ದಶಮಿಯ ದಿನ ಗುರುಗಳು ಮಾಡಿದ್ದೇನು ಅಂದರೆ, ಅವರಿಗೆ ತಾವೇ ಸ್ವತಃ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡುತ್ತಾರೆ. ಅಪ್ಪ ನಿನಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ಒಂದು 10-15 ದಿನ ಅವನ್ನ ಇಟ್ಕೊಂಡು ಅವನಿಗೆ ಏನು ಇಷ್ಟವೋ ಅದನ್ನು ಕೇಳಿ ಉಪಚಾರ ಮಾಡಿ ಆಮೇಲೆ ಹೇಳ್ತಾರೆ ಏನು ಅಂತಂದರೆ, ಎಂತಹ ಸಮರ್ಥ ಗುರುವಾದ್ರೂ ಸಹ ಶಿಷ್ಯನಿಗೆ ಸಂಪೂರ್ಣವಾಗಿ ತಾನು ಮಾಡಿರ್ತಕ್ಕಂಥ ಉಪದೇಶ ಮನನ ಆಗಬೇಕು ಅಂತಂದರೆ ಅವರು ಏಕಾಂತ ಸಾಧನೆ ಮಾಡಬೇಕು. ಗುರುಗಳ ಜೊತೆಗಿದ್ದರೆ ಉದ್ಧಾರ ಆಗೋದಿಲ್ಲ. ನೀನು ಏಕಾಂತ ಸಾಧನೆ ಮಾಡಬೇಕು. ಉತ್ತರ ಭಾರತದಲ್ಲೆಲ್ಲ ತಿರುಗಾಡು, ತೀರ್ಥಕ್ಷೇತ್ರದಲ್ಲಿ ಸಂಚಾರ ಮಾಡಿ ಆದಮೇಲೆ ನಿನ್ನ ಮನೆಗೆ ಹೋಗಿ ನಿನ್ನ ಹೆಂಡತಿಯನ್ನು ನಿನ್ನ ತಾಯಿಯನ್ನು ನೋಡು ಅಂತ ಹೇಳಿ ಆಶೀರ್ವಾದ ಮಾಡಿ ಅವನ್ನ ಕಳಿಸ್ಕೊಡ್ಬೇಕಾದ್ರೆ ತಾವು ಎಷ್ಟೋ ದೂರ ಬರ್ತಾರೆ. ಹೋಗೋಕ್ಕಿಂತ ಮುಂಚೆ ಇವರಿಗೆ, ಈ ತುಕಾಮಾಯಿಯವರಿಗೆ ಒಬ್ಬ ಗುರುಗಳಿದ್ದರು, ಚಿನ್ಮಯಾನಂದಜಿ ಅಂತ. ಚಿನ್ಮಯಾನಂದಜಿಯವರು ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅನೇಕ ಜನ ಬಂದಿದ್ದಾರೆ. ಸ್ವಾಮಿ ಚಿನ್ಮಯಾನಂದ ಇವರೊಬ್ಬರು ಇದ್ದಾರೆ. ಇದಿಷ್ಟಲ್ಲದೆ ತುಂಬ ಜನ ಆ ಹೆಸರನ್ನು ಇಟ್ಕೊಂಡಿರೋದು ಕಾಣುತ್ತೆ. ಚಿನ್ಮಯಾನಂದಜಿ ಅಂತ ಹೇಳಿ ಇವರ ಗುರುಗಳು, ತುಕಾಮಾಯಿಯವ್ರ ಗುರುಗಳು. ಈ ಹುಡುಗನ ಕರೆಸ್ಕೊಡ್ಬೇಕಾದ್ರೆ ಆಮೇಲೆ ಇವರು ಅವನನ್ನು ಕರ್ಕೊಂಡು ಈ ಗಣಪತಿಯನ್ನು ಆವಾಗ ಬ್ರಹ್ಮಚೈತನ್ಯ ಅಂತ ಅವರೇ ನಾಮಕರಣ ಮಾಡಿದಿಲ್ಲ,
ಕರ್ಕೊಂಡು ಗುರುಗಳ ಹತ್ರ ಬಂದು ಇದು ನಮ್ಮ ಗುರುಗಳ ಸಮಾಧಿ ಅಂತ ಹೇಳಿ ಹಾರ ಹಾಕಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಇವನ ಕೈಯಲ್ಲಿ ನಮಸ್ಕಾರ ಮಾಡಿಸಿ ಅವನನ್ನು ಸಮಾಧಿ ಎದುರಿಗೆ ಕೂಡಿಸಿ ಸಮಾಧಿಯಲ್ಲಿರ್ತಕ್ಕಂಥ ಗುರುಗಳಿಗೆ ತುಕಾಮಾಯಿಯವರು ಹೇಳ್ತಾರೆ, ನೋಡಿ ಇವನನ್ನು ನಾನು ಶಿಷ್ಯನನ್ನಾಗಿ ಆರಿಸ್ಕೊಂಡು ನೀವು ನನಗೆ ಏನು ಕೊಟ್ಟಿದ್ರೋ ಅದನ್ನು ಇವನಿಗೆ ಕೊಟ್ಟಿದ್ದೀನಿ, ಸರಿಯಾದ ಶಿಷ್ಯನನ್ನು ಆರಿಸ್ಕೊಂಡಿದ್ದೀನಾ, ಇವನಿಗೆ ಆ ಯೋಗ್ಯತೆ ಇದೆಯಾ, ಇದು ನಿಮಗೆ ಒಪ್ಪಿಗೆ ಅಂತ ಕೇಳಿದರು. ಹಾಗೆ ಕೇಳಿದರೆ ಸಮಾಧಿಗೆ ಹಾಕಿರೋ ಹಾರ ಹಾರಿ ಬಂದು ಇವರು ಬ್ರಹ್ಮಚೈತನ್ಯ ಕೊರಳಿಗೆ ಬಿತ್ತು, ನೇರವಾಗಿ ಹಾರಿ ಬಂದು ಬಿತ್ತು. ಆವಾಗ ತುಕಾಮಾಯಿಯವರಿಗೆ ಸಂತೋಷ ಆಯಿತು, ಇವರಿಗಿಂತ ಹೆಚ್ಚು ಸಂತೋಷ ಆಯಿತು. ಯಾರಿಗೆ? ಯಾರು? ಬ್ರಹ್ಮಚೈತನ್ಯಗಿಂತ. ಇದನ್ನು ಏನು ದೀರ್ಘದಂಡ ನಮಸ್ಕಾರ ಮಾಡಿ ಆ ಸಮಾಧಿಯನ್ನೇ ಹತ್ಕೊಂಡು ಹೇಳ್ತಾರೆ, ಗುರುಗಳೇ ನನಗೆಲ್ಲೋ ಮನಸ್ಸಿನಲ್ಲಿ ಒಂದು ಕೊರತೆ ಇತ್ತು, ನಮ್ಮ ಗುರುಗಳಿಗೆ ನಾನು ಮಾಡಿದ ಕೆಲಸ ಒಪ್ಪಿಗೆ ಇದೆಯೋ ಇಲ್ವೋ ಅಂತ, ಈಗ ನನಗೂ ಬಹಳ ಸಮಾಧಾನ ಆಯಿತು ಅಂಥೇಳಿ ಅವರನ್ನು ಕಳಿಸ್ಕೊಡ್ಲಿಕ್ಕೆ ಅಂಥೇಳಿ ಊರಿನ ಸ್ವಲ್ಪ ದೂರದ ತನಕ ಬಂದು ಅವರನ್ನು ಕಳಿಸ್ಕೊಡ್ಬೇಕಾದ್ರೆ ಆ ಬ್ರಹ್ಮಚೈತನ್ಯಕ್ಕಿಂತ ಹೆಚ್ಚಾಗಿ ತುಕಾಮಾಯಿ ಕಣ್ಣಲ್ಲಿ ನೀರು ಬರುತ್ತೆ ಧಾರಾಕಾರವಾಗಿ. ಅಯ್ಯೋ ನನ್ನ ಶಿಷ್ಯನ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಬಿಟ್ಟು ಕಳಿಸ್ಬೇಕಲ್ಲ ಅಂಥೇಳಿ, ಎಷ್ಟು ಕಷ್ಟ ಕೊಟ್ಟೆ, ಎಷ್ಟು ತೊಂದರೆ ಕೊಟ್ಟೆ ನಿನಗೆ, ಎಷ್ಟು ಹಿಂಸೆಯನ್ನು ಮಾಡಿದೆ ಅಂತ. ಆಮೇಲೆ ಆಗಾಗ್ಗೆ ಬರ್ತಾಯಿರು ಅಂತ ಹೇಳಿ ಕಳಿಸ್ತಾರೆ. ಮುಂದೆ ಅವರೆಲ್ಲ ದೇಶ ಸಂಚಾರ ಮಾಡಿ ತಮ್ಮ ಊರಿಗೆ ಬರ್ತಾರೆ. ತಮ್ಮ ಊರಿಗೆ ಬಂದ ಮೇಲೆ ತಮ್ಮ ಹೆಂಡತಿಯ ಹತ್ರ ಅವರು ಆ ವಿಷಯವನ್ನೆಲ್ಲ ಹೇಳ್ತಾರೆ. ವಿಷಯವನ್ನೆಲ್ಲ ಹೇಳಿದಾಗ ಅವ್ರ ಹೆಂಡತಿ ಬಹಳ ಮುಗ್ಧವಾದಂಥವಳು, ಮೊದಲನೇ ಹೆಂಡತಿ ಸರಸ್ವತಿ ಅಂತ, ಬಹಳ ಮುಗ್ಧವಾದಂಥ ಹೆಣ್ಮಗಳು. ಅವರು ಒಂದು ಸಲ ಏನು ಮಾಡ್ತಾರೆ, ನಾನು ನಮ್ಮ ಗುರುಗಳ ಹತ್ರ ಹೋಗಿ ಬರ್ತೀನಿ ಅಂತಂದಾಗ, ಹೋಗಿ ಬರ್ತೀನಿ ಒಂದು ಸ್ವಲ್ಪ ದಿನ ಅಲ್ಲಿದ್ದು ಬರ್ತೀನಿ ಅಂತಂದಾಗ ಸರಸ್ವತಿ ಅನ್ನೋರು ಒಂದು ಮಾತು ಹೇಳ್ತಾರೆ, ನನಗೆ ನಿಮ್ಮ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು, ಸಾಧನೆ ಎಷ್ಟು ನನಗೆ ಗೊತ್ತಿಲ್ಲ, ಆದರೆ ನನಗೆ ನಿಮ್ಮ ಸೇವೆ ಮಾಡೋದಷ್ಟೇ ನನಗೆ ಗೊತ್ತಿರೋದು. ನನ್ನನ್ನು ಬಿಟ್ಟು ಹೋಗಬಾರ್ದು, ನೀವು ನನ್ನನ್ನು ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಅಂತ. ಇವರಿಗೂ ತಮ್ಮ ಹೆಂಡತಿಗೆ ಗುರುಗಳನ್ನು ತೋರಿಸ್ಬೇಕು ಅನ್ನೋದೊಂದು ಅಪೇಕ್ಷೆ ಇತ್ತು. ಹಾಗಾಗಿ ಇವರು ಕರ್ಕೊಂಡು ಹೋದಾಗ ನಮಸ್ಕಾರ ಮಾಡಿಸಿದ್ರು. ಇವಳು ನಮ್ಮ ಹೆಂಡತಿ ಅಂತ ತೋರಿಸಿದ್ರು. ಅವರಿಗೂ ಭಾಳ ಖುಷಿಯಾಯಿತು, ಅಯ್ಯೋ ನನ್ನ ಸೊಸೆ ಬಂದಳು ಅಂತ ಭಾಳ ಸಂತೋಷ ಆಯಿತು ಅಂತ. ಅವ್ರ ಮಗ ಅಂತ ಒಪ್ಕೊಂಡಿದ್ದಿಲ್ಲ, ಸೊಸೆ ಬಂದು ಅಂಥೇಳಿ ಮನೇಲಿ ಇಟ್ಕೊಂಡು 15 ದಿನ ತಮಗೇ ಏನೂ ಇಲ್ಲ ಅಂಥದ್ರಲ್ಲಿ ಇವ್ರನ್ನ ಕೇಳಿ ಏನೇನು ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಏನು ಇಷ್ಟಪಡ್ತಾರೋ ಅಂಥದ್ದು ಆಹಾರ, ಊಟ, ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹಾಕ್ತಾರೆ. ಮಾಡಿ ಹಾಕಿ ಆದಮೇಲೆ ಒಂದಿನ ಹೀಗೆ ಮಾತಾಡ್ತಾ ಕೂತ್ಕೊಂಡಾಗ ತುಕಾಮಾಯಿಯವರು ಇವ್ರಿಗೆ ಕೇಳ್ತಾರೆ, ಆ ಹೆಣ್ಮಗಳನ್ನು ಕೇಳ್ತಾರೆ, ಸರಸ್ವತಿಯ ಮಗು ನಿನ್ನ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಇದೆ ಹೇಳು, ಕೊಡ್ತೀನಿ ಅಂತ. ಪಾಪ ಅವ್ರು ಏನು ಕೇಳಬೇಕು ಅಂತ ಗೊತ್ತಾಗಲ್ಲ. ಆವಾಗ ಅವರೊಂದು ಹೇಳ್ತಾರೆ, ನಂಗೆ ಅವೆಲ್ಲ ಏನೂ ಗೊತ್ತಾಗಲ್ಲ, ಆದರೆ ನನಗೆ ಒಂದು ಅಪೇಕ್ಷೆ ಏನು ಅಂದ್ರಂತೆ ಇವರಂಥ ಒಂದು ಮಗು ಬೇಕು ನನಗೆ ಅಂತ ಹೇಳ್ತಾರೆ. ಬ್ರಹ್ಮಚೈತನ್ಯರಂತ ಅವರು ಇಂಥ ಒಂದು ಮಗು ಆಗಬೇಕು ನನಗೆ ಅಂತ. ಇಬ್ಬರಿಗೂ ನಗು ಬಂದ್ಬಿಡುತ್ತೆ. ಯಾರಿಗೆ? ತುಕಾಮಾಯಿಯವರಿಗೂ ಅಷ್ಟೇ, ಬ್ರಹ್ಮಚೈತನ್ಯರಿಗಷ್ಟೇ. ಮನಸ್ಸು ಮಾಡಿದರೆ ತಾನು ಆಧ್ಯಾತ್ಮಿಕ ಅನುಭೂತಿಯನ್ನು ಕೇಳ್ಕೊಳ್ಬೇಕಿತ್ತು, ಜೀವನ್ಮುಕ್ತ ಸ್ಥಿತಿಯನ್ನು ಕೇಳ್ಕೊಳ್ಬೋದಿತ್ತು, ಬ್ರಹ್ಮಜ್ಞಾನವನ್ನು ಕೇಳ್ಕೊಳ್ಬೋದಿತ್ತು. ಆದರೆ ಇದನ್ನು ಕೇಳ್ಕೊಳ್ಳಲ್ಲ ಅಂತ ಅದಕ್ಕೆ ನಗು ಬರುತ್ತೆ. ಆಗಲಿ ಅವ್ರೇನು ಉತ್ತರ ಹೇಳಲ್ಲ, ಸುಮ್ಮನಾಗ್ಬಿಡ್ತಾರೆ. ಅದು ಆದಮೇಲೆ ವಾಪಸ್ಸು ಬಂದಾಗ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಅಂಥವ್ರ ಹತ್ರ ಹೋಗಿ ನೀನು ಇದನ್ನು ಕೇಳ್ಕೊಂಡಿಲ್ಲ, ನೀನು ಇನ್ನೂ ಏನಾರು ಕೇಳ್ಕೊಬೋದಿತ್ತು, ಉನ್ನತವಾದ್ಯ ಕೇಳ್ಕೊಬೋದಿತ್ತು, ನಂಗೆ ಅವೆಲ್ಲ ಗೊತ್ತಾಗಲ್ಲ, ನಾನು ಒಬ್ಬ ಸಾಧಾರಣಳು. ನನಗೆ ಗೊತ್ತಿರೋದು ಏನಂದರೆ ಗಂಡನ ಅನುಸರಣೆ ಮಾಡೋದು, ಸೇವೆ ಮಾಡೋದು, ಈ ಮನತನಕ್ಕೆ ಸೊಸೆಯಾಗಿ ಬಂದಿದ್ದಕ್ಕೆ ನನ್ನ ಕರ್ತವ್ಯ ಏನೋ ಅದನ್ನ ಮಾಡೋದು. ನಂಗೆ ಅದಕ್ಕಿಂತ ಮುಂಚೆನೇ ಮೇಲಿನ ಅಪ್ಲಿಫ್ಟ್ಮೆಂಟ್ ಅಂತ ಹೇಳ್ತೀವಲ್ಲ ನಾವು, ಅವೆಲ್ಲ ನನಗಿಲ್ಲ, ಅಂಥ ಬೌದ್ಧಿಕ ಪ್ರಜ್ಞೆ ನನಗಿಲ್ಲ ಅಂತ. ಸರಿ, ಹಾಗೆ ಆಗಲಿ ಅಂತ ಹೇಳ್ತಾರೆ. ಮುಂದೆ ಅವರಿಗೊಬ್ಬ ಒಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿ 8 ತಿಂಗಳಿಗೆ ಆ ಮಗುನೂ ಸತ್ತು ಹೋಗುತ್ತೆ. ಆ ಮಗು ಸತ್ತ ಮೇಲೆ ಅವ್ರ ಹೆಂಡತಿ ಸಾಯ್ತಾಳೆ. ಅದಾಗಿ ಸ್ವಲ್ಪ ದಿನಕ್ಕೆ ಅವ್ರ ತಂದೆನೂ ಸತ್ತು ಹೋಗ್ತಾರೆ. 3 ಜನನೂ ಒಂದೇ ವರ್ಷದಲ್ಲಿ ಸಾಯ್ತಾರೆ ಅವರಿಗೆ. ಅಷ್ಟಾದರೂ ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಆ ಮಗು ಇವ್ರ ಹಾಗೆ ಇರುತ್ತೆ. ಇವ್ರು ಹೇಳಿದ್ಲಲ್ಲ, ನನಗೆ ಇವ್ರ ಹಾಗೆ ಇರೋಂಥ ಒಂದು ಮಗು ಬೇಕು ಅಂತ, ಒಳ್ಳೆ ದಷ್ಟಪುಷ್ಟವಾಗಿಂತ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತಂದರೆ, ಇವರಿಗೆ ಯಾವ ಜಾಗದಲ್ಲಿ ಮಚ್ಚೆ ಇರುತ್ತೆ ಆ ಮಗುವಿಗೂ ಅದೇ ಜಾಗದಲ್ಲಿ ಮಚ್ಚೆ ಇತ್ತು ಅಂತ. ಈ ಹೊಟ್ಟೆ ಹತ್ರ ಹೊಕ್ಕಳ ಪಕ್ಕದಲ್ಲೆಲ್ಲ ಅವ್ರಿಗೊಂದು ಮಚ್ಚೆ ಇರುತ್ತೆ, ಅದೇ ರೀತಿ ಇತ್ತು ಅಂತ ಅದನ್ನು ಪ್ರತ್ಯಕ್ಷವಾಗಿ ನೋಡಿದವರು ಅದನ್ನು ಕಾಲದಲ್ಲಿ ರೆಕಾರ್ಡ್ ಮಾಡಿರೋದು ಉಂಟು. ಕೊನೆಗೆ ಅವರೆಲ್ಲರೂ ತೀರ್ಕೊಂಡ್ಮೇಲೆ ಇವ್ರಿಗೆ ಇನ್ನಿಷ್ಟು ವೈರಾಗ್ಯ ಬರುತ್ತೆ. ಆಮೇಲೆ ಇವರು ಇದನ್ನೆಲ್ಲ ಏನು ತಮ್ಮ ಕುಲಕರ್ಣಿ ಇದನ್ನು ಸಹ ಬೇರೆಯವ್ರಿಗೆ ಯಾರಿಗಾರು ನೋಡ್ಕೊಳ್ಳಿಕ್ಕೆ ಬಿಡ್ತಾರೆ. ಪೂರ್ತಿ ತಮ್ಮ ಸಾಧನೆಯಲ್ಲಿ ಗುರುಗಳು ಏನು ಹೇಳ್ತಾರೋ ಅದು ರಾಮನಾಮ ಸಾಧನೆಯಲ್ಲಿ ನಿರತರಾಗ್ತಾರೆ. ಆವಾಗ ಅವ್ರ ತಾಯಿ ಗೀತಾಬಾಯಿ ಇರ್ತಾರಲ್ಲ, ಅವ್ರು ಒತ್ತಾಯ ಮಾಡ್ತಾರೆ, ಗಣು ನೀನು ಇನ್ನೊಂದು ಮದುವೆ ಮಾಡ್ಕೋಬೇಕು, ಇಲ್ಲದೆ ಹೋದರೆ ನಾ ಸತ್ರು ನಾನು ಎದೆ ಬೇಯಲ್ಲ ಅಂತ ಹೇಳ್ತಾರೆ. ಇದೇ ವಾಕ್ಯ ಹೇಳಿದ್ದಾರೆ. ಗಣಪತಿ ಅಂತ ಅವ್ರ ಹೆಸರಲ್ಲ, ನೀ ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ. ಅಮ್ಮ ಬೇಡ ಕಣಮ್ಮ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇಲ್ಲ, ನೀ ಮದುವೆ ಮಾಡ್ಕೊಳ್ಳೇಬೇಕು ಅಂತ. ಅಮ್ಮ ಮೊದಲನೇ ಹೆಣ್ಣನ್ನು ನೀನು ಆಯ್ಕೆ ಮಾಡ್ಕೊಂಡು ಬಂದೆ, ಹಾಗಾದ್ರೆ ಎರಡನೇ ಹೆಣ್ಣನ್ನು ನಾನು ಆಯ್ಕೆ ಮಾಡ್ಕೊಂಡು ಬರ್ತೀನಿ ಅಂತಾರೆ.
ಸರಿ ಆಗ್ಬೋದಪ್ಪ, ಯಾರಾದರೂ ಆಗಿರಲಿ, ಸ್ವಲ್ಪ ವಿನಯಶೀಲರಾಗಿರಬೇಕು, ಹಿರಿಯರನ್ನ ತೀರಾ ಏನೋ ಕಣ್ಣು ಎತ್ತರಿಸಿ ನೋಡದೆ ಇದ್ದಂಗೆ ಇದ್ದರೆ ಆಯಿತು ಅವಳು ಅಂತ ಆಗ್ಲಮ್ಮ ಅಂಥವಳನ್ನೇ ತರ್ತೀನಿ ಅಂತಾರೆ. ಅಲ್ಲಿಂದ ಎಷ್ಟೋ ದೂರದಲ್ಲಿ ಒಂದು ಸುಮಾರು ಒಂದು 8-10 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಬ್ಬರು ಮನೆ ಇರುತ್ತೆ. ಆ ಮನೆಯಲ್ಲಿ 3 ಜನ, ಮನೆ ಯಜಮಾನಿಗೆ 3 ಜನ ಹೆಣ್ಮಕ್ಳು. ಇವ್ರು ಹೇಳ್ತಾರೆ, ಸ್ವಾಮಿ ನಿಮ್ಮ ಮನೆಗೆ ಬಂದಿದ್ದೀನಿ, ಕನ್ಯಾರ್ಥಿಯಾಗಿ ಬಂದಿದ್ದೀನಿ, ನಿಮ್ಮ ಹಿರೇ ಮಗಳನ್ನು ಕೊಟ್ಟು ನಂಗೆ ಮದುವೆ ಮಾಡಬೇಕು, ಇಲ್ಲೇ ಈಗ ಮದುವೆ ಮಾಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಅಂತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನನ್ನ ಹಿರೇ ಮಗಳು ಕುರುಡಿ, ಅವಳು ಬೇಡ, ಬೇಕಾದ್ರೆ 2ನೇ ಮಗಳನ್ನು ಕೊಡ್ತೀನಿ ಅಂತಾರೆ ಅವರು. ಅಪ್ಪನೇ ಹೇಳ್ತಾರೆ, ಅಯ್ಯೋ ಮದುವೆ ಮಾಡ್ಕೊಳ್ತೀಯಾ, ಕುರುಡಿಯನ್ನು ಯಾಕೆ ಮಾಡ್ಕೊಳ್ತೀಯಾ, 2ನೇ ಮಗಳನ್ನು ಕೊಡ್ತೀನಿ ಅಂತ. ಇಲ್ಲ ನನಗೆ ಹಿರಿಯ ಮಗಳನ್ನೇ ಮದುವೆ ಮಾಡಿಕೊಡ್ಬೇಕು. ಸರಿ ಆಗ್ಬೋದು ಅಂತಂತಾರೆ. ಅಲ್ಲೇ ಮದುವೆ ಆಗುತ್ತೆ. ಸರಳವಾಗಿ ಮದುವೆ ಮಾಡ್ಕೊಂಡು ಆ ಹುಡುಗಿನ ಕರ್ಕೊಂಬರ್ತಾರೆ. ಬಂದಾಗ ತಾಯಿ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅಮ್ಮ ನೀ ಹೇಳಿದೆಲ್ಲ ಕಣ್ಣೆತ್ತು ನೋಡಿರಬಾರ್ದು ಅಂಥ ಸೊಸೆನೇ ತಂದಿದ್ದೀನಿ ನೋಡು ಅಂತಾರೆ. ಅಂಥ ಸೊಸೆನೇ ತಂದಿದ್ದೀನಿ ನೋಡು, ಇವಳಿಗೆ ಕಣ್ಣು ಕಾಣಲ್ಲ, ಅಂಥವಳು ಮದುವೆ ಮಾಡ್ಕೊಂಬಂದಿದ್ದೀನಿ ಅಂತ. ಎಲ್ಲ ಚೆನ್ನಾಗಿದ್ದರೂ ನಮಗೆ ಹೆಂಡತಿ ಬಗ್ಗೆ ತಿರಸ್ಕಾರ, ಅಗೌರವ. ಎಲ್ಲ ಗಂಡಸು ಹೇಳ್ತಿರ್ತಾನೆ, ಎಲ್ಲ ಗಂಡ ಹೇಳೋದು ಒಂದೇ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಹೆಂಡತಿಯರು ಜಾಣಿಯರು, ನನ್ನ ಹೆಂಡತಿ ಅಷ್ಟು ದಡ್ಡಿ ಇನ್ನೊಬ್ಬಳಿಲ್ಲ ಅಂತಾನೆ. ಎಲ್ಲರೂ ಹಾಗೆ ಮಾತೇ ಹೇಳೋದು. ಅದರಲ್ಲೂ ಇಂತಹ ನ್ಯೂನತೆಗಳಿದ್ರಂತೂ ಹೆಂಡತಿ ಬಗ್ಗೆ ತಿರಸ್ಕಾರ. ಗೋಂದಾವಲೆ ಮಹಾರಾಜ್ ಅವರು ಮೊದಲು ಮುಕ್ತರಾದರು, ಆಮೇಲೆ ಅವ್ರ ಹೆಂಡತಿ ತೀರ್ಕೊಂಡಿದ್ದು. ಅಷ್ಟಾದ್ರೂ ಸಹ ಹೆಂಡತಿಯ ಸೇವೆ ಮಾಡೋದಕ್ಕೆ ಒಬ್ಬ ಹೆಣ್ಮಗಳನ್ನು ಇಟ್ಟಿದ್ದರು. ಒಂದೇ ಒಂದು ದಿನ ಅವಳನ್ನ ತಿರಸ್ಕಾರದಿಂದ ಕಾಣಲಿಲ್ಲ. ತಾವು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಅವಳ ಹತ್ರ ಹೋಗಿ ತಿಂಡಿ ತಿಂದ್ಯಾ, ನಿಂಗೆ ತಿಂಡಿ ಬರುತ್ತೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವಳಿಗೆ ತಿಂಡಿ ಕೊಟ್ಟಾದಮೇಲೆ ಅವಳು ತಿಂಡಿ ತಿಂದ ಅಂತ ಕೇಳಿ ಇವರು ತಿಂಡಿ ತಿನ್ನೋದು. ಊಟ ಮಾಡಿ ಆದಮೇಲೆ, ಊಟ ಮಾಡೋಕ್ಕಿಂತ ಮುಂಚೆ ಅವಳಿಗೆ ಊಟದ ವ್ಯವಸ್ಥೆ ಆಯಿತಾ ಅಂತ ಕೇಳಿ ಅವ್ರ ಹತ್ರ ಹೋಗಿ ಹಿಂಗೆ ಊಟ ಬರುತ್ತೆ ಇಲ್ಲಿಗೆ ಕಳಿಸ್ಕೊಡ್ತೀನಿ ಅಂಥೇಳಿ ಅವ್ರದ್ದು ಊಟ ಆದಮೇಲೆ ಇವ್ರದ್ದು ಊಟ ಆದಮೇಲೆ ಮತ್ತೆ ಅವಳ ಹತ್ರ ಹೋಗಿ ಊಟ ಆಯಿತಾ, ಏನು ಊಟ ಮಾಡಿದೆ ಅಂದರೆ ತಾವೇನೇನು ತಿಂದಿದ್ದೀವೋ ಅದೆಲ್ಲ ಬಡಿಸಿದಾರೋ ಇಲ್ವೋ ಅಂಥೇಳಿ ಅದನ್ನೆಲ್ಲ ವಿಚಾರಿಸಿ ಇದೇ ರೀತಿ ವಿಚಾರಿಸ್ಕೊಳ್ತಾ ಇದ್ದರು. ಇದು ವಿಶೇಷತೆ. ಒಂದೇ ಒಂದು ದಿನವೂ ಸಹ ತಮ್ಮ ಹೆಂಡತಿಯನ್ನು ಅವರು ತಿರಸ್ಕಾರದಿಂದ ಅವರು ಇನ್ನು ಇಷ್ಟು ವಿಷಯ ಇಟ್ಕೊಂಡು ಇನ್ನು ಅವರ ಕೆಲವೊಂದು 2-3 ವಿಚಾರಗಳನ್ನು ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡಬಹುದು ಅಂತ ಅನಿಸುತ್ತೆ. ತಾಯಿಯ ಆಡಳಿತ ವ್ಯವಸ್ಥೆ ನಮಗೆಲ್ಲ ಗೊತ್ತೇ ಇದೆ. ಗೀತಾಬಾಯಿ ಬಹಳ ಆಡಳಿತವನ್ನು ಚೆನ್ನಾಗಿ ನೋಡ್ತಾ ಇದ್ರು ಅಂತ. ಇವರಲ್ಲಿ ಎಂತಹ ನಿಸ್ಪೃಹವಾದ ಸ್ಥಿತಿ ಇತ್ತು ಅಂತಂದರೆ, ಇವರಿಂದ ರಾಮನ ದೇವಸ್ಥಾನವನ್ನು ಸ್ಥಾಪಿಸಿದರು. ಅದಕ್ಕೆ ಪೂಜೆ ಇತ್ಯಾದಿಗಳನ್ನ ಆಗ್ತಾಯಿತ್ತು. ಟೋಟಲ್ ಸರೆಂಡರ್ ಅಂತಲ್ಲ, ಸಂಪೂರ್ಣ ರಾಮನಿಗೆ ಸಮರ್ಪಣೆ. ಏನು ಕೇಳಿದ್ರೆ ರಾಮನ ಕೇಳ್ರಿ ಅಂತಿದ್ರು ಅವರು. ರಾಮನ ಕೇಳ್ರಿ, ಅವನೇನು ಹೇಳ್ತಾನೆ ಹಾಗೆ ಅಂತ. ಅವ್ರ ಅಮ್ಮ ಒಂದು ಸಲ ಹೇಳಿದರು, ಗಣ ನಾನೊಂದು ಸಲ ಅಯೋಧ್ಯೆಗೆ ಹೋಗ್ಬರ್ಬೇಕು ಅಂತ ನನಗೆ ಆಸೆ ಇದೆ ಕಣ, ಕಾಶಿ ಯಾತ್ರೆ ಹೋಗಬೇಕು ಅಂತ ನನಗೆ ಆಸೆ ಇದೆ ಅಂತ. ಯಾವಾಗ ಕರ್ಕೊಂಡು ಹೋಗ್ತಿ ಅಂದರು. ಈಗಲೇ ಅಂದರು ಅವರು. ನಡಿ ಹೀಗೆ ಹೋಗೋಣ ಅಂದರು. ಅಯ್ಯ ನೀ ಹೇಳ್ದಂಗೆ ಹೊರಡೋಕ್ಕಾಗತ್ತಾ ಅಂತ. ನಾವಾದ್ರೆ ಹಂಗಲ್ಲ, 6 ತಿಂಗಳ ಮುಂಚೆ ಪ್ಲ್ಯಾನು, ರಿಸರ್ವೇಷನ್ನು, ಅಲ್ಲೆಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆಯಾ. ನಮ್ಗೆ ದೇವ್ರ ಮೇಲೆ ನಮಗೆ ನಂಬಿಕೆನೇ ಇಲ್ಲ. ನಮಗೆ ಕಾರ್ ತಗೊಳ್ತೀವಿ, ನಾವೇ ದುಡ್ಡು ಕೊಟ್ಟು ಕಾರ್ ತಗೊಳ್ತೀವಿ, ದೇವಸ್ಥಾನಕ್ಕೆ ಬರೋಲ್ಲ ನಾವು. ಫಸ್ಟ್ ಹೋಗೋದು ಇನ್ಶೂರೆನ್ಸ್ ಮಾಡಿಸೋದಕ್ಕೆ. ಎಲ್ಲರೂ ಆಕ್ಸಿಡೆಂಟ್ ಆಗ್ಬಿಟ್ರೆ, ದೇವಸ್ಥಾನಕ್ಕೆ ಹೋದ್ರೊಳಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಅದಕ್ಕೆ. ಹಾಗಾಗಿ ಫಸ್ಟ್ ಇನ್ಶೂರೆನ್ಸಿಗೆ ಹೋಗಿ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಿ ಆಮೇಲೆ ದೇವ್ರ ಹತ್ರ ಬರ್ತೀವಿ. ಹಾಗೆ ಈಗಲೇ ಅಂದ್ರೆ ಅವರು, ನೀ ಹೇಳ್ದಂಗೆ ಆಗತ್ತೇನಾ, ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದು ಬೇಡವಾ. ಏನಮ್ಮ ಸಿದ್ಧತೆ, ಸಿದ್ಧತೆ ರಾಮ ಮಾಡ್ತಾನೆ, ನಡಿ ಹೋಗೋಣ ಅಂತಂದ್ರೆ. ಹಂಗೆಲ್ಲ ಆಗಲ್ಲ, ನಿನ್ನಂಗೆ ಇದ್ಬಿಟ್ರೆ ಆಗಲ್ಲ ಅಂತ. ಹಾಗಾದರೆ ಎಷ್ಟು ದಿನ ಬೇಕಮ್ಮ ಹೋಗೋದಕ್ಕೆ ಅಂತ. ಒಂದು 15 ದಿನನಾರು ಬೇಕು ಅಂತ ಅಂದರು. ಹಿಂದೆಲ್ಲ ಮಾಡಬೇಕಿತ್ತಲ್ಲ, ಅವಲಕ್ಕಿ ಅರಳಿಟ್ಟು ಗುಳ್ಪಾಪ್ಟೆ ಇನ್ನೆಂಥದ್ದು ಮಾಡ್ಕೊಂಡು ತೊಗೊಂಡು ಹೋಗ್ಬೇಕಿತ್ತಲ್ಲ, ಉಂಡೆ ಇವೆಲ್ಲ ತೊಗೊಂಡು ಹೋಗ್ಬೇಕು. ಇವೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ಬೇಕಾಗುತ್ತೆ ಅಂತಂದರು. ಕೊನೆಗೆ ಇವರೇನು ಮಾಡಿದರು, ಹೇಳಿದರು ಯಾರಿಗೆ, ತಮ್ಮ ಶಿಷ್ಯವೃಂದಕ್ಕೂ ಹೇಳಿದರು, ನೋಡ್ರಿ ಹಿಂಗೆ ಹೋಗ್ತಾ ಇದ್ದೀವಿ ಉತ್ತರ ಭಾರತಕ್ಕೆ, ಕಾಶಿ, ಗಯಾ, ಪ್ರಯಾಗ, ಅಯೋಧ್ಯ ಅಲ್ಲಿಗೆಲ್ಲ ಹೋಗ್ತಾ ಇದ್ದೀವಿ ಅಂತ. ತುಂಬ ಜನ ಗುರುಗಳೇ ನೀವು ಹೋಗ್ತಾ ಇದ್ದೀರಿ, ನಾವು ಬರ್ತೀವಿ ಅಂಥೇಳಿ ತುಂಬ ಜನ ಅವ್ರ ಜೊತೆಗೆ ಹೊರಡಲಿಕ್ಕೆ ಸಿದ್ಧರಾದರು. ಸುಮಾರು ಒಂದು 50-60 ಗಾಡಿಗಳಲ್ಲಿ ಸಾಮಾನುಗಳನ್ನೆಲ್ಲ ಹಾಕ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಡೆಯೋದು. ಎಲ್ಲರೂ ಬರೀ ಪಾದಯಾತ್ರೆ, ತುಂಬ ನಡಿಲಿಕ್ಕಾಗಲಿಲ್ಲ ಅನ್ನೋರು ಗಾಡಿ ಹತ್ತೋದು. ಹೀಗೆ ಪ್ರಯಾಣ ಮಾಡ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದರು. ಇವರು ಅವ್ರ ಮನೆಯಲ್ಲಿ ಅವರಮ್ಮ ಅವಲಕ್ಕಿ ಅರಳಿಟ್ಟು ಎಲ್ಲ ಹಿಂದೆಲ್ಲ ಕುಟ್ಟೆ ಮಾಡಬೇಕಿತ್ತಲ್ಲ ಅವಲಕ್ಕಿ ಎಲ್ಲ, ಅದನ್ನು ಮಾಡಬೇಕಾದ್ರೆ ಹೇಳ್ತಾಯಿದ್ರು, ಗಣ ಮನೆ ಕಡೆಗೆ ಏನು ವ್ಯವಸ್ಥೆ ಮಾಡಿದೆ, ಇಲ್ಲಿ ಯಾರು ಮನೆ ಕಾಯ್ಲಿಕ್ಕೆ ಬೇಕಲ್ಲ ಅಂತ. ನೀ ಹೊರಡೋದು ನೋಡಮ್ಮ, ಮನೆಗೆ ವ್ಯವಸ್ಥೆ ಆಗತ್ತೆ ಅಂತ. ಅಲ್ಲ ಅದು ಯಾರಿಗೆ ಹೇಳ್ತೀಯ, ಮನೆಗೆ ಮಲ್ಕೋಬೇಕಲ್ಲ, ಹಾಗೆ ಹೇಗೆ ಅಂತ. ನೀ ಹೊರಡೋದು ನೋಡು, ಅದು ನೋಡೋಣ ಅಂತ. ಹೇಳಿದ್ದೀನಿ ಎಲ್ಲ ವ್ಯವಸ್ಥೆ ಆಗತ್ತೆ ಅಂತ. 1 ವಾರ ಆಯಿತು, 10 ದಿನ ಆಯಿತು, 12 ದಿನ ಆಯಿತು, ಇನ್ನು 3 ದಿನ ಆದಮೇಲೆ ಹೊರಡಬೇಕು. ಇನ್ನು ಯಾರು ಅವನಿಗೇನು ಅಂತ ಹೇಳಬೇಕಲ್ಲ, ಈ ಬಾಗಿಲು ಹೆಂಗೆ ಹಾಕಬೇಕು, ಹಿತ್ತಲು ಬಾಗಿಲು ಹೆಂಗೆ ಹಾಕಬೇಕು, ಹೊರಗಡೆ ಹೆಂಗೆ ಹಾಕಬೇಕು, ಅವೆಲ್ಲ ಹೇಳಬೇಕಲ್ಲ ಅಂತ. ಇಲ್ಲದೆ ನಮ್ಗೆ ಯೋಚನೆ ಅಂತ. ಅಲ್ಲಿ ಹೋದರೂ ನಮ್ಗೆ ಅದೇ ಯೋಚನೆ. ಉಪನ್ಯಾಸ ಕೇಳ್ತಾ ಇರಬೇಕಾದ್ರೆ ಹೊರಗಡೆ ಚಪ್ಪಲಿ
ಮೊನ್ನೆ ಏನೋ ತಗೊಂಡಿದ್ದೀನಿ, ಏನು ಕಥೆ ಅಂತ ಯೋಚನೆ ನಮಗೆ. ಅದಕ್ಕೆ ಅಲ್ವೇ ನಮಗೆ ಅವೇ ಯೋಚನೆಗಳು ಅಂತ. ಎಲ್ಲರ ವ್ಯತ್ಯಾಸ ಆಗ್ಬಿಡ್ತು ಅಂತಂದರೆ ಯಾಕಾರೋ ಹೋದ್ನೇನೋ ಪುರಾಣ ಕೇಳೋದಕ್ಕೆ, ಸುಮ್ಮನೆ ಮನೇಲೇ ಕೂತ್ಕೊಂಡಿದ್ರೆ ಆಗ್ತಿತ್ತು ಅತ್ಲಾಗೆ. ನಮ್ಮ ವಿನಯ್ಜಿ ನಾಳೆ ಅದನ್ನ ಅತ್ಲಾಗೆ ಯೂಟ್ಯೂಬಿಗೆ ಅತ್ಲ ಲೋಡ್ ಮಾಡ್ತಿದ್ರು, ಅತ್ಲ ಕೇಳ್ಕೊಳ್ತಿದ್ವಿ ಅಂತ ಅಂತೀವಿ ಹೊರತು ನಮಗೆ ಹೋದ್ರೂ ಹೋಯ್ತು ಅದು ಶನಿ ಹೋದಂಗೆ ಹೋಯ್ತು ಬಿಡಿ ಅತ್ಲಾಗೆ ಅಂತ ನಾವು ಯೋಚನೆ ಮಾಡಲ್ಲ. ಹಾಗೆ ನಮಗೆ ಅಲ್ಲೇ ಅದೇ ಯೋಚನೆ, ಹಾಗಾಗಿ ಕಾಣಂಗೆ ಇಟ್ಟಿರ್ತೀವಿ, ಹಾಗಾಗಿ ನೋಡ್ತಾ ಇರೋದು. ಈ ಥರದೊಂದು ಭ್ರಮೆ ಇರುತ್ತಲ್ಲ ನಮಗೆ. ಹಾಗಾಗಿ ಅವ್ರ ಅಮ್ಮನೂ ಅಷ್ಟೇ, ಯಾರಿಗೆ ಹೇಳಿದೆಯೋ ಅಂತ ಹೊರಡೋ ದಿನ ಹಿಂದಿನ ದಿನವೂ ಹೇಳಿದರು. ಅಲ್ಲ ಯಾರಿಗೆ ಹೇಳಿದೆಯೋ, ಎಷ್ಟು ಜನ ಎಲ್ಲ ವ್ಯವಸ್ಥೆ ಮಾಡಿದ್ದೀನಮ್ಮ, ನೀನು ಏನು ಯೋಚನೆ ಮಾಡಬೇಡ ಅಂತ. ಹೊರಗಡೆಗೆ ಈ ಬಗ್ಗೆ ಹಾಕಬೇಕು, ಹಿಂದ್ಗಡೆಗೆ ಈ ಬಗ್ಗೆ ಹಾಕಬೇಕು, ಈ ಥರ ಚಿಲ್ಕ ಹಾಕಬೇಕು, ಅವನ್ನೆಲ್ಲ ನಾವು ಒಂಚೂರು ಹೇಳಬೇಕು. ಅವ್ನ ಮನೆ ಒಳಗೆ ಹೊರಗೆ ಓಡಾಡೋಂಥವ್ನಿರಬೇಕು, ಅಂಥವ್ರಿಗೆ ಹೇಳಿದೆಯಾ ತಾನೇ ಅಂತಂದರೆ ಎಲ್ಲ ವ್ಯವಸ್ಥೆ ಆಗಿದೆ ಕಣಮ್ಮ ಅಂತ. ಎಲ್ಲ ಆಯಿತು, ಲಗೇಜ್ ಎಲ್ಲ ಗಾಡಿ ಮೇಲೆ ಇಟ್ಟರು. ಆವಾಗ ಅವ್ರ ಅಮ್ಮ ಇನ್ನು ಹೋಗಬೇಕು ಅನ್ನೋಷ್ಟೊತ್ತಿಗೆ ಕೇಳಿದರು, ಯಾರಿಗೆ ಹೇಳಿದೆಯೋ ಅಂತ. ತಡಿಯಮ್ಮ ವ್ಯವಸ್ಥೆ ಆಗುತ್ತೆ ಅಂತಂದ್ರೆ ಕೈಯಲ್ಲಿ ತುಳಸಿದಳ ಮಂತ್ರ ಆಗ್ತೈತೆ, ಒಂದು ನಾಣ್ಯ ತೊಗೊಂಡ್ರು, ಇಡೀ ಮನೆ ಮೇಲೆ ಹಾಕಿಬಿಟ್ಟು ಯಾರು ಏನು ಬೇಕಾದ್ರೆ ತೊಗೊಂಡು ಹೋಗ್ರಿ ಇದು. ಒಂದು ಕ್ಷಣದಲ್ಲಿ ಪೂರ್ತಿ ಮನೆಯೆಲ್ಲ ಖಾಲಿ, ದೇವರೊಂದು ಬಿಟ್ಟು ಎಲ್ಲವೂ ಖಾಲಿ ಆಗೋಯ್ತು. ಆಮೇಲೆ ಅವ್ರ ಅಮ್ಮಂಗೆ ಹೇಳಿದ್ರು, ಅಮ್ಮ ಬೀಗನಾರು ಯಾಕೆ ಹಾಕಬೇಕು, ಅದನ್ನು ಯಾವನಾರು ಉಪಯೋಗಿಸ್ಕೊಳ್ತಾನೆ, ತಗೊಳ್ಳಿ ಯಾರಿಗಾರು ಬೀಗ ಬೇಕೇನ್ರಿ ತೊಗೊಂಡೋಗ್ರಿ ಅಂತ. ಅಮ್ಮ ಮತ್ತ್ಯಾಕಮ್ಮ ಯೋಚನೆ, ಇದಕ್ಕೆ ಯಾಕೆ ಬೀಗ ಹಾಕೋದು ನಡಿ ಅಂತ. ಅವರಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರು. ಅಯ್ಯೋ ಏನೋ ಹೀಗೆಲ್ಲ ಮನೆ ಹಿಂಗಾಗೋಯ್ತಾನೆ. ಅಮ್ಮ ಇನ್ನೂ ಬೇಕಾಗಿರೋದು 2 ತಿಂಗಳ ನಂತರ ಅಲ್ಲ, ನಾವು ಹೋಗಿ ಯಾತ್ರೆ ಮುಗಿಸ್ಕೊಂಬರೋದು 2-3 ತಿಂಗಳಾಗುತ್ತೆ, ಆಮೇಲೆ ರಾಮ ನೋಡ್ಕೊಳ್ತಾನೆ, ಅದಕ್ಕೆ ಈಗಿಂದೇ ಯಾಕೆ ಯೋಚನೆ, ನಡಿ ಹೋಗೋಣ ಅಂತ. ಅಯ್ಯೋ ದೇವರೇ ಅಂದ್ಕೊಂಡು ಹೋದ್ರು ಇವರು. ಈ ಥರ ಅವ್ರು ಮಾಡಿರೋ ವ್ಯವಸ್ಥೆ ಹೀಗೆ ಮಾಡ್ಕೊಂಡು ಹೋದರು. ಎಲ್ಲ ಕಡೆಗೂ ಕಾಶಿ ಅವಕ್ಕೆಲ್ಲ ಹೋದರು. ಮೊದಲು ಅಯೋಧ್ಯೆಗೆ ಬಂದರು. ಅಯೋಧ್ಯೆಗೆ ಬಂದ ಮೇಲೆ ಅವರು ಹೇಳಿದರು, ಅವ್ರ ಅಮ್ಮ ಹೇಳಿದರು, ನಂಗೆ ಗೋದಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ ಇಲ್ಲಿ ಅಂತ. ಅದಕ್ಕೇನಂತ ಬಾ ಮಾಡಿದ್ರಾಯ್ತು ಬಾ ಅಂಥೇಳಿ ಕಾಶಿ ಗಯಾ ಅವನ್ನೆಲ್ಲ ತೋರಿಸಿ, ಪ್ರಯಾಗ ಅವೆಲ್ಲ ತೋರಿಸಿ ಆದಮೇಲೆ ಇದಕ್ಕೆ ಅಯೋಧ್ಯೆಗೆ ಬಂದ ಮೇಲೆ ಅಯೋಧ್ಯೆಯಲ್ಲಿ ತಾಯಿ ಕೈಯಿಂದ 100 ಗೋದಾನ ಮಾಡಿಸಿದರು. ನಾಟ್ 1 or 2, 100 ಗೋವುಗಳನ್ನು ತಾಯಿಯಿಂದ ದಾನ ಮಾಡಿಸಿದರು. ಅದಾದಮೇಲೆ ಇನ್ನೇನಾರು ಅಪೇಕ್ಷೆ ಇದೆಯಾ ಅಂತ ಅವ್ರ ಅಮ್ಮನನ್ನು ಕೇಳಿದರು. ಕೇಳಿ ಆದಮೇಲೆ ಅವರಮ್ಮ ಹೇಳಿದರು, ನನಗಿನ್ನೇನು ಅಪೇಕ್ಷೆ ಇಲ್ಲ ಕಣಪ್ಪ, ಇನ್ನು ನನ್ನ ಅಪೇಕ್ಷೆ ಎಲ್ಲ ಆಯಿತು ಅಂದರೆ ಹಂಗಾರೆ ಇನ್ನೇನು ಹೊರಡ್ಲಿಕ್ಕೆ ಅಡ್ಡಿ ಇಲ್ಲಲ್ಲ ಅಂದರು ಅವರಮ್ಮಗೆ. ಅವರಮ್ಮಗೆ ಅರ್ಥ ಆಗಲಿಲ್ಲ, ಇನ್ನು ಹೊರಡ್ಲಿಕ್ಕೆ ಅಡ್ಡಿ ಇಲ್ಲಲ್ಲ, ಎಲ್ಲ ಅಪೇಕ್ಷೆ ಎಲ್ಲ ತೀರ್ತ ಮೇಲೆ ಹೊರಡ್ಲಿಕ್ಕೆ ಅಡ್ಡಿ ಇಲ್ವಲ್ಲ ಅಂದರು. ಆಮೇಲೆ ಅವರಮ್ಮ ಒಂದು ಮಾತು ಹೇಳಿದರು, ಏನಂದರೆ ನನಗೆ ಇಲ್ಲಿರೋ ಭಿಕ್ಷುಕರಿಗೆ ಒಂದು ಸ್ವಲ್ಪ ದುಡ್ಡು ಕೊಡಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅಂತ. ಅದಕ್ಕೇನಂತಮ್ಮ, ನಾಳೆ ಹೇಳಿದರೆ ಆಯಿತು ಅಂತೇಳಿ ಹಿಂದಿನ ದಿನವೇ ಅಯೋಧ್ಯೆಯಲ್ಲಿ ಊರಲ್ಲೆಲ್ಲ ಟಾಮ್ ಮಾಡಿಸಿದರು. ಯಾರಾದರೂ ಯಾಚಕರಿದ್ದರೆ, ಸನ್ಯಾಸಿಗಳಿದ್ದರೆ, ಭಿಕ್ಷುಕರಿದ್ದರೆ, ಬೇಡೋರಿದ್ದರೆ, ಒಬ್ಬರು ಇವರು ಒಂಚೂರು ದಕ್ಷಿಣೆ ಕೊಡಬೇಕು ಅಂತಿದ್ದಾರೆ, ಬರಬೇಕು ಅಂತ. ಮಾರನೇ ದಿನ ಅಯೋಧ್ಯೆಯಲ್ಲಿ ಸರಿಯೂ ನದಿ ದಡದ ಮೇಲೆ ಸರಿಯೂ ನದಿಯಲ್ಲಿ ಅವ್ರ ಅಮ್ಮಗೆ ಸ್ನಾನ ಮಾಡಿಸಿದ್ರು. ಅವ್ರ ಅಮ್ಮನಿಗೊಂದು ಜಮಖಾನೆ ಇಮ್ಖಾನೆ ಹಾಸಿ ಹಿಂಗೆ ಕೂಡಿಸಿ ಅಮ್ಮಂಗೆ ಹೇಳಿದ್ರು, ಅಮ್ಮ ಯಾರ ಬೇಡ್ಲಿಕ್ಕೆ ಬರ್ತಾರೆ, ಈ ಜಮಖಾನದ ಕೆಳಗೆ ದುಡ್ಡು ಇಟ್ಟಿದ್ದೀನಿ, ನಿಂಗೆ ಎಷ್ಟು ಕೊಡಬೇಕು ಅನ್ಸುತ್ತೆ, ನೀ ಕೈ ಹಾಕಿ ತೆಗಿ, ಎಷ್ಟು ಬರುತ್ತೆ, ಎಷ್ಟು ಕೊಡಬೇಕು ಅಂತ ಅನ್ಸುತ್ತೆ ಕೊಡು ಅಂತ. ಯಾರ ಭಿಕ್ಷಕರು ಬರ್ತಾಯಿದ್ರು, ಇವರು ಆ ಜಮಖಾನೆ ಹಿಂಗೆ ತೆಗಿತಿದ್ರು, ಕೊಡ್ತಾಯಿದ್ರು. ಕೊಟ್ಟರು. ಬೆಳಗ್ಗೆ 7 ಗಂಟೆ 7:30 ಶುರುವಾಯಿತು, ಮಧ್ಯಾಹ್ನ 12 ಗಂಟೆ 1 ಗಂಟೆ ತನಕ ಆಯಿತು. 10:30 11 ಗಂಟೆಗೆ ಅವ್ರ ಅಮ್ಮ ಅಂದರು, ಗಣೋ ಪರವಾಗಿಲ್ಲ ಕಣೋ, ಚೆನ್ನಾಗಿ ದುಡ್ದಿದ್ದೀಯಾ ನೀನು, ಇಷ್ಟೆಲ್ಲ ದುಡ್ಡು ಇಟ್ಕೊಂಡಿದ್ದೀಯಾ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಎಲ್ಲಿ ಇಟ್ಟಿದ್ದಿ ನೀನು ಅಂದ. ಅಮ್ಮ ಅದಿಲ್ಲ ಅದೇನೋ ರಾಮಂದಿದ್ದು ಟ್ರೆಜರಿ, ಅವ್ನು ಕೊಡ್ತಾ ಇರ್ತಾನೆ, ನಿಂಗೆ ಎಷ್ಟು ಕೊಡಬೇಕು ಅನ್ಸುತ್ತೆ ಕೊಡು ಅಂದರು. ಎಲ್ಲ ಆಯಿತು, ಯಾವ ಭಿಕ್ಷುಕರು ಏನಿಲ್ಲ, ಎಲ್ಲರಿಗೂ ಕೊಟ್ಟಾಯ್ತು ಅಂತ ಹೇಳಿಗೆ, ಅಮ್ಮ ಎಲ್ಲರೂ ಆಯ್ತು ಅಂತ ಹೇಳೋಣವಾ ಅಂದರು. ಹೇಳೋಣ ಅಂತ ಹೇಳಿ ಎದ್ದು ಆ ಜಮಖಾನೆ ಜಾಡಿಸಿದ್ರು, ಅದ್ರ ಕೆಳಗೆ ಏನೇನೂ ಇರಲಿಲ್ಲ. ಆಯ್ತಲ್ಲ ನಡಿ ಅಂದರು. ಇನ್ನು ಯಾವ ಅಪೇಕ್ಷೆನೂ ಇಲ್ಲ ಅಂತ ಹೇಳಿ, ಸರಿ ಅಮ್ಮ ಹಂಗಾರೆ ಇನ್ನು ಹೊರಡ್ಲಿಕ್ಕೆ ಅಡ್ಡಿ ಇಲ್ಲಲ್ಲ ಅಂದರು ಅವರಮ್ಮ. ಹ್ಞೂ ಅಂತಂದರು. ಹಾಗಂತಾಗಿ ಒಂದು 2-3 ದಿನಕ್ಕೆ ಅವ್ರ ತಾಯಿಗೆ ಜ್ವರ ಬಂದು ಅವರಲ್ಲೇ ದೇಹತ್ಯಾಗ ಮಾಡಿದರು. ಅವ್ರಿಗೆ ಅಲ್ಲೇ ಸಂಸ್ಕಾರ ಮಾಡಿ ಅವರು ವಾಪಸ್ ಬಂದರು ಅವರು. ಹಾಗಾಗಿ ಗೋಂದಾವಲೆ ಮಹಾರಾಜರ ಜೀವನ ಅಂತಂದರೆ ಒಂದು ನಿರ್ಲಿಪ್ತತೆ ಅನ್ನೋದು ಏನು ಅನ್ನೋದನ್ನು ಅವರನ್ನು ನೋಡಿ ಕಲಿಬೇಕು. ಯಾವ ವಿಚಾರದಲ್ಲಿಯೂ ಒಂದು ಅಪೇಕ್ಷೆ ಇಲ್ಲ, ಏನೂ ಇಲ್ಲ, ಈ ರೀತಿ ಅವರು ಬದುಕಿರೋದನ್ನು ನಾವು ಕಾಣ್ತೀವಿ. ಯಾವಾಗಲೂ ಅಷ್ಟೇ ಅವ್ರು ಹೇಳ್ತಾ ಇದ್ದೇನು ಅಂತಂದರೆ, ಅವರು ಯಾವಾಗಲೂ ಹಂಗೇನೆ, ಯಾರೊಬ್ಬರು ಸ್ವಾಮಿಗಳು ಅಥವಾ ಇಂಥ ಪವಾಡ ಪುರುಷರಿದ್ದರು ಅಂದರೆ ಅವ್ರ ಜೊತೆಗೆ ಮೇಯ್ಲಿಕ್ಕೆ ಒಂದಿಷ್ಟು ಜನ ಸೇರ್ಕೊಂಡ್ಬಿಟ್ಟಿರ್ತೀವಿ. ನಾವೆಲ್ಲ ಶಿಷ್ಯರು ಸೇರ್ಕೊಂಡಿರ್ತೀವಿ, ಗಂಡಸರಿರ್ತಾರೆ, ಹೆಂಗಸರಿರ್ತಾರೆ, ಅಡುಗೆ ಮಾಡಲಿಕ್ಕೆ ಅಂತ ಎಂತೋ ಸೇವೆ ಮಾಡ್ತೀವಿ ಅಂತ ಬರ್ತೀವಿ. ಸೇವೆ ಅನ್ನೋದು ನೆಪ ನಮ್ಗೆ ಅಷ್ಟೇ. ಅವರು ದಿನ ಕೇಳೋರು ಏನು ಅಂತಂದರೆ, ನರ್ಮದಾಬಾಯಿ ಇವತ್ತೇನು ಅಡುಗೆ ಮಾಡ್ತೀವಿ, ಇವತ್ತು ರಾಮನಿಗೆ ಏನು ನೈವೇದ್ಯ ಮಾಡಿಸೋಣ ಅನ್ನೋರು. ಇವರು ಬೇಕಂತೆ, ಗುರುಗಳೇ ಕಡುಬು ನೈವೇದ್ಯ ಆಗದೆ ಭಾಳ ದಿನ ಆಗಿದೆ ಅನ್ನೋರು. ಯಾಕೆಂದರೆ ಇವ್ರಿಗೆ ತಿನ್ನೋ ಚಪಲ ಇರುತ್ತಲ್ಲ ಶಿಷ್ಯರಿಗೆ. ಕಡುಬು ನೈವೇದ್ಯ ಮಾಡದೆ ಭಾಳ ದಿನ ಆಗಿದೆ, ಹೋಳಿಗೆ ಮಾಡದೆ ಭಾಳ ದಿನ ಆಗಿದೆ, ದೇವರಿಗೆ ಖೀರ್ ನೈವೇದ್ಯ ಮಾಡದೆ ಭಾಳ ದಿನ ಆಗಿದೆ ಅಂದ ತಕ್ಷಣಕ್ಕೆ ನೀವೇನೋ ಹೇಳ್ಬಿಡ್ತೀರಿ, ಏನಿರುತ್ತೆ ಅಂತ ಜೇಬೆಲ್ಲ ಹಿಂಗೆ ಖಾಲಿ ಮಾಡೋರು. ಹಿಂಗೆ ಖಾಲಿ ಮಾಡಿ
ಹೇಳ್ತೀರಿ, ನೀವೇನೋ ಮಾಡಿ ಅಂತ ಹೇಳ್ತೀರಿ. ಎಲ್ಲಿದೆ ದುಡ್ಡು, ಎಲ್ಲಿಂದ ತರಬೇಕು, ಅವನೇ ಕೊಡಬೇಕು, ನಾನು ನೋಡಿದರೆ ಬಿಕಾರಿ ಅಂತ ಬೈಯೋರು ಅವರು. ಆದರೆ ಏನೋ ಎಂತೋ 10:30 11 ಗಂಟೆಗೆ ಅಡುಗೆ ಮಾಡೋ ಟೈಮಿಗೆ ಅದು ಹೆಂಗೋ ಒದಗ್ತಿತ್ತು. ಯಾರೋ ಹಾಲು ತಂದು ಕೊಡ್ತಿದ್ರು, ಯಾರೋ ಗೋಧಿ ಹಿಟ್ಟು ತರ್ತಿದ್ರು, ಯಾರೋ ಬೆಲ್ಲ, ಯಾರೋ ಇನ್ನೆಂಥದಾಗಿ ನಿಜವಾಗ್ಲೂ ನೈವೇದ್ಯ ಸಂದರ್ಭಕ್ಕೆ ಹಾಗೆ ಆಗ್ತಿತ್ತು. ಒಂದು ಸಲ ಅಂತೂ ಮನೆಯಲ್ಲಿ ಏನೇನೂ ಇಲ್ಲ, ಪೂರ್ತಿ ಝಳಝಳ ಅವ್ರದ್ದು ಹಾಗಿದೆ, ಪೂರ್ತಿ ಝಳಝಳ ಆಗಿದೆ. ಅಂತಹ ಸಂದರ್ಭದಲ್ಲಿ ನಾನಂತೂ ನಾಳೆ ಏನು ಕೇಳಲ್ಲ, ಏನಾರು ಕೊಡೋದಿದ್ರೆ ರಾಮನೇ ಕೊಡಬೇಕು, ಏನು ಬೇಕಾಗಿಲ್ಲ ಅಂತಂದರು. ಸುಮ್ಮನೆ ಅವರು ರಾಮನಾಮ ಜಪನೂ ಮಾಡಲಿಲ್ಲ, ಸುಮ್ಮನೆ ಹೋಗಿ ಹಿಂಗೆ ಕೂತ್ಕೊಂಡ್ರು ಅವರು. ಬೆಳಗ್ಗೆ 7:30 ಆಯಿತು, 8 ಆಯಿತು. ನಿಮಗೆ ನಾವೆಲ್ಲ ಆಶ್ರಮದಲ್ಲಿ ಸೇರ್ಕೊಂಬಿಟ್ರೆ ಒಂಥರ ನಾವು ಹೆಗ್ಗಣ ಇದ್ದಂಗೆ ಕಾಲಕ್ಕೆ ತಿಂದು ಕೊಬ್ಬಿಬಿಟ್ಟಿರ್ತೀವಿ. ಆ ಇನ್ ಟೈಮ್ ಕಾಫಿ ತಿಂಡಿ ಇವೆಲ್ಲ ಆಗಲಿಲ್ಲ ಅಂದರೆ ನಾವು ನೋಡಿ ಯಾರ ಆಶ್ರಮದ ಬಗ್ಗೆ ಮಾತಾಡಿದರೆ ಯಾವುದಾದ್ರು ದೇವಸ್ಥಾನ ಮಠ ಅಂತ ಹೆಣ್ಗೆ ನಾವು ಫಸ್ಟ್ ಕೇಳೋದು, ಇಲ್ಲೆಲ್ಲ ಹೇಗೆ ಊಟ ತಿಂಡಿ ವ್ಯವಸ್ಥೆ, ಅಯ್ಯೋ ಊಟ ತಿಂಡಿ ಏನೋ ಬೆಳಗ್ಗೆ ಕಾಫಿ ವ್ಯವಸ್ಥೆ ಇದೆ ಅಂತ ಅಂಗಡಿಗೆ ಈ ಸಲ ಚಾತುರ್ಮಾಸ ನಮ್ಮದು ಅಲ್ಲೇ, ಬೇರೆ ಎಲ್ಲೋ ಹೋಗಲ್ಲ, ಅಲ್ಲೇ ಹೋಗ್ಬೇಡ ನಡೀರಿ ಅಂತೀವಿ ನಾವು. ಕಾಫಿಯಿಂದ ಹಿಡಿದು ಕೊಡ್ತಾರೆ ಅಂತ ಹೇಳಿ ನಮ್ಗೆ ಭಾರಿ ಖುಷಿ ನಮಗೆ. ಹಾಗೆ ಹೀಗಿರಬೇಕಾದ್ರೆ ಇವರು ಏನೇನು ಮಾಡಲ್ಲ ಅಂತಂದು ಕೂತ್ಕೊಂಡ್ರು. ಬೆಳಗ್ಗೆ 8 ಆಯಿತು, 8:30 ಆಯಿತು, ತಿಂಡಿನೂ ಇಲ್ಲ ಏನಿಲ್ಲ. 10 ಗಂಟೆ ಆಯಿತು, 10:30 ಆಯಿತು, 11 ಗಂಟೆ ಆಯಿತು. 11 ಗಂಟೆ ಆದಾಗ ಏನೂ ಇಲ್ಲ. ಕೊನೆಗೆ ಎಲ್ಲ ಮಕ್ಕಳೆಲ್ಲ ಅಳ್ಳಿಕ್ಕೆ ಶುರು ಮಾಡಿದರು. ಅಳ್ಳಿಕ್ಕೆ ಶುರು ಮಾಡಿದಾಗ ಮನೇಲಿರೋ ಹೆಣ್ಮಕ್ಳು ಗಂಡಸರು ಎಲ್ಲ ಹೇಳಿದರು, ಏನಿಲ್ಲ ನಮಗೇನು ಬೇಕಾಗಿಲ್ಲ, ಪಾಪ ಮಕ್ಕಳು ಅಳ್ತಾ ಇದ್ದಾವೆ ಗುರುಗಳೇ, ಏನಾರು ವ್ಯವಸ್ಥೆ ಮಾಡಿದ್ರೆ. ನನಗೇನು ಗೊತ್ತೋ ಕೇಳ್ರಿ, ಅವ್ನು ಹೇಳ್ಕೊಂಡಿಲ್ವೇ ಅನನ್ಯ ಚಿಂತೆ ಅಂತ ಮಾಮಂತ ಇರೋದು ಯಾತಕ್ಕೆ ಅವ್ನು ದೇವಸ್ಥಾನದಲ್ಲಿ, ಹೇಳ್ರಿ ಅವ್ನು ಹೋಗಿ ಕೇಳ್ರಿ, ಮಕ್ಕಳು ಅಳ್ತಾ ಇದ್ದಾವೆ ಏನಾದ್ರು ಕೊಡು ಅಂಥೇಳಿ. ನಾನು ಏನೇನು ಕೇಳಲ್ಲ, ನೋಡಿ ನನ್ನ ಜೇಬೆಲ್ಲ ಖಾಲಿ ಅಂತ ಒಟ್ಟು ಜೇಬು ನಿಂಗೆ ಹೊರಗೆ ಹಾಕ್ಬಿಟ್ರು. ಎಲ್ಲ ಜೇಬೆಲ್ಲ ಖಾಲಿ ನಂದು ಅಂತ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲರೂ ಹೋಗಿ ರಾಮನ ಪ್ರಾರ್ಥನೆ ಮಾಡಿದರು. ನೀವು ನಂಬಿಬಿಡಿ, 11 ಗಂಟೆಯ ಹೊತ್ತಿಗೆ ಒಂದು ಗಾಡಿ ತುಂಬ, ಅವತ್ತಿನ ದಿನ ಏನೋ ಹೋಳಿಗೆ ಮಾಡಬೇಕು ಹಾಗೆ ಹೀಗೆ ಅಂತ ಇವರು ಸಂಕಲ್ಪ ಮಾಡಿದ್ರು. ಅದು ಬೇಕಾಗಿರೋದು ಒಟ್ಟನು ಒಂದು ಗಾಡಿ ತುಂಬ ತುಂಬಿಕೊಂಡು ತಗೊಂಬಂದು ಎದುರಿಗೆ ಯಾವನೊಬ್ಬ ಹೇಳ್ದ, ಗುರುಗಳೇ ಯಾಕೋ ನನಗೆ ಇಷ್ಟೊಂದು ಬೆಳೆ ಬಂತು, ಅದನ್ನು ಇಲ್ಲಿ ರಾಮನ ಸ್ವಲ್ಪ ಅರ್ಪಣೆ ಮಾಡೋಣ ಅಂತ ತಂದಿದ್ದೀನಿ, ತಗೊಳ್ಳಿ ಅಂತ. ತಕ್ಷಣಕ್ಕೆ ಅವ್ರು ಹೇಳಿದ್ರು, ಇನ್ಯಾಕೆ ತಡ, ಜೈ ಜೈ ರಘುವೀರ ಸಮರ್ಥ, ಹೇಳ್ರಿ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಮಾಡಿರಿ ಅಂತಿದ್ರು. ಅವ್ರದ್ದು ವಿಶೇಷತೆ ಏನಂದರೆ, ಯಾರೇ ಅವ್ರ ಹತ್ರ ಬರಲಿ, ನೀ ರಾಮನಾಮ ಜಪ ಮಾಡು ಅಂತಿದ್ರು. ಯಾವನೊಬ್ಬ ಬಂದ, ಅವ್ನು ಕೇಳ್ತಾನೆ, ಗುರುಗಳೇ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಬೇಕು ಅಂತ, ನೀನು 1.25 ಲಕ್ಷ ರಾಮನಾಮ ಜಪ ಮಾಡೋ, ನಿನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ ಅಂತ ಹೇಳ್ಕೊಳ್ತಿದ್ರು. ಇನ್ಯಾರೋ ಒಬ್ಬರು ದಂಪತಿಗಳು ಬಂದರು, ಸ್ವಾಮಿ ನಮಗೆ ಗಂಡು ಸಂತಾನ ಇಲ್ಲ, ಗಂಡ ಹೆಂಡತಿ ಇಬ್ಬರೂ ಜೊತೆಗೆ ಕೂತ್ಕೊಂಡು 3 ಲಕ್ಷ ರಾಮನಾಮ ಜಪ ಮಾಡಬೇಕು, ನಿಮಗೆ ಮಗ ಹುಟ್ಟುತ್ತಾನೆ ಅಂತ ಹೇಳಿ ಕಳಿಸಿದ್ರು. ಹೀಗೆ ಬಂದವರು ಎಲ್ರಿಗೂ ಅವ್ರು ಹೇಳೋರು, ಜ್ವರ ಬಂದಿದೆ ಅಂದರೆ, ಆಸ್ತಿ ಇದೇನೋ ಲಿಟಿಗೇಷನ್ ಇದೆ ಅಂದರೆ ಇಷ್ಟು ಜಪ ಮಾಡು, ರಾಮನಾಮ ಜಪ ಮಾಡು ಅಂತ ನಿನ್ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಯಾವನೊಬ್ಬ ಕುತಂತ್ರಿ ಇದ್ದ. ಅವನು ಹೇಳ್ದ, ಗುರುಗಳೇ ನೀವು ಎಲ್ರಿಗೂ ಜಪ ಮಾಡು ಅಂತೀರಿ, ನೀವೇ ಜಪ ಮಾಡಲ್ಲ ಅಂತ, ನಮಗೆಲ್ಲ ಏನು ಮಾಲೆ ತಿರುಗಿಸಿದ್ರೆ ಜಪ, ಹಿಂಗೆ ಎಣಿಸ್ತಾ ಇದ್ರೆ ಜಪ ಹಾಗೆ ಅಂತ, ನೀವೇ ಜಪ ಮಾಡಲ್ಲ ಅಂತ. ತಮ್ಮ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದೆ, ಬಾರೋ ಇಲ್ಲಿ ಅಂದರು. ಅವ್ರಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ಆ ಹುಡುಗನ ಕಿವಿ ಮೇಲೆ ತಮ್ಮ ಬೆರಳಿಟ್ರು. ಇಲ್ಲಿ ಯಾರದ ಜೊತೆ ಮಾತಾಡ್ತಿದ್ದಾರೆ, ಏನಪ್ಪ ಏನೋ ಕಂಡೇ ಇಲ್ಲವೋ, ಎಲ್ಲಿಗೆ ಹೋಗಿದ್ಯೋ, ಹಾಗೆ ಹೇಗೆ ಏನೋ ಕೈ ಚೀಲದಲ್ಲಿ ಏನೋ ತೊಗೊಂಬಂದಿದೆಯಲ್ಲೋ, ರಾಮಂಗೇನು ಕೊಡಲ್ವೇನೋ ಅಂತ ಹಿಂಗೆ ವ್ಯವಹಾರ ಮಾತಾಡ್ತಾ ಇದ್ದಾರೆ. ಆಮೇಲೆ ಆ ಹುಡುಗನ ಕಿವಿ ಮೇಲೆ ಇದನ್ನಿಟ್ರು, ಆ ವ್ಯಕ್ತಿ ಮೇಲೆ ಕೇಳಿ. ಆಮೇಲೆ ಹೇಳಿದ್ರು, ಏನು ಹೇಳ್ತಾ ಇದೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಿದೆ ಅಂತ. ಈ ಬೆರಳು ಕಾಲು ಚಾಚಿದ್ರು, ಕಾಲಿನ ಹೆಬ್ಬೆರಳನ್ನು ಅವನ ಕಿವಿ ಮೇಲಿಟ್ಟರು. ಏನು ಹೇಳ್ತಾ ಇದೆ ಅಂದರೆ, ಶ್ರೀರಾಮ ಜಯ ಜಯ ರಾಮ ಅಂತ. ಬಾರೋ ಹಿಂದ್ಗಡೆಗೆ ಅಂದರು. ಹಿಂದ್ಗಡೆ ಬಂದಮೇಲೆ ಬೆನ್ನ ಮೇಲೆ ಕಿವಿ ಇಡು ಅಂದರು. ಬೆನ್ನ ಮೇಲೆ ಕಿವಿ ಇಟ್ಟರೆ ಶ್ರೀರಾಮ ಜಯ ಜಯ ರಾಮ ಅಂತ. ಜಪಮಾಲೆ ತಿರುಗಿಸೋದಲ್ಲ ಕಣೋ, ನಾವು ಮಾಡಿರುವ ಜಪ ವಾಚಿಕ ಇದ್ದಿದ್ದು ಮಾನಸಿಕ ಉಪಾಂಶವಾಗಿ ಮಾನಸಿಕ ಆಗಿ ಮನಸ್ಸಿಗಿಳಿದು ನಮ್ಮ ದೇಹದ ರಕ್ತ ಕಣಗಳಿಗೆ, ಎಲುಬಿಗೆ ರಕ್ತ ಕಣಗಳಿಗೆ ಇಳಿಬೇಕು, ಅದು ಜಪ. ಹಾಗೆ ಮಾಡಬೇಕು. ಉದ್ದಕ್ಕೆ ನಮಸ್ಕಾರ ಮಾಡಿ ಹೋದ ಅವನು. ಹಾಗಾಗಿ ಗೋಂದಾವಲಿ ಮಹಾರಾಜರು ಮಾಡಿದ್ದೇನಪ್ಪ ಅಂತಂದರೆ, ಇಷ್ಟನ್ನು ಹೇಳ್ತಾ ಇನ್ನು ಕನ್ಕ್ಲೂಡ್ ಮಾಡ್ಬೋದು ಅಂತ ಅನಿಸುತ್ತೆ. ಗೋಂದಾವಲಿ ಮಹಾರಾಜರು ಹೇಳಿದ್ದೇನು ಅಂತಂದರೆ, ಜಪದ ಮಹತ್ವ ಏನು, ಒಬ್ಬ ಸಾಧಕ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಅವ್ರ ಜೀವನ ಚರಿತ್ರೆಯನ್ನು ಓದಿದ್ರೆ ನಮಗೆ ತುಂಬ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇದೇ ಅಗಡಿಗೆ ಬಂದಿದ್ದರು ಅವರು ಒಂದು ಸಲ. ಅಗಡಿಗೆ ಬಂದಾಗ ಅಲ್ಲೆಲ್ಲ ನಾನು ಮಧ್ಯಾಹ್ನ ಹೇಳಿದೆ, ಅವಾಗೆಲ್ಲ ಏನು ಅಂತಂದರೆ, ಸಾಧನೆ ಮಾಡೋದು ಅಂತಂದರೆ ಏನಾರು ಅನುಷ್ಠಾನಗಳು ಅಂತಂದರೆ ಬ್ರಾಹ್ಮಣರ ಮುಖೇನ ಯಜ್ಞ ಯಾಗ ಹೋಮ ಹವನಗಳು, ಅದು ಕೆಲವೊಂದು ಬ್ಯಾರಿಕೇಡ್ ಹಾಕಿರ್ತಾರೆ, ಮಡಿ ಉಟ್ಕೊಂಡು ಅವ್ರು ಹೋಮ ಹವನ ಮಾಡ್ತಿರ್ತಾರೆ. ನಮ್ಮದೆಲ್ಲ ಏನು ಕೆಲಸಪ್ಪ ಅಂದರೆ ಅದನ್ನು ನೋಡೋದು, ಆಮೇಲೆ ತೀರ್ಥ ಪ್ರಸಾದ ತೊಗೊಳ್ಳೋದು, ಆಮೇಲೆ ಊಟಕ್ಕೆ ಕೂತ್ಕೊಂಡಾಗ ನಾವೆಲ್ಲ ಊಟಕ್ಕೆ ಹೋಗಿ ಪ್ರಸಾದ ತೊಗೊಂಡು ಬರೋದು. ಹೆಚ್ಚು ಅಂದರೆ ನೀರು ಬಡಿಸ್ಬೋದು,
ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ, ಎಲ್ಲರೂ ಮಾಡ್ತಾಯಿದ್ರು ಇದೇ ಕೆಲಸ. ಯಾಕೆಂದರೆ ಅಯ್ಯೋ ಅವರೆಲ್ಲ ವೇದವಿದ್ರ ಅಂತ ಬ್ರಾಹ್ಮಣರು, ಇಲ್ಲದೇ ಇದ್ದರೆ ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಅಲ್ಲಿಗೆ ಗೋಂದಾವಲೆ ಮಹಾರಾಜರು ಹೋಗಿರ್ತಾರೆ. ಗೋಂದಾವಲೆ ಮಹಾರಾಜರು ಹೋದಾಗ ಅಲ್ಲಿದ್ದಂತಹ ಪಂಡಿತರು ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಏನು ಅಂತಂದರೆ, ನೀವು ಮಾಡ್ತಾ ಇರೋದು ತಪ್ಪು ಕೆಲಸ. ನೀವು ಗೋಂದಾವಲೆ ಮಹಾರಾಜರು ಹೇಳಿರೋದು, ನೀವು ಮಾಡ್ತಾ ಇರೋದು ತಪ್ಪು ಕೆಲಸ. ಯಾಕೆಂದರೆ ವೇದಗಳಿಗಿಂತ ಹೆಚ್ಚಾಗಿ ನಾಮಸ್ಮರಣೆ ದೊಡ್ಡದು ಅಂತ ಹೇಳ್ತಾ ಇದ್ದೀರಿ. ಎಲ್ಲಿದೆ ಅದಕ್ಕೆ ಆಧಾರ? ನೀವು ಇದನ್ನು ಹೇಳ್ತಾ ಇರೋದು ತಪ್ಪು. ವೇದಗಳನ್ನು ನಿಕೃಷ್ಟ ಮಾಡಿ ಎಲ್ಲರೂ ಮೋಕ್ಷ ಪಡಿಬೋದು, ಎಲ್ಲರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಿ. ಅವೆಲ್ಲ ಇಲ್ಲೇ ಇಲ್ಲ, ಇದು ವೇದ ಬಾಹಿರವಾದದ್ದು ಅಂತಂದಾಗ ಅವಾಗ ಅವರೇ ಒಂದು ಮಾತು ಹೇಳ್ತಾರೆ, ಭಾಗವತವನ್ನು ಕೃಷ್ಣನ ವಾಣಿ ಅಂತ ಒಪ್ತೀರಾ? ವೇದವ್ಯಾಸರ ವಾಣಿ ಅಂತ ಒಪ್ತೀರಾ ನೀವು? ಅದರಲ್ಲಿ ಕೃಷ್ಣನ ಅಂಶ ತುಂಬಿದೆ ಅಂತ ಒಪ್ತೀರಾ? ನೀವೆಲ್ಲ ದೊಡ್ಡ ದೊಡ್ಡ ಪಂಡಿತರಿದ್ದೀರಿ, ಆಚಾರಶೀಲರಾದಂತಹ ಬ್ರಾಹ್ಮಣರು, ವೇದ ವಿದ್ವಾಂಸರಿದ್ದೀರಿ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಭಾಗವತ ಅನ್ನೋದು ಅತ್ಯಂತ ಶ್ರೇಷ್ಠವಾದ್ದು. ಅದರಲ್ಲಿ ನವವಿಧ ಭಕ್ತಿಯನ್ನು ಹೇಳಬೇಕಾದ್ರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಅಂತ ಹೇಳ್ತಾರಲ್ಲ, ಸಖ್ಯಂ ಆತ್ಮನಿವೇದನಂ ಅಂತ ಹೇಳ್ತಾರಲ್ಲ, ಅದರಲ್ಲಿ ಶ್ರವಣ ಅಂತಂದ್ರೇನು, ಸ್ಮರಣ ಅಂತಂದ್ರೇನು, ಕೃಷ್ಣ ಇದು ಭಗವಂತನ ಪಾದಸೇವನೆ ಅಂತಂದರೆ ಇದು. ಹಾಗಾದರೆ ಅವೆಲ್ಲ ಬಂದಿಲ್ವಾ ಅದರಲ್ಲಿ? ನಾಮಸ್ಮರಣೆ ಇಲ್ವಾ ಅದರಲ್ಲಿ? ಭಗವಂತನ ನಾಮಸ್ಮರಣೆ ಇಲ್ವಾ ಅದರಲ್ಲಿ? ಮತ್ತು ಹಾಗಾದರೆ ಅದು ವಿಷ್ಣುವಿನ ವೇದವ್ಯಾಸರ ಮಾತು ಸುಳ್ಳು ಆಯಿತು ಅಂತ ಆಯ್ತು. ಹಾಗಾದರೆ ವೇದವ್ಯಾಸನ ಭಗವಂತನ ಅವತಾರ ಅಂತ ಒಪ್ಕೊಂಡ್ಮೇಲೆ ಅವರ ಮಾತು ಸುಳ್ಳೆ ಅಂತ ಹೇಳಿದಾಗ ಅಲ್ಲಿರೋರು ಎಲ್ಲರೂ ಒಪ್ಕೊಂಡಿದ್ದಾರೆ. ವೇದವನ್ನು ನಾನು ನಿಕೃಷ್ಟ ಮಾಡ್ತಾ ಇಲ್ಲ, ನೀವು ಮಾಡೋ ಹಾಗೆ ಮಾಡಿ, ಇದಕ್ಕೂ ಇರಲಿ, ಆದರೆ ಇದರ ಮೂಲಕವನ್ನು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಜಗಜ್ಜಾಹೀರಾಗಿ ತೋರಿಸಿಕೊಟ್ಟಂಥ ಅತ್ಯಂತ ಶ್ರೇಷ್ಠರ ಅಂಥ ಗುರುಗಳಿವರು. ಹಾಗಾಗಿ ಇವರು ಈ ಥರ ವ್ಯವಸ್ಥೆಯನ್ನು ಮಾಡಿದ ಮೇಲೆ ಜಪ ಇತ್ಯಾದಿಗಳು ಮಾಡ್ಬೋದು, ಇದರಲ್ಲೂ ಮೋಕ್ಷವನ್ನು ಪಡ್ಕೊಳ್ಬೋದು. ಹೆಂಗಸರಿಗೂ ಅವಕಾಶ ಇದೆ, ಉಪನಯನ ಆಗದೇ ಇದ್ದವ್ರಿಗೂ ಅವಕಾಶ ಇದೆ, ಸಂಸ್ಕಾರ ಇಲ್ಲದೇ ಇದ್ದವ್ರಿಗೂ ಅವಕಾಶ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಅನ್ನುವ ನಾಮದ ಮಹತ್ವ ನಮಗೆ ಗೊತ್ತಾಗಿದ್ದು ಗೋಂದಾವಲೆ ಮಹಾರಾಜರು ಮಾಡಿಕೊಟ್ಟಿರತಕ್ಕಂಥ ಈ ಪರಂಪರೆಯಿಂದ. ಅವರು ಸಾಧಕರಿಗೆ ಅವರು ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ನಾವು ಸಾಧಕರಾಗಿರ್ತಕ್ಕಂಥವ್ರು ಏನು ಮಾಡಬೇಕು ಅನ್ನೋ ಸಾಧಕ ಲಕ್ಷಣವನ್ನು ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಸಾಧಕರಿಗೆ 4 ಅವಶ್ಯಕತೆ ಇದೆ ಅಂತ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಗೊತ್ತಾಗುತ್ತೆ. ಏನು 4 ಲಕ್ಷಣಗಳು? ಮೊದಲನೇದಾಗಿ ನಾವು ಯಾರಾದರೂ ಸಾಧಕರ ಆಗಬೇಕು ಅಂದರೆ ಮೊದಲನೇದಾಗಿ ನಮಗೆ ಒಬ್ಬ ಯೋಗ್ಯವಾದ ಗುರು ಬೇಕು. ಜೊತೆಗೆ ಆ ಗುರುವಿನಿಂದ ಬರೀ ಸೇವೆ ಮಾಡ್ಕೊಳ್ತಾ ಇರೋದಲ್ಲ, ಅವರಿಂದ ನಮಗೆ ಹೊಂದುವಂಥ ಒಂದು ಮಂತ್ರ ಉಪದೇಶ ಆಗಬೇಕು. ಮಂತ್ರ ಉಪದೇಶ ಆದಮೇಲೆ ಅದನ್ನು ಅಧ್ಯಯನ ಇತ್ಯಾದಿಗಳು ಮಾಡೋದಕ್ಕೆ ಒಂದು ಗ್ರಂಥ ಬೇಕು. ಜೊತೆಗೆ ಒಬ್ಬ ದೇವರು ಬೇಕು ಅಂತ ಇದರಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಗೋಂದಾವಲೆ ಮಹಾರಾಜರು. ಏನಂದರೆ, ಗುರು ತಂದೆ ಇದ್ದ ಹಾಗೆ. ಈ ಉಳಿದಿದ್ದು 3 ಇದ್ದಾವಲ್ಲ, ಇದರಲ್ಲಿ ಗುರು ಬಹಳ ಮುಖ್ಯ. ಮಂತ್ರ, ಗ್ರಂಥ, ಇದು ದೇವರು, ಇವೆಲ್ಲ ಹೇಗೆ ಅಂದರೆ ಉಳಿದಿದ್ದೆಲ್ಲ ಚಿಕ್ಕಪ್ಪಂದ್ರೆ ಇದ್ದಂಗೆ ಅಂತ. ಗುರು ತಂದೆ ಇದು ಮುಖ್ಯ. ಈ ಗುರು ಇದ್ಮೇಲೆ ಉಳಿದಿದ್ದೆಲ್ಲ ತಾವಾಗಿ ಮೊದಲೇ ಬರ್ತಾವೆ ಅಂತ. ಸಾಧನೆಯನ್ನು ಅಷ್ಟೇ ಹೇಗೆ ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿ ಹೇಳ್ತಾರೆ. ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನಮಗೆ ಅವ್ರು ಕೊಡುವ ಮೆಸೇಜ್ ಇದೇನೆ. ಈಗ ನಮಗೆ ಎಷ್ಟೋ ಸಲ ಅನಿಸುತ್ತೆ, ಸಾಧನೆಯನ್ನು ಹೆಂಗೆ ಮಾಡಬೇಕು? ನಿತ್ಯ ಮಾಡಬೇಕು ಸಾಧನೆಯನ್ನು. ಟೈಮ್ ಇದ್ದಾಗ ಮಾಡೋದಲ್ಲ, ಅದು ಫಿಲ್ಲರ್ ಅಲ್ಲ, ಅದು ನಿತ್ಯ ಮಾಡಬೇಕು, ನಿಯಮಿತವಾದ ಸಮಯದಲ್ಲೇ ಮಾಡಬೇಕು ಅಂತ ಅವ್ರು ಹೇಳೋದು. ನಿಯಮಿತವಾದ ಸಮಯ ಅಂದರೆ ಇಷ್ಟೇ ಹೊತ್ತಿನಿಂದ ಇಷ್ಟೊತ್ತು ತನಕ ಮಾಡಬೇಕು ಅನ್ನೋದು ನಮಗೆ ಅದೊಂದು ಟೈಮ್ ಟೇಬಲ್ ಆಗಬೇಕು. ಆವಾಗ ಏನಾಗುತ್ತೆ, ಅದು ರೆಗ್ಯುಲಾರಿಟಿ ಆಗುತ್ತೆ. ಆಮೇಲೆ ಆ ಟೈಮನ್ನು ಜಾಸ್ತಿ ಮಾಡ್ತಾ ಹೋದಾಗ ನಮಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಬರುತ್ತೆ ಅಂತ. ಈಗ ನಮಗೊಂದು ಪ್ರಶ್ನೆ ಬರುತ್ತೆ, ನಮ್ಮ ಗುರುಗಳು ಹೇಳಿದಾಗೆ ನಾವು ಎಷ್ಟೋ ಸಾಧನೆ ಮಾಡ್ತಾಯಿದ್ದೀವಿ, ಎಷ್ಟೋ ಜಪ ಮಾಡಿದ್ದೀವಿ, ಆದರೆ ಅದರದ್ದೇನು ನಮಗೆ ಪ್ರಭಾವ ಗೊತ್ತೇ ಆಗ್ತಾ ಇಲ್ವಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ನಮಗೆ ಪ್ರಭಾವ ಅಂತಂದ್ರೇನೋ, ಯಾವುದೋ ಈ ಮೈಕ್ರೋ ಸ್ಟ್ಯಾಂಡ್ ಮುಟ್ಟಿದೆ, ಈ ಚಿನ್ನ ಆಗ್ಬಿಡ್ಬೇಕು, ಓಹೋ ಆವಾಗ ನನಗೆ ಏನೋ ಸಿದ್ಧಿ ಆಗಿದೆ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೇ ಅಲ್ವಾ, ಯಾರಿಗಾಯನೇ ಹಿಂಗೆ ಅಂದ್ಬಿಟ್ವಿ ಅಂತಣಿಗೆ ಅವ್ರ ಕಾಯಿಲೆ ಎಲ್ಲ ಗುಣ ಆಗ್ಬಿಡ್ಬೇಕು, ಆವಾಗ ನಮಗೆ ಸಿದ್ಧಿ ಆಗಿದೆ ಅಂತ ಅಂದ್ಕೊಳ್ತೀವಿ ಅಂತ. ಸಾಧನೆ ಮಾಡ್ತಾ ಇದ್ದಾಗ ನಾವು ಆ ಪಥದಲ್ಲಿ ಮುಂದುವರಿತಾ ಇದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಆಚಾರ್ಯರು ಶಂಕರ ಹೇಳ್ತಾರೆ, ಸಿದ್ಧಿ ಕಡೆಗೆ ಯಾವಾಗಲೂ ಹೋಗಬಾರ್ದು ಅಂತ. ಇತಿ ಅತಿ ಲಘು ಇದರಲ್ಲಿ ಹೇಳ್ತಾರೆ, ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ಸಿದ್ಧಿಯ ಕಡೆಗೆ ಹೋಗಬಾರ್ದು, ಅದು ಲಘು, ಅದು ತುಂಬ ಇದು ಅಂದರೆ ನಿಕೃಷ್ಟ ಅಂತ ಅರ್ಥ ಅಲ್ಲ. ದಟ್ ಈಸ್ ನಾಟ್ ಸುಪೀರಿಯರ್, ಅದೇ ಮುಖ್ಯ ಅಲ್ಲ ಅಂತ ಇವರು ಹೇಳ್ತಾ ಇರ್ತಿದ್ರು. ಶ್ರೀಧರ ಸ್ವಾಮಿಗಳು ಹೇಳ್ತಾಯಿದ್ರು, ಸಾಧನೆ ಅನ್ನೋದು ಹೆಂಗೆ ಅಂತಂದರೆ ಜೇಬಲ್ಲಿ ನೋಟ್ ತುಂಬಿದ ಹಾಗೆ ಅಂತ. ಸಾಧನೆ ಜಾಸ್ತಿ ಆದಾಗ ಏನಾಗುತ್ತೆ, ನಾವು ನೋಟ್ ಜಾಸ್ತಿ ತುಂಬ್ತಾ ಹೋದಾಗ ಏನಾಗುತ್ತೆ, ಅದು ಲಿಮಿಟೇಷನ್ ಇರುತ್ತೆ, ನೋಟ್ ಚೆಲ್ಲಕ್ಕೆ ಶುರುವಾಗ್ಬಿಡುತ್ತೆ, ಅದನ್ನು ಇನ್ಯಾರೋ ಆರಿಸ್ಕೊಳ್ತಾರಲ್ವ. ಹಾಗೇ ಗುರುವಿಲ್ ನಾವು ಸಾಧನೆ ಜಾಸ್ತಿ ಮಾಡಿದಾಗ ನಿಮಗೇ ಗೊತ್ತಿಲ್ಲದಿದ್ದಂಗೆ ಅದು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ, ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಅವ್ರು ಹೇಳೋದು. ಹಾಗಾಗಿ ನಾವು ಸಾಧನೆ ಮಾಡ್ತಾ ಇದ್ದೀವಿ, ಅದರಿಂದ ಇನ್ಫ್ಲೂಯೆನ್ಸ್ ನಮಗೆ ಆ ಸಾಧನೆಯಿಂದ ಲಾಭ ಆಗ್ತಾಯಿದೆ ಅಂತ ನಮಗೇನು ಗೊತ್ತಾಗುತ್ತೆ, ಹೇಗೆ ಗೊತ್ತಾಗುತ್ತೆ ಅಂತ ಅನ್ನೋದಕ್ಕೆ ಅವರು ಬಹಳ ವಿಶೇಷವಾಗಿ ಒಂದು ವಿವರಣೆಯನ್ನು ಕೊಡ್ತಾರೆ. ಏನು ಅಂದರೆ, ನೀನು ಸಾಧನೆಯನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ನಿನ್ನ ಸಿಟ್ಟು ಕಡಿಮೆ ಆಗ್ತಾ ಹೋಗುತ್ತೆ.
ಸಮಾಧಾನ ಗುಣ ಬೆಳೀತಾ ಹೋಗುತ್ತೆ. ಮೊದಲು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ರೇಗ್ತಾ ಇದ್ದಾರೋ ನಾವು ಸಮಾಧಾನ ಆಗ್ತಾ ಹೋಗ್ತೀವಿ. ಈ ಗೋಂದಾವಲೆ ಮಹಾರಾಜರು ಇದ್ರ ವಿಚಾರವನ್ನು ಹೇಳ್ತಾ ಒಂದು ಕಡೆ ಈ ಮಾತನ್ನು ಹೇಳಿದಾಗ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಒಬ್ಬರು ಹೆಣ್ಮಗಳು ಬಂದರು. ಸ್ವಾಮಿ, ಇದನ್ನು ನಮ್ಮ ಮನೆಯವ್ರ ಪರವಾಗಿ ನಾವು ಮಾಡ್ಬೋದೇನ್ರಿ ಅಂದರು. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಭಾರಿ ಸಿಟ್ಟು, ಅವ್ರಿಗೆ ಜಪ ಮಾಡಿರಿ ಅಂದರೆ ಮಾಡಲ್ಲ, ಅವ್ರ ಪರವಾಗಿ ನಾವು ಮಾಡ್ಬೋದೇ ಅಂದರು. ಇಲ್ಲ ಅವ್ರು ಯಾರಿಗೆ ಉಪಯೋಗ ಆಗಬೇಕೋ ಅವರೇ ಮಾಡಬೇಕು ಅಂತ ಹೇಳಿದೆ ಅವರು. ಅದಕ್ಕೆ ಮೊದಲನೇದು ಏನು ಅಂತಂದರೆ ಇದರಿಂದ ಸಮಾಧಾನ ಗುಣ ಬೆಳೆಯುತ್ತೆ. ನಮ್ಮನ್ನು ನಾವು ಅನಾಲಿಸಿಸ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ನಮ್ಮ ಗುರುಗಳು ಹೇಳ್ತಿದ್ರು, ದಿನಕ್ಕೆ ಅರ್ಧ ಗಂಟೆ ಹಾಗೆ ನೀನು 6 ತಿಂಗಳು ಜಪ ಮಾಡಿದರೆ, ಕೇವಲ ಅರ್ಧ ಗಂಟೆ, ದಿನಕ್ಕೆ ಅರ್ಧ ಗಂಟೆ ಹಾಗೆ ನೀನು 6 ತಿಂಗಳು ಜಪ ಮಾಡಿದರೆ ನಿನ್ನಲ್ಲಿ ಆಗಿರೋ ಬದಲಾವಣೆ ಬೇರೆಯವರಿಗೆ ಗೊತ್ತಾಗುತ್ತೆ ಅಂತ. ನಿನಗೊಬ್ಬನಿಗೆ ಅಲ್ಲ, ಬೇರೆಯವರಿಗೆ ಗೊತ್ತಾಗುತ್ತೆ. ಅವ್ರು ನಿನ್ನ ಮುಂದೆ ಪ್ರತ್ಯಕ್ಷ ಹೇಳ್ತಾರೆ, ನೀನೇನೋ ಬದಲಾವಣೆ ಆಗಿದೆ ಕಣೋ, ನೀನು ಮೊದಲಿದ್ದಂಗೆ ಇಲ್ಲ ಅಂತ ಹೇಳ್ತಾರೆ. ಇದು ಕೇವಲ 6 ತಿಂಗಳಲ್ಲಿ ಗೊತ್ತಾಗುತ್ತೆ ಅಂತ. ಮೊದಲನೇದಾಗಿ ಸಮಾಧಾನ ಗುಣ ಬೆಳೆಯುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ ನಿತ್ಯ ತೃಪ್ತಿ. ಏನಿದೆಯೋ ಮೊದಲೆಲ್ಲ ಅದು ಬೇಕು ಇದು ಬೇಕು ಅಂತ ಅಂತಿರ್ತೀವಲ್ಲ, ಅಪೇಕ್ಷೆ ಪಡ್ತಿದ್ವಲ್ಲ, ಆಮೇಲೆ ಏನಿದೆಯೋ ಅದರಲ್ಲಿ ಅದನ್ನು ಸಂತೋಷ ಪಡ್ಲಿಕ್ಕೆ ಶುರು ಮಾಡ್ತೀವಿ. ಸಾಕು ಬಿಡ, ಇಷ್ಟೇ ಅಲ್ವಾ, ಎಷ್ಟು ತಿಂದರೂ ಅಷ್ಟೇ. ಡಿ ವಿ ಜಿಯವ್ರು ಅಂದ್ಕೊಳ್ಳಿ ಹೇಳ್ತಾರಲ್ಲ, ಮುಷ್ಟಿ ಪಿಷ್ಟವ ಕೊನೆಗೆ ಮಂಕುತಿಮ್ಮ. ಎಷ್ಟು ದುಡಿದ್ರೂ ಉಣ್ಣೋದೆಷ್ಟು, ನಮ್ಮ ಕೈಯ ಬೊಗಸೆಯಲ್ಲಿ ಎಷ್ಟು ಅಕ್ಕಿ ಹಿಡಿಯುತ್ತೋ ಅಷ್ಟರದ್ದೇ ಅನ್ನ ನಾವು ತಿನ್ನೋದು. ನಾವೇನೋ ಅಂದ್ಕೊಳ್ಬೋದು, ನಮ್ಮಲ್ಲಿ ಅಕ್ಕಿ ಮೂಟೆ ಇದ್ರೂ ಅರ್ಧ ಮೂಟೆ ತಿನ್ನೋಕ್ಕೆ ಸಾಧ್ಯ ಇಲ್ಲ ನಮಗೆ. ನಮ್ಮ ಬೊಗಸೆ ಎಷ್ಟು ಹಿಡಿಯುತ್ತೋ ಅಷ್ಟರದ್ದೇ ಅಕ್ಕಿಯಲ್ಲೇ ಅನ್ನ ಮಾಡ್ಕೊಂಡು ಒಬ್ಬ ಮನುಷ್ಯ ತಿನ್ನೋದು. ಅತ್ತೆ ಮುಷ್ಟಿ ಪಿಷ್ಟವ ಕೊನೆಗೆ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ ಹಾಗೆ. ಹಾಗಾಗಿ ಏನಾಗುತ್ತೆ, ಮನಸ್ಸಿಗೆ ಸಂತೃಪ್ತಿ ಅನ್ನೋದು ಬೆಳೆಯುತ್ತೆ, ಕಂಟೆಂಟ್ಮೆಂಟ್ ಅನ್ನೋದು. ಮೂರನೇದೇನು ಅಂತಂದರೆ ನಿರುದ್ವೇಗ. ಮೊದಲಾದರೆ ಭಾರಿ ಎಕ್ಸೈಟ್ ಆಗ್ತಿದ್ವಿ, ಹಂಗಾದ್ರೆ ಹೆಂಗೆ, ಹಿಂಗಾದ್ರೆ ಹೇಗೆ, ಅಯ್ಯೋ ಹಾಗೆ ಮಾಡ್ಕೊಂಡಿದ್ವಿ, ಹೀಗೆ ಮಾಡ್ಕೊಂಡಿದ್ವಿ, ಇವತ್ತು ನಮ್ಮನೇಲಿ ಏನೋ ಫಂಕ್ಷನ್ ಮಾಡ್ಕೊಂಡಿದ್ದೀವಿ, ಎಲ್ರಿಗೂ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಎಷ್ಟು ಜನ ಬರ್ತಾರಾ ಏನು ಕಥೆಯ, ನಾನು ಒಂದು 25 ಜನಕ್ಕೆ ಹೇಳ್ಕೊಂಡಿದ್ದೀನಿ, 5 ಜನ ಬಂದರೆ ಏನು ಮಾಡೋದು, ಹಂಗಾರೆ ಆ ದೇವಸ್ಥಾನ ಕೊಟ್ಬಿಡ್ಬೇಕು, ಇಲ್ಲಿ ಕೊಡಬೇಕು, ಇಲ್ಲಿ ಗೋಶಾಲೆ ಇದೆ ಅಲ್ಲಿಗೆ ಇಡಬೇಕು, ಹತ್ತಿರದಲ್ಲಿ ಯಾವ್ದಾರೊಂದು ಇವೆಲ್ಲ ಆಗಲೇ ಯೋಚನೆ, ಇವೆಲ್ಲ ಉದ್ವೇಗ. ಜನ ಬಂದ್ರೂ ಸತ್ಸಂಗ ಮಾಡ್ಬೇಕಾದ್ರೆ ನಾವು ಎಣಸಕ್ಷನ್ ಮಾಡ್ತೀವಿ. ಎಷ್ಟಾಯ್ತು, 8 ಆಯಿತಾ, 10 ಆಯಿತಾ, 15 ಆಯಿತಾ, 18 ಜನ ಇದ್ದಾರೆ, ಪರವಾಗಿಲ್ಲ. 25ಕ್ಕೆ ಕೇಳಿದ್ವಿ, ಒಂದು 22 ಜನ ಆದರೆ, ಒಂದು 2-3 ಜನ ಆದರೆ ರಾತ್ರಿಗೆ ಬರೀ ಇವೇನೆ ಸತ್ಸಂಗ. ನಾವಿಷ್ಟೇ ಆಲೋಚನೆ ಮಾಡಬೇಕು, ಗುರುಗಳೇ ನಿಮ್ಮ ಹೆಸರಲ್ಲಿ ಸತ್ಸಂಗ ಮಾಡ್ತಾಯಿದ್ದೀವಿ, ಜನನ ಕರೆಸ್ಕೊಳ್ಳೋದು, ಇದನ್ನು ವಿತರಣೆ ಮಾಡೋದು ನಿಮಗೆ ಸಂಬಂಧಪಟ್ಟಿದ್ದು. ಬೇಕಾದ್ರೆ ನಿಮಗೆ ನೀವು ಶಿಷ್ಯರಿಗೆ ಕೊಟ್ಟರೆ, ಇಲ್ಲದೆ ಆದರೂ ಹೊರಗಡೆ ಸುರಿತೀವಿ ಅನ್ನುವಂಥದ್ದಿದ್ರೆ ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ. ಇದು ನಿರುದ್ವೇಗ. ಈ ಗುಣ ನಿಧಾನವಾಗಿ ಬೆಳೀತಾ ಹೋಗುತ್ತೆ. ಕೊನೆಗೆ ನಮಗೆ ಸಿಗೋದೇನು ಅಂತಂದರೆ ಮಾಡ್ತಾ ಮಾಡ್ತಾ ಸಂತೋಷ. ಮೊದಲೇನೆ ಹೇಳಿದ್ವಲ್ಲ, ಆಲ್ವೇಸ್ ಬೀಯಿಂಗ್ ಹ್ಯಾಪಿ ವಿತೌಟ್ ರೀಸನ್. ಇಷ್ಟು ಈ ಗುಣ ನಿಮ್ಮಲ್ಲಿ ಬೆಳೆದ್ರೆ, ಓಹೋ ನೀವು ಸಾಧನೆ ಪ್ರೋಗ್ರೆಸ್ ಆಗಿದೆ ಅಂತ ಅರ್ಥ. ನೀವು ಸಾಧನೆ ಮಾರ್ಗದಲ್ಲಿದ್ದೀರಿ, ಈ ಸಾಧನೆ ಅನ್ನೋದು ಸಿದ್ಧಿ ಆಗ್ತಾಯಿದೆ, ನೀವು ಪ್ರೋಗ್ರೆಸ್ ಆಗಿದ್ದೀರಿ ಅಂತ ಅರ್ಥ. ನಾವೇನು ಪವಾಡ ಮಾಡಬೇಕು ಅಂತೇನಿಲ್ಲ, ನಮ್ಮಲ್ಲಿ ಆಗಿರುವಂಥ ಈ ಭಾವ ಇದು ಸಹ ಒಂದು ಪವಾಡವೇ ಆಗುತ್ತೆ. ಹಾಗಾಗಿ ಇಂತಹದ್ದು. ಆಮೇಲೆ ಗೋಂದಾವಲೆ ಮಹಾರಾಜರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಶ್ವಾಸನೆ ಏನು ಅಂತಂದರೆ, ನಾವು ನಾಮಸ್ಮರಣೆಯನ್ನು ಮಾಡಿದರೆ ನಮಗೆ ಅದರದ್ದು ಫಲ ಉಂಟೇ ಉಂಟು. ಏನೋ ನಾನು ಕಡಿಮೆ ಮಾಡಿದ್ದೀನಿ, ಅವರಷ್ಟು ಮಾಡಿಲ್ಲ, ಇವರಷ್ಟು ಮಾಡಿಲ್ಲ, ಯೋಚನೆ ಮಾಡಬೇಕಾಗಿಲ್ಲ, ಅದರಿಂದ ನಮಗೆ ಅನುಕೂಲ ಆಗೇ ಆಗುತ್ತೆ ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ, ನಾಮಸ್ಮರಣೆಯಿಂದ ಏನು ಲಾಭ ಅನ್ನೋದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳಿ ಇದನ್ನು ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸ್ತೇನೆ. ಶೇಷಾಚಲ ಸದ್ಗುರುಗಳ ವಿಚಾರ ನಮ್ಗೆ ಗೊತ್ತಿದೆ. ಅವ್ರ ಹತ್ರ ಅವರು ಚಿದಂಬರ ಚರಿತ್ರೆಯನ್ನು ಹೇಳಿದಾಗೆಲ್ಲ ಶಿವಚಿದಂಬರ ಅಂದ ಅವರ ಚಿದಂಬರ ಚರಿತ್ರೆಯನ್ನು, ಚಿದಂಬರರ ಬಗ್ಗೆ ಉಪನ್ಯಾಸ ಮಾಡಿದಾಗೆಲ್ಲ ಒಬ್ಬ ಹಗ್ಗ ಹೊಸೆಯವನಿದ್ದ ಅಲ್ಲೊಬ್ಬ. ಅವನು ಕೂತ್ಕೊಂಡು ಅವನು ಯಾವಾಗಲೂ ಹಗ್ಗ ಹೊಸಿತಾ ಇದ್ದ. ಅವರು ಚಿದಂಬರ ಚರಿತ್ರೆ ಹೇಳಿ ಚಿದಂಬರ ಮಹಾರಾಜ್ ಕಿ ಜೈ ಅಂತ ಹೆಣ್ಣಿಗೆ ಇವನು ಶಿವ ಚಿದಂಬರ ಅಂತ ಒಂದು ಗಂಟು ಹಾಕ್ತಿದ್ದ. ಇವನು ಶಿವ ಚಿದಂಬರ ಅಂತ ಹಗ್ಗಕ್ಕೆ ಒಂದು ಗಂಟು ಹಾಕ್ತಿದ್ದ. ಹಾಗಾಗಿ ಅವನು ನೇದಿರ ಹಗ್ಗ ಉಪಯೋಗಕ್ಕೆ ಬರ್ತಿಲ್ಲ, ಬರೀ ಗಂಟವು, ಅದು ಯಾವುದು ಕಟ್ಟಕ್ಕೆ ಬರುತ್ತೆ ಹಾಗೆ. ಆವಾಗ ಶೇಷಾಚಲ ಸದ್ಗುರುಗಳ ಹತ್ರ ಒಬ್ಬ ಇವನು ಬಂದ, ಒಬ್ಬ ಶಿಷ್ಯ ಬಂದ. ಅವನಿಗೆ ಬರ್ತಾ ಐ ಪವರ್ ವೀಕ್ ಆಗಿಬಿಡ್ತು. ಅದಕ್ಕೇನು ಹೇಳ್ತಾರೆ, ಆಪ್ಟಿಕ್ ನರ್ವ್ಸ್ ಅಂತ ಹೇಳ್ತೀವಲ್ಲ, ತುಂಬ ವೀಕ್ ಆಗಿಬಿಟ್ಟು ಡಾಕ್ಟ್ರ್ ಹೇಳಿದ್ರು, ಇಲ್ಲ ನಿಂಗೇನು ಮಾಡೋಕ್ಕಾಗಲ್ಲ, ನೀನು ಕುರುಡನೇ ಆಗ್ತೀಯಾ ಅಂತ. ಏನು ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ, ಆಪ್ರೇಷನಿಂದ ಆಗಲ್ಲ, ಬೇರೆ ಲೆನ್ಸ್ ಹಾಕೋದು ಅಥವಾ ಇದಕ್ಕೇನೋ ಮಾಡ್ತಾರಲ್ಲ, ಇದನ್ನು ತೆಗೆದು ಬೇರೆ ಕಣ್ಣು ಜೋಡಿಸ್ತಾರಲ್ಲ, ಅವೇನು ಮಾಡ್ಲಿಕ್ಕೆ ಬರಲ್ಲ ಅಂತ. ಅವನು ಭಾಳ ಬೇಜಾರಾಗಿ ಹೋಯ್ತು. ಅಯ್ಯೋ ಇನ್ನು ಕಣ್ಣು ಕಾಣೋದೇ ಆಯ್ತು. ಇನ್ನೊಬ್ಬ 40-45 ವರ್ಷ ಇವ್ರ ಹತ್ರ ಬಂದ, ಅಗಡಿ ಶೇಷಾಚಲ ಸದ್ಗುರುಗಳ ಹತ್ರ ಬಂದ. ಅವ್ರ ಶಿಷ್ಯ ಅವನು. ಗುರುಗಳೇ ಏನಾರು ಮಾಡಿ ನಮ್ಗೆ ಕಣ್ಣು ಕೊಡಿ, ನೀವು ಎಂತೆಂಥವ್ರಿಗೆ ಪವಾಡ ಮಾಡ್ತೀರಿ. ನಮ್ಮ ಹತ್ರ ಏನಿದೆಯೋ ಶಕ್ತಿ, ಹಂಗವೆಲ್ಲ ಏನೂ ಶಕ್ತಿ ಇಲ್ಲ ಅಂತಿದ್ದು. ಇಲ್ಲ ಗುರುಗಳೇ ಏನಾರು ಮಾಡಿ ಅಂತಂದಾಗ ಕೊನೆಗೆ ಅವ್ರೇನು ಮಾಡಿದರು, ಆ ಹಗ್ಗ ಗಂಟು ಹಾಕ್ತಾ ಇದ್ನಲ್ಲ ಅವನು ಕರೆದ್ರು, ಬಾರ ಇಲ್ಲಿ ಅಂತ. ಒಂದು ಗಂಟನ್ನು ಬಿಚ್ಚಿ ಆ ಗಂಟಿನ ಮೇಲೆ ನೀರು ಹಾಕಿ
ಗಂಟನ್ನು ಬಿಚ್ಚಿ ಆ ಜಾಗದ ನೀರನ್ನು ಅವನ ಕಣ್ಣಿಗೆ ಹಿಂಡು ಅಂತ. ಅವನು ಚಿದಂಬರ ಜಪ ಮಾಡ್ತಾ ಇದ್ದಿದ್ದಲ್ಲ. ಈ ಗುರುಗಳು ಶಿವ ಚಿದಂಬರ ಇವರ ಚಿದಂಬರ ಚರಿತ್ರೆಯನ್ನು ಹೇಳಿದಾಗ ಅವರು ಚಿದಂಬರ ಮಹಾರಾಜ್ ಕಿ ಜೈ ಅಂತ ಹಾಗಾಗಿ ಹೇಳಿದಾಗ ಇವನು ಶಿವ ಚಿದಂಬರ ಅಂತ ಅವನು ಗಂಟು ಹಾಕ್ತಿದ್ದ. ಹಾಗಂದ ಕೂಡಲೇ ಅವನು ಯೋಚನೆ ಮಾಡಲಿಲ್ಲ. ಆಗಲಿ ಅಂತಂದ ಗುರುಗಳ ಹತ್ರ ತೀರ್ಥ ಇಸ್ಕೊಂಡ, ಅವ್ರ ಕೈಲಿರೋ ಪಂಚಪಾತ್ರೆ ಉದ್ಧಾರಣೆಯಲ್ಲಿ ನೀರಿಟ್ಕೊಂಡ, ಪೂರ್ತಿ ಆ ಗಂಟಿಗೆ ಹಾಕಿ ಒಂದು ಗಂಟನ್ನು ಬಿಚ್ಚಿ ಆ ಗಂಟು ಪೂರ್ತಿ ನೆನೆಯೋ ಹಾಗೆ ಮಾಡಿ ಆ ಗಂಟಿನ ಜಾಗವನ್ನು ಇವ್ರ ಕಿವಿಗೆ ಹಿಂಡಿದ. ಒದ್ದೆ ಆಯಿತು ಕಣ್ಣೆಲ್ಲ. ಆಮೇಲೆ ಒಂದು ಸ್ವಲ್ಪ ದಿನಕ್ಕಲ್ಲ, ಕೆಲವೇ ಕ್ಷಣಕ್ಕೆ ಅವನಿಗೆ ಕಣ್ಣು ಬಂತು. ನಾಮಸ್ಮರಣೆಯ ಲಾಭ ಅಂದರೆ ಇದು, ಪ್ರಭಾವ ಅಂದರೆ ಇದು. ಬೇರೆಯವರಿಗೆ ಮಾಡಿದ ಯಾರೋ ಮಾಡಿರೋದನ್ನು ಕೇಳಿ ಇನ್ಯಾರಿಗೋ ಕಣ್ಣು ಬರುತ್ತೆ ಅಂದರೆ ನಾವು ಜಪ ಮಾಡಿದರೆ ಹಂಗೆ ನಮಗೆ ಲಾಭ ಆಗದೇ ಇರತ್ತೆಯಾ? ಖಂಡಿತ ಆಗೇ ಆಗತ್ತೆ. ಹಾಗಾಗಿ ಇಂಥ ನಾಮಸ್ಮರಣೆಯ ಮಹತ್ವವನ್ನು ಜಗತ್ತಿಗೆ ಸಾರಿ, ಗುರುವಿನ ಮಹತ್ವವನ್ನು, ಗುರುಸೇವೆಯನ್ನು ಹೇಗೆ ಮಾಡಬೇಕು, ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗಬೇಕಾದ್ರೆ ನಮ್ಮತನವನ್ನು ಹೇಗೆ ಕಳ್ಕೊಳ್ಬೇಕು, ಇಂತಹ ಅದ್ಭುತ ವಿಚಾರವನ್ನು ಹೇಳಿ ನಮಗೆ ಎಲ್ಲರಿಗೂ ಸಹ ನಮ್ಮ ಜೀವನದಲ್ಲಿ ನಾಮಸ್ಮರಣೆಯ ಮಹತ್ವ, ಭಗವಂತನ ಸಾಕ್ಷಾತ್ಕಾರದ ಅನುಭವವನ್ನು ಮಾಡಿಕೊಟ್ಟಂಥ ಪರಮ ಶ್ರೇಷ್ಠ ದಾರ್ಶನಿಕರಾದಂಥ ಗುರುಗಳಾದಂಥ ಗೋಂದಾವಲಿ ಮಹಾರಾಜರ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ. ನಾವು ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತಾರೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.